ಇವರು ವಾಯ್ಸ್ ಆಫ್ ಪೀಪಲ್, ವಾಯ್ಸ್ ಆಫ್ ಗವರ್ನಮೆಂಟ್ ಆ್ಯಂಡ್ ವಾಯ್ಸ್ ಆಫ್ ಕಂಟ್ರಿ ಇನ್ ಎವ್ರಿ ಸೆನ್ಸ್. ಐ ಕಮ್ ಫ್ರಮ್ ಅ ಫ್ಯಾಮಿಲಿ, ಅಬ್ಸಲ್ಯೂಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಏನು ಯಾವುದೇ ರೀತಿ ಸಿವಿಲ್ ಸರ್ವಿಸಸ್ ಬ್ಯಾಕ್ಗ್ರೌಂಡ್ ಇಲ್ಲ ಎರಡೂ ಕಡೆ, ನಮ್ಮ ತಂದೆ ಕಡೆ ಆಗಲಿ ತಾಯಿ ಕಡೆ ಆಗಲಿ. ನಮ್ಮ ತಂದೆಯವರು ಮಾಡ್ತಿದ್ದ ಕರ್ತವ್ಯ, ಅವ್ರ ಸರ್ವಿಸ್ಸು ನಾನು ಚಿಕ್ಕವನಿದ್ದಾಗಲಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಆಗ್ತಿರೋ ಟ್ರಾನ್ಸ್ಫರು, ಪೋಸ್ಟಿಂಗು. ಸೊ ನೀವಿಬ್ರು ಯು ಒನ್ ಅಮಾಂಗ್ ಈ ಟಾಪ್ 0.1% ಕ್ಲಬ್. ಸೊ ನಿಮ್ಮಿಬ್ಬರ ಪ್ರಿಪ್ರೇಷನ್ ಹೇಗಿತ್ತು ಆ್ಯಂಡ್ ನೀವಿಬ್ರು ಎಷ್ಟನೇ ಅಟೆಂಪ್ಟ್ಗೆ UPSC ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡ್ರಿ? ಆಲ್ಸೋ ಎಷ್ಟು ಗಂಟೆಗಳ ಕಾಲ ಓದ್ತಿದ್ರಿ ಅಂತ, ಅಂದರೆ ಫಿಕ್ಸ್ಡ್ ಟೈಮ್ ಅಂತ ಇಟ್ಕೊಳ್ತಿದ್ರಾ, ಇಷ್ಟೊತ್ತು ಓದಲೇಬೇಕು ದಿನದಲ್ಲಿ ಅಂತ? ಭೇಟಿ ಆಗದೆ ಇರೋಕೆ ಒಂದು ಕಾರಣ ಇದೆ. ಆ ಕಾರಣ ಏನಂತಂದ್ರೆ ಶಿ ಇಸ್ ಅ ನರ್ಡ್ ಆ್ಯಂಡ್ ಐ ಆಮ್ ನಾಟ್ ಎ ನರ್ಡ್. ಆಯ್ತಾ, ಅವರು ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಅವ್ರ ರೂಮಿಂದ ಹೊರಗಡೆನೆ ಬರ್ತಾ ಇರಲಿಲ್ಲ ಅನ್ಸುತ್ತೆ. ನಾನು ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ಮೇಲೆ ಕ್ರಿಕೆಟ್ ಆಡ್ತಾ ಇದ್ವಿ, ಕಾನ್ಸರ್ಟ್ ಹೋಗ್ತಾ ಇದ್ವಿ. ಇನ್ಸಿಡೆಂಟ್ಲಿ ಒನ್ ಆಫ್ ದ ಪ್ರಪೋಸಲ್ ವಿಚ್ ಕೇಮ್ ವಾಸ್ ಫ್ರಮ್ ಹರ್. ಓ ಮೈ ಗಾಡ್, ದಿಸ್ ಇಸ್ ಲೈಕ್ ಅ ಫಿಲ್ಮ್ ಸ್ಟೋರಿ. ಐ ಸೆಡ್ ಏನ್ ಹೆಸರು ಹೇಳಂತ, ಹಿಂಗೆ ದಿವ್ಯಾ ಶಿವರಾಮ್ ಅಂತ ಹೇಳಿದ್ರು. ಆಗ ಫೇಸ್ಬುಕ್ ವಾಸ್ ಕ್ವೈಟ್ ಪಾಪ್ಯುಲರ್, ಎವ್ರಿಬಡಿ ಹ್ಯಾಡ್ ಅ ಫೇಸ್ಬುಕ್ ಅಕೌಂಟ್. ಸೊ ನಾನು ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ದಿವ್ಯಾ ಶಿವರಾಮ್ ಅಂತ ಸರ್ಚ್ ಮಾಡಿದೆ. ಸೊ ದೇರ್ ವಾಸ್ ಅ ಪ್ರೊಫೈಲ್ ಲೈಕ್ ದಟ್. ಸೊ ಐ ಸೆಡ್ ಓಕೆ, ಇದೇನು ಫ್ರಾಡ್ ಅಲ್ಲ, ಇದು ನಿಜ ಇರ್ಬೋದು ಅಂತ. ಗಂಡ ಹೆಂಡತಿ ಇಬ್ರು ಸಿವಿಲ್ ಸರ್ವೆಂಟ್ಸ್ ಆದಾಗ ಅಡ್ವಾಂಟೇಜಸ್ ಏನೇನಿರುತ್ತೆ, ಡಿಸ್ಅಡ್ವಾಂಟೇಜಸ್ ಏನೇನಿರುತ್ತೆ? ಎಲ್ಲ ಸಿವಿಲ್ ಸರ್ವೆಂಟ್ಸ್ ಅಥವಾ ಬ್ಯೂರೋಕ್ರಾಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲೂ ನೋಡಿ ಹೇಳ್ತಾ ಇದ್ದೀನಿ, ದರ್ ಇಸ್ ಸೋ ಮಚ್ ಆಫ್ ಸ್ಯಾಕ್ರಿಫೈಸ್ ದಟ್ ಗೋಸ್ ಇನ್ ಟು ಇಟ್. ಮೇ ಬಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಇದು. ಇಬ್ರು ಬ್ಯೂರೋಕ್ರಾಟ್ಸ್ ಆಗಿದ್ದಾಗ ಸರ್ಕಾರದಲ್ಲಿ ಈ ಒಂದು ಅವಕಾಶ ಇದೆಯಾ, ಗಂಡನ್ಗೆ ಒಂದ್ ಕಡೆ ಪ್ಲೇಸ್ಮೆಂಟ್ ಆದ್ರೆ ಹೆಂಡತಿನೂ ಅದೇ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಿಸ್ಕೋಬಹುದು ಅಂತ, ಅಥವಾ ವೈಸ್ ವರ್ಸಾ? ಒಬ್ಬ ಆಫೀಸರ್ನ ರೋಲ್ ಏನಾಗಿರುತ್ತೆ? ಆಸ್ ಬ್ಯೂರೋಕ್ರಾಟ್ಸ್ ಏನೇನೆಲ್ಲ ಮಾಡ್ತೀರಾ ಸರ್ ನೀವು ನಮ್ಗಳ ತರ ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀರಾ ಯಾವತ್ತಾದ್ರೂ? ನಾವು ಬೆಂಗಳೂರಲ್ಲಿ ಇದ್ಬಿಟ್ಟು ಡೆಲ್ಲಿಲಿ ಕೆಲಸ ಮಾಡೋಕ್ಕಾಗಿತ್ತು ಅಂತ. At the end of the day, you want to do a lot of Bangalore things. Correct. And at heart, we are fully Bangaloreans. ಬಹಳ ಸುಲಭವಾಗಿ ಬ್ಯೂರೋಕ್ರಾಟ್ಸ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಅಥವಾ ಪೊಲಿಟಿಕಲ್ ಪ್ರೆಷರ್ಗೆ ಅವರು ಒಳಗಾಗಬೇಕಾಗತ್ತೆ ಎಷ್ಟೋ ಸಲ, ರೈಟ್? ಪೊಲಿಟಿಷಿಯನ್ಸ್ ಕೈಯಲ್ಲಿ ಜಾಸ್ತಿ ಪವರ್ನ ನೋಡಿದಾಗ ದ್ಯಾನ್ ಬ್ಯೂರೋಕ್ರಾಟ್ಸ್, ಆನೆಸ್ಟ್ಲಿ ಆಸ್ ಅ ಕಾಮನ್ ಮ್ಯಾನ್ ಇಟ್ ಬಾದರ್ಸ್ ಅಸ್. ಇವಾಗ ಒಬ್ಬ ಮೇಲ್ ಬಾಸ್ಗೆ ಯಾರು ಬೇಕಾದರೂ ಓಕೆ ಇವ್ರು ನಮ್ಮ ಬಾಸ್ ಅಂತ ಒಪ್ಕೊಂಡಂಥ ಅದೇ ರೀತಿಯಲ್ಲಿ ಒಬ್ಬ ಫೀಮೇಲ್ ಬಾಸ್ನ ಇನ್ನೂ ಅಷ್ಟು ಓಪನ್ ಆಗಿ ಒಪ್ಕೊಳ್ಳೋದಿಲ್ಲ, ಇಸ್ ವಾಟ್ ಐ ಬಿಲೀವ್. ಆಸ್ ವುಮೆನ್ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸತ್ತಾ? ಇವತ್ತು ಆನ್ ವಾಯ್ಸ್ ಆಫ್ ಬೆಂಗಳೂರು ಎಕ್ಸ್ಟ್ರೀಮ್ಲಿ ಇನ್ಸ್ಪೈರಿಂಗ್ ಆಗಿರೋ ಕಪಲ್ನ ನಾನು ಮಾತಾಡಿಸ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಇವರು ವಾಯ್ಸ್ ಆಫ್ ಪೀಪಲ್, ವಾಯ್ಸ್ ಆಫ್ ಗವರ್ನಮೆಂಟ್ ಆ್ಯಂಡ್ ವಾಯ್ಸ್ ಆಫ್ ಕಂಟ್ರಿ ಇನ್ ಎವ್ರಿ ಸೆನ್ಸ್. ಸೊ ಮೊದಲಿಗೆ ಇವ್ರದ್ದೊಂದು ಫಾರ್ಮಲ್ ಇಂಟ್ರೊಡಕ್ಷನ್ ನಾನು ಕೊಟ್ಬಿಡ್ತೀನಿ, ಆನಂತರ ಇವ್ರ ಜೊತೆನೇ ಮಾತಾಡೋಣ. ಟು ಬಿಗಿನ್ ವಿತ್, ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ದಿವ್ಯಾ ಶ್ರೇಯಸ್ ಹೊಸೂರ್ IAS ಅವರು. ತಂದೆ ಶಿವರಾಮ್ ಅವರು, ತಾಯಿ ಗಾಯತ್ರಿ. ಅಮ್ಮ ಇನ್ಶೂರೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾರೆ ಆ್ಯಂಡ್ ತಂದೆ SBM ಅಲ್ಲಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಡಿಫೆನ್ಸ್ ಎಸ್ಟೇಟ್ಸ್ ಆಫೀಸರ್, ಕರ್ನಾಟಕ ಆ್ಯಂಡ್ ಗೋವಾ ಸರ್ಕಲ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಇವರು, ಶಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಲ್ಯಾಂಡ್ ಬಿಲಾಂಗಿಂಗ್ ಟು ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಕ್ರಾಸ್ ಬೋತ್ ಸ್ಟೇಟ್ಸ್, ಇನ್ಕ್ಲೂಡಿಂಗ್ ಆರ್ಮಿ, ನೇವಿ, ಏರ್ ಫೋರ್ಸ್, ಕೋಸ್ಟ್ ಗಾರ್ಡ್ ಆ್ಯಂಡ್ DRDO. 2012 ಬ್ಯಾಚ್ನ ಸಿವಿಲ್ ಸರ್ವಿಸ್ ಆಫೀಸರ್ ಆ್ಯಂಡ್ ಈ ಹಿಂದೆ BMRCLನ ಜನರಲ್ ಮ್ಯಾನೇಜರ್ ಆಗಿದ್ರು. ಬೆಳಗಾಂ ಕಂಟೋನ್ಮೆಂಟ್ ಬೋರ್ಡ್ ಆ್ಯಂಡ್ ಕಂಟೋನ್ಮೆಂಟ್ಸ್ನ ಉತ್ತರಾಖಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಆಗಿದ್ರು. ಅಸಿಸ್ಟೆಂಟ್ ಡೈರೆಕ್ಟರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ PMO, ದಟ್ಸ್ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಕೂಡ ಕೆಲಸ ಮಾಡಿದ್ರು. ದಟ್ಸ್ ನಮ್ಮ ಕನ್ನಡದವರಾದಂಥ ದಿವ್ಯಾ ಶ್ರೇಯಸ್ ಹೊಸೂರ್ ಅವರು. ಮೇಡಮ್ ನಮಸ್ತೆ, ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಫಾರ್ ಅ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. Next we have Shreyas Hosoor IAS, son of retired IPS officer Gopal Hosoor. Shreyas Hosoor ಅವರು 2012ನೇ ಬ್ಯಾಚ್ನ ಸಿವಿಲ್ ಸರ್ವೆಂಟ್ ಫ್ರಮ್ ಕರ್ನಾಟಕ, ಆಫ್ ಕೋರ್ಸ್, ಬಿಲಾಂಗಿಂಗ್ ಟು ಇಂಡಿಯನ್ ರೈಲ್ವೇಸ್ ಅಕೌಂಟ್ ಸರ್ವಿಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ರೈಲ್ವೇಸ್. 2016ನೇ ಇಸುವಿಯಲ್ಲಿ PMO, ದಟ್ಸ್ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಡೆಪ್ಯುಟೇಷನ್ ಆಗುತ್ತೆ ಆ್ಯಂಡ್ ಅಲ್ಲಿ ಇವ್ರು ಹ್ಯಾಂಡಲ್ ಮಾಡಿದ್ದು ಸೈಬರ್ ಸೆಕ್ಯೂರಿಟಿ ಫಾರ್ ಕ್ರಿಟಿಕಲ್ ಇನ್ಫಾರ್ಮೇಷನ್. ಆನ್ ರಿಟರ್ನ್ ಶ್ರೇಯಸ್ ಅವರ ಪೋಸ್ಟಿಂಗ್ ಆಗುತ್ತೆ ಸೌತ್ ವೆಸ್ಟರ್ನ್ ರೈಲ್ವೇಸ್ಗೆ ಆ್ಯಂಡ್ ಪ್ರೆಸೆಂಟ್ಲಿ ಇವರಾಗಿದ್ದಾರೆ ಸೀನಿಯರ್ ಡಿವಿಷನಲ್ ಫಿನಾನ್ಸ್ ಮ್ಯಾನೇಜರ್ ಹೆಡ್ಡಿಂಗ್ ಫಿನಾನ್ಸ್ ಫಾರ್ ಬೆಂಗಳೂರು ಡಿವಿಷನ್ ಆಫ್ ಇಂಡಿಯನ್ ರೈಲ್ವೇಸ್. ಸೊ ಲೆಟ್ ಮಿ ವೆಲ್ಕಮ್ ಶ್ರೇಯಸ್ ಸರ್ನ ಟು ವಾಯ್ಸ್ ಆಫ್ ಬೆಂಗಳೂರು. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ನಮಸ್ಕಾರ ಸೌಜನ್ಯ, ಪ್ಲೆಷರ್ ಟು ಮೀಟ್ ಯು. As much as I would love to give an informal introduction, but formally ಇವರಿಬ್ರು ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ, ಎಷ್ಟೆಲ್ಲ ಹೇಳಬಹುದು ನಾನು ಅಂದರೆ ಅದರಲ್ಲಿ ಕೆಲವೊಂದನ್ನು ಅಟ್ಲೀಸ್ಟ್ ನಾನು ಮೆನ್ಷನ್ ಮಾಡಲೇಬೇಕಾಯಿತು.
ಈಗ ನಿಮ್ಮದೇ ಕ್ಷೇತ್ರದಲ್ಲಿ ಮಾತ್ರ ಅಲ್ಲದೆ ಅದರ ಆಚೆಗೂ ಸಿಕ್ಕಾಪಟ್ಟೆ ಸಾಧನೆಗಳನ್ನು ಮಾಡಿರೋರು ನೀವಿಬ್ರು ಆಸ್ ಕಪಲ್ ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್. ಬಟ್ ಮ್ಯಾಮ್, ನಿಮ್ಮಿಂದ ಪ್ರಾರಂಭ ಮಾಡ್ತಾ ನಿಮ್ಮ ಒಂದು ಗ್ರಾಫ್ ಜರ್ನಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅಂದರೆ ಇಟ್ಸ್ ಎಕ್ಸ್ಟ್ರೀಮ್ಲಿ ಮೋಟಿವೇಟಿಂಗ್. ಸೊ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ರದುರ್ಗದಲ್ಲಿ, ಒಂದು ಕನ್ನಡ ಮಾಧ್ಯಮ ಶಾಲೆ, ಕನ್ನಡ ಮೀಡಿಯಂ ಗವರ್ನಮೆಂಟ್ ಸ್ಕೂಲಲ್ಲಿ ನೀವು ಓದ್ತೀರಾ. 7th and 10th ಸ್ಟ್ಯಾಂಡರ್ಡಲ್ಲಿ ಜಿಲ್ಲೆಗೆ ಪ್ರಥಮ ರ್ಯಾಂಕ್ನ ನೀವು ಗಳಿಸ್ತೀರಾ. ಬಟ್ ಏನಾಗುತ್ತೆ, ನೀವು ಓದುವಂಥ ಸಮಯದಲ್ಲೇ ನಿಮ್ಮ ಶಾಲೆ ಡಿರೆಕಗ್ನೈಸ್ ಕೂಡ ಆಗುತ್ತೆ. ಆಗ ಮನೇಲೇ ಕೂತು ಓದಿ ಎಕ್ಸಾಮ್ನ ಬರೆದು ಈ ಲೆವೆಲ್ನ ಸಾಧನೆ ಮಾಡೋದು, ಅಂದರೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ನ ಗಳಿಸೋದು ನಂಬರ್ 1. ಆ್ಯಂಡ್ ನಂಬರ್ 2, ಗವರ್ನಮೆಂಟ್ ಸ್ಕೂಲ್ ಅಂದರೆ ಸರ್ಕಾರಿ ಶಾಲೆಯಲ್ಲೇ ಓದಿ ಈ ಲೆವೆಲ್ಗೆ ಸಾಧನೆ ಮಾಡಬಹುದಾ ಅಂತ. ಅಫ್ಕೋರ್ಸ್ ನಿಮ್ಮ ಕಥೆಯನ್ನು ಕೇಳಿದಾಗ ಇಟ್ ವಿಲ್ ಬಿ ವೆರಿ ಇನ್ಸ್ಪೈರಿಂಗ್ ನಮ್ಮಲ್ಲಿ ಸಾಕಷ್ಟು ಜನರಿಗೆ. ಇಟ್ ಈಸ್ ನಾಟ್ ಅಬೌಟ್ ನಾವು ಯಾವ ಶಾಲೆಯಲ್ಲಿ ಓದ್ತೀವಿ, ಇಟ್ ಇಸ್ ಅಬೌಟ್ ನಾವು ಹೇಗೆ ಓದ್ತೀವಿ ಅಂತ. ಆ್ಯಂಡ್ ಆಲ್ಸೋ ಸರ್ಕಾರಿ ಶಾಲೆಗಳು ಯಾವುದೇ ನಾವೇನು ನೋಡ್ತೀವಿ ಪ್ರೈವೇಟ್ ಶಾಲೆಗಳು ಅದಕ್ಕೆ ಕಡಿಮೆ ಅಲ್ಲ ಅಂತ ನೀವು ಪ್ರೂವ್ ಮಾಡಿದ್ರಿ. ಸೊ ನಿಮ್ಮ ಆ ಜರ್ನಿನ ನಮ್ಮ ಜೊತೆ ಹಂಚ್ಕೊಳ್ಳೋ ಹಾಗಿದ್ರೆ. ಚಿತ್ರದುರ್ಗದಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮಾಡಿದ್ದು. ನಮ್ಮ ತಂದೆ ತಾಯಿ ಮೂಲತಃ ಕೋಸ್ಟಲ್ ಕರ್ನಾಟಕದವರು, ಬಟ್ ಚಿತ್ರದುರ್ಗದಲ್ಲಿ ಬಂದು ಸೆಟ್ಲ್ ಆದರು. ನಮ್ಮ ಅಮ್ಮನಿಗೆ ಅದೇನೋ ಒಂದು ಇದಿತ್ತು, ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅಂತ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದು. ನಾನು 7ನೇ ಕ್ಲಾಸಿಗೆ ಬರೋವಾಗ ನಮ್ಮ ಸ್ಕೂಲ್ ಡಿರೆಕಗ್ನೈಸ್ ಆಯಿತು, ಪ್ರಾಥಮಿಕ ಶಾಲೆ ನಾನು ಓದ್ತಾ ಇದ್ದಿದ್ದು. ಸೊ ಆವಾಗ ಆ ಸೆಲ್ಫ್ ಸ್ಟಡಿ, ನಾವೇ ಓದ್ಕೋಬೇಕಾಗಿರೋ ಅಂಥ ಕ್ವಾಲಿಟಿ ನಾನು ಆವಾಗಲೇ ಕಲ್ತ್ಕೋಬೇಕಾಯ್ತು. ಯಾಕಂದರೆ ಸ್ಕೂಲ್ ಇಲ್ಲ, ಪಾಠ ಇಲ್ಲ, ಟೀಚರ್ಸು ಇಲ್ಲ. ಅಕ್ಕ, ನನಗೊಬ್ಳು ಅಕ್ಕ ಇದ್ದಾಳೆ, ಡಾಕ್ಟರ್ ದೀಪ್ತಿ ಅಂತ. ಅವಳು ನನಗಿಂತ 4 ವರ್ಷ ದೊಡ್ಡವಳು. ಸೊ 4 ಕ್ಲಾಸ್ ಮೇಲಿನಲ್ಲಿದ್ಲು. ಅವಳು ನನಗೊಂದಿಷ್ಟು ಹೆಲ್ಪ್ ಮಾಡ್ತಾಯಿದ್ಲು. ಹಾಗೆ ಶುರುವಾದಂಥದ್ದು. ಕನ್ನಡ ಮೀಡಿಯಮಲ್ಲಿ ಕಲ್ತಿರೋದು ತುಂಬ ಅಡ್ವಾಂಟೇಜ್ ನನಗಿದೆ. ನನಗೊಂದು ಅಂದರೆ ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ಅದ್ರ ಮೇಲಿರೋ ಪ್ರೀತಿ, ಅದು ಯಾವತ್ತೂ ಕಡಿಮೆ ಆಗದೇ ಇರೋವಂಥ ಒಂದು ಒಲವಿದೆ ನನಗೆ ಕನ್ನಡದ ಮೇಲೆ. ಆದರೆ ಹೆಚ್ಚಿನ ತರಗತಿಗೆ ಹೋಗ್ತಾ ಹೋಗ್ತಾ ಇಂಗ್ಲೀಷ್ ಇಲ್ಲಿ ಬರದೇ ಇರೋದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಆಯಿತು. PUC ಬರೋ ಅಷ್ಟರಲ್ಲಿ ಪೂರ್ತಿ ಎಲ್ಲವೂ ಇಂಗ್ಲೀಷಲ್ಲಿರುತ್ತೆ. ಅದಲ್ಲದೆ ಯಾವುದೋ ಒಂದು ಸಮ್ಮರ್ ಕ್ಯಾಂಪ್ಗೆ ಅಂತ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದೆ ನಾನು. ಕ್ರಿಯೇಟಿವ್ ಸೈನ್ಸ್ ಫಿಕ್ಷನ್ ರೈಟಿಂಗ್ ಅನ್ನೋ ಯಾವುದೋ ಒಂದು ಇದರಲ್ಲಿ ಸೆಲೆಕ್ಟ್ ಆಗಿದ್ದೆ ಜಿಲ್ಲಾ ಮಟ್ಟದಲ್ಲಿ. ಅದರಲ್ಲಿ ಬಂದಿದ್ದೆ ನಾನು. ಆಗ ಇಲ್ಲಿನ ಮಕ್ಕಳು ಎಷ್ಟೋ ಜನ, ಅದು ನಾನು 9ನೇ ಕ್ಲಾಸಲ್ಲಿದ್ದಾಗ, ತುಂಬ ಶೀ ಈಸ್ ನಾಟ್ ಟಾಕಿಂಗ್ ಪ್ರಾಪರ್ ಇಂಗ್ಲೀಷ್ ಅಂತ ತುಂಬ ಜನ ನನ್ನನ್ನು ಇದು ಮಕ್ಕಳು ಹೀಗೆ ಜೋಕ್ ಮಾಡಿ ತುಂಬ ಒಂಥರ ನಗೆ ಪಾಟ್ಲಿಗೆ ಆದಂಗಾಗಿ ತುಂಬ ಬೇಸರ ಮಾಡ್ಕೊಂಡು ಮನೆಗೆ ಹೋದೆ ನಾನು. ಬಟ್ ಸಮ್ಹಾವ್ ಒಂದು ಸೂಪರ್ ಪವರ್ ಅನ್ನೋದು ಅಂತಂದರೆ, ನನಗೆ ಏನೇ ಚಾಲೆಂಜ್ ಕೊಟ್ರು ನಾನು ಅದರಿಂದ ಬಾಕ್ ಡೌನ್ ಆಗಲ್ಲ. ಸೊ ಒಂದು ಹೇಳಿದ್ರೆ ಅದನ್ನು ಕಲಿತು ತೋರಿಸ್ತೀನಿ ಅನ್ನೋದು. ಹಾಗಾಗಿ ಆವತ್ತಿನ ದಿನದಿಂದ ಅಲ್ಲಿ ಚಿತ್ರದುರ್ಗ ಜಿಲ್ಲಾ ಲೈಬ್ರರಿ ಇದೆ ಒಂದು, ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಸ್ಕೂಲ್ ಇರಲಿ, ಸ್ಕೂಲ್ ಇಲ್ಲದೇ ಇರಲಿ, ಹೋಗಿ ಕೂತ್ಕೊಳ್ಳೋದು, ಓದೋದು ಇಂಗ್ಲೀಷ್ ಪುಸ್ತಕಗಳನ್ನ. ಸ್ಟಾರ್ಟಿಂಗಲ್ಲಿ ಅರ್ಥ ಆಗ್ತಿರ್ಲಿಲ್ಲ, ಪರವಾಗಿಲ್ಲ, ವರ್ಡ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೆ. ಹಾಗೆ ಇತ್ತೀಚೆಗೆ ನಮ್ಮ ಅಮ್ಮ ಅದ್ರದ್ದು ಫೋಟೋಸ್ ಎಲ್ಲ ಕಳಿಸ್ದಾಗಲೇ ನೆನಪಾಗಿದ್ದದೆಲ್ಲ. ಆದರೆ ಬರ್ತಾ ಬರ್ತಾ ಇಂಗ್ಲೀಷ್ ಒಂದು ಲೆವೆಲ್ಗೆ ಚೆನ್ನಾಗೇ ಆಯಿತು. ಇಂಜಿನಿಯರಿಂಗಿಗೆ ನಾನು ಬೆಂಗಳೂರಿಗೆ ಬಂದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಸಲ ಇದು ಹೇಗೆ ನಾವೇ ಕಲ್ತ್ಕೊಂಡಿರ್ತೀವಲ್ಲ, ನಾವು ಕೇಳ್ಕೊಂಡಿರಲ್ಲ. ಸೊ ಎಲ್ಲ ಪ್ರೊನೌನ್ಸಿಯೇಷನ್ ಸರಿಗೆ ಬರಲ್ಲ ನಮಗೆ. ನಾನು ಈಗ ಕಣ್ಣೀರಿಗೆ ಟಿಯರ್ ಅಂತಾರೆ, ಪೇಪರ್ ಹರಿಯೋದಕ್ಕೆ ಟೇರ್ ಅಂತಾರೆ, ಎರಡರದ್ದು ಸ್ಪೆಲ್ಲಿಂಗ್ ಸೇಮು. ಸೊ ನಾವು ಅದನ್ನು ಟಿಯರ್ ಅಂತಲೇ ಓದಿರ್ತೀವಿ, ಗೊತ್ತಿಲ್ಲದೆ ಇದ್ದವರು. ಸೊ ಅದೇ ಇದು ನಾನು ಒಂದು ಸಲ ಹಿಂಗೆ ಹೇಳೋವಾಗ ಏನೋ ಹೇಳಿದ್ದಕ್ಕೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಐ ಗಾಟ್ ಮೇಡ್ ಫನ್ ಆಫ್ ಹಾಸ್ಟೆಲಲ್ಲಿದ್ದಾಗ. ಸೊ ಆವಾಗ ಮತ್ತೆ ಅನಿಸ್ತು, ನನಗೀಗ ವೊಕ್ಯಾಬ್ಯುಲರಿ ಚೆನ್ನಾಗಿದೆ, ಹೇಳೋದು ಚೆನ್ನಾಗಿ ಬರಬೇಕು ಅಂದರೆ ಐ ಹ್ಯಾವ್ ಟು ವರ್ಕ್ ಆನ್ ಇಟ್ ಅಂತ. ಆಗ ಯೂಟ್ಯೂಬ್ ಇಲ್ಲ, ಇಂಟರ್ನೆಟ್ ಇಲ್ಲ. ಸೊ ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಅ ಲಾಟ್ ಆಫ್ ಇಂಟರ್ವ್ಯೂಸ್ ವಿಚ್ ವಾಸ್ ಅಂದರೆ ಹಿಂಗೆ ಜನರಲಿ ಏನಾಗುತ್ತೆ, ಅಥವಾ ಭಾಷಣಗಳಿದ್ರೆ, ಅಥವಾ ನ್ಯೂಸ್ ಚಾನೆಲ್ಸಲ್ಲಿ ಮಾತಾಡೋದು. ಹಾಗಾಗಿ ಹಾಗೆ ಮಾಡ್ಕೊಂಡು ರೂಢಿ ಮಾಡ್ಕೊಂಡು ಹೋಗಿ ಬೈ ದ ಟೈಮ್ ಐ ಅಪಿಯರ್ಡ್ ಫಾರ್ UPSC, ಲ್ಯಾಂಗ್ವೇಜ್ ವಾಸ್ ನಾಟ್ ಅ ಬ್ಯಾರಿಯರ್. ಹಾಗೆ ಕಲ್ತಿದ್ದು. ಆ ಒಂದು ಕಲ್ತ್ಕೊಳ್ಬೋದಾಗಿದ್ದು ಒಂದು ನನಗೆ ಗೊತ್ತಿತ್ತಲ್ಲ ಹೇಗೆ ಕಲ್ತ್ಕೋಬೇಕು ಅಂತ. ಹಾಗಾಗಿ ನಾನು ಉತ್ತರಾಖಂಡಲ್ಲಿ ಪೋಸ್ಟ್ ಆದಾಗ ಚಿತ್ರದುರ್ಗದ ಒಂದು ಹುಡುಗಿ ಅಲ್ಲಿ ಹೋಗಿ ಹಿಂದಿಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು
ಫುಲ್ಲಿ ಹಿಂದಿಯಲ್ಲಿ ಪೂರ್ತಿ ಅಡ್ಮಿನಿಸ್ಟ್ರೇಷನು. ಅದನ್ನು ನಾನು ಸೇಮ್ ಟೆಕ್ನಿಕ್ನ ನಾನು ಹಿಂದಿ ಕಲ್ತ್ಕೊಳ್ಳೋಕ್ಕೆ ಯೂಸ್ ಮಾಡಿದೆ. ಹಾಗಾಗಿ ಹಿಂದಿ, ಇಂಗ್ಲೀಷ್ ಎಲ್ಲವೂ ಈಗ ಅಂದರೆ ಬಿಹಾರದವರು ಅಥವಾ ಯು ಪಿ ಅವರು ಮೇಡಮ್ ಆಪ್ಕಿ ಹಿಂದಿ ಬಡಿ ಅಚ್ಚಿ ಹೇ ಅಂತ ಹೇಳಿದ ತಕ್ಷಣ ನನಗೆ ಥ್ಯಾಂಕ್ಸ್ ಟು ದ ಕನ್ನಡ ಮೀಡಿಯಮ್ ಸ್ಕೂಲ್, ನನ್ನ ಕನ್ನಡ ಸ್ಟ್ರಾಂಗ್ ಆಗಿದ್ದರಿಂದ ಇಂಗ್ಲೀಷ್ ಸ್ಟ್ರಾಂಗ್ ಆಯಿತು, ಇಂಗ್ಲೀಷ್ ಸ್ಟ್ರಾಂಗ್ ಇದ್ದಿದ್ದರಿಂದ ಈಗ ಹಿಂದಿ ಕೂಡ ಸ್ಟ್ರಾಂಗ್ ಆಯಿತು ಅಂತ ದಟ್ ಐ ಗಿವ್ ಕ್ರೆಡಿಟ್ ಟು. ಆಲ್ಸೋ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸಿಂದ ನೀವು ಹೇಳೋ ಹಾಗಿದ್ರೆ, ಯಾಕಂದರೆ ನೀವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತೀರಾ, ಹಾಗಾಗಿ ನೀವು ಕಾಲೇಜ್ಗಂತ ಸೇರಿಕೊಂಡಾಗ ಆಗ ಇಂಗ್ಲೀಷ್ ಕಲಿಬೇಕಾಗಿ ಬಂತು. ಆ್ಯಂಡ್ ನಿಮ್ಮ ಮೊದಲ ಪೋಸ್ಟಿಂಗ್ ಆದಾಗ ನಾರ್ತ್ ಇಂಡಿಯಾದಲ್ಲಿ ಆವಾಗ ಫ್ರೆಶ್ ಆಗಿ ಹಿಂದಿ ಕಲಿಬೇಕಾಗಿ ಬಂತು. ಸೊ ಡು ಯು ಥಿಂಕ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸೌತ್ ಇಂಡಿಯನ್ಸ್ಗೆ, ಅಂದರೆ ರೀಜನಲ್ ಪ್ಲೇಸಸ್ಸಿಂದ ಬಂದಂಥವ್ರಿಗೆ, ಅದು ಕರ್ನಾಟಕ ಇರಬಹುದು, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಇವ್ರಿಗೆ ಒಂದು ಸ್ವಲ್ಪ ಹೆಚ್ಚು ಕಷ್ಟ ಆಗುತ್ತೆ ಅಂತ? ಯಾಕಂದರೆ ಅವರು ಅಲ್ಲಿನ ಜನರಿಗೆ ಹೊಂದ್ಕೊಳ್ಳೋದ್ರ ಜೊತೆ ಅಲ್ಲಿನ ಕಲ್ಚರ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಅವರು ಭಾಷೆಯನ್ನು ಕಲಿಬೇಕಾಗುತ್ತೆ. ಸೊ ಡು ಯು ಥಿಂಕ್ ಸೌತ್ ಇಂಡಿಯನ್ಸ್ಗೆ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಕಷ್ಟ ಆಗಬಹುದು ಅಂತ, ಅಥವಾ ಚಾಲೆಂಜಿಂಗ್ ಆಗಬಹುದು ಅಂತ? ಆದರೆ ಅಲ್ಲ, ತುಂಬ ಜನ ಆಫೀಸರ್ಸು ಕರ್ನಾಟಕ ಕಾಡರಿಗೆ ಪೋಸ್ಟ್ ಆದವರು ಕನ್ನಡ ಅಷ್ಟು ಚೆನ್ನಾಗಿ ಕಲಿತು ತುಂಬ ಬ್ಯೂಟಿಫುಲ್ಲಾಗಿ ಮಾತಾಡೋರು ಇದ್ದಾರೆ. ಒಂದು ಇನ್ನೊಂದು ಭಾಷೆ ಒಂದು ಕಲ್ಚರ್ನ ಒಂದು ಫೇಸ್ ಅಂತ ಹೇಳ್ಬೋದು. ನೀವು ಆ ಭಾಷೆ ಕಲ್ತ್ಕೊಂಡಾಗ ಅದ್ರ ಹಿಂದಿನ ಕಲ್ಚರ್ ಗೊತ್ತಾಗತ್ತೆ. ಸೊ ಒಂದು ಭಾಷೆ, ನಮ್ಮ ಮಾತೃಭಾಷೆ ಸ್ಟ್ರಾಂಗ್ ಆಗಿರಬೇಕು, ಬಟ್ ಬೇರೆ ಭಾಷೆ ಕಲಿತಷ್ಟು ಅಲ್ಲಿನ ಜನಜೀವನ, ಅಲ್ಲಿನ ಕಲ್ಚರ್ ಆಗ್ತಾ ಹೋಗುತ್ತೆ. ಗಾದೆಗಳಿರಲಿ, ಒಂದು ಉಕ್ತಿಗಳಿರಲಿ, ಎಲ್ಲವೂ ಅಲ್ಲಿನ ಜನಜೀವನದ ಸುತ್ತಮುತ್ತ ಇರುತ್ತಲ್ಲ. ಕಲ್ತ್ಕೊಂಡು ಹೋಗ್ತಾ ದ್ಯಾಟ್ ಆ್ಯಕ್ಚುಲಿ ಹೆಲ್ಪ್ಸ್ ಒನ್ ಬಿ ಅ ಬೆಟರ್ ಪರ್ಸನ್ ಅಂತ ನನಗನ್ಸುತ್ತೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ. ಹಾಗಂತ ಅದೇ ಪರ್ಸ್ನಲ್ ಇಂಟ್ರೆಸ್ಟ್ ಇದೆ, ಏನು ಬೇಕಾದರೂ ಕಲ್ತ್ಕೋಬೋದು ಅನಿಸುತ್ತೆ. ಸೌಜನ್ಯ ಮ್ಯಾಮ್, ಏನು ಹೇಳ್ತಾರೆ, ಭಾಷೆ ಚಿಕ್ಕ ವಯಸ್ಸಲ್ಲಿ ಪಿಕಪ್ ಮಾಡೋದು ಸಿಕ್ಕಾಬಡೆ ಈಸಿ ಅಂತ, ಬಟ್ ಯು ಹ್ಯಾವ್ ಚಾಲೆಂಜ್ಡ್ ದ್ಯಾಟ್ ಆ್ಯಂಡ್ ಹೊಸ ಭಾಷೆಗಳನ್ನು ಕಲಿತಾನೆ ಹೋಗ್ತಾ ಇದ್ದೀರಾ. ಸೊ ನೀವು ಮ್ಯಾಮ್, ಯು ಹ್ಯಾವ್ ಲಿಟ್ರಲಿ ಮ್ಯಾನಿಫೆಸ್ಟೆಡ್ IAS ಆಫೀಸರ್ ಆಗೋದನ್ನು. ಆ್ಯಂಡ್ ಇದಕ್ಕೆ ನಿಮಗೆ ಆ ಸ್ಫೂರ್ತಿ ಅಥವಾ ಫಸ್ಟ್ ಥಾಟ್ ಎಲ್ಲಿಂದ, ಯಾವಾಗ, ಹೇಗೆ ಬಂತು ನೆನಪಿದೆಯಾ? ಯಾಕಂದರೆ ಶ್ರೇಯಸ್ ಸರ್ ಕೇಸಲ್ಲಿ ಏನಂದರೆ ಮನೇಲೇ ಒಬ್ಬರು ಇನ್ಸ್ಪಿರೇಷನ್ ಇದ್ದರು, ತಂದೆನೇ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಸಿವಿಲ್ ಸರ್ವಿಸ್ನ ಮಾಡಬೇಕು ಅನ್ನೋದಕ್ಕೆ. ಬಟ್ ನಿಮ್ಮ ಕೇಸಲ್ಲಿ ಇಟ್ ವಾಸ್ ನಾಟ್ ದ ಸೇಮ್. ಹೌದು, ಐ ಕಮ್ ಫ್ರಮ್ ಅ ಫ್ಯಾಮಿಲಿ, ಅಬ್ಸಲ್ಯೂಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಏನೂ ಯಾವುದೇ ರೀತಿ ಸಿವಿಲ್ ಸರ್ವಿಸಸ್ ಬ್ಯಾಕ್ಗ್ರೌಂಡ್ ಇಲ್ಲ ಎರಡೂ ಕಡೆ, ನಮ್ಮ ತಂದೆ ಕಡೆ ಆಗಲಿ ತಾಯಿ ಕಡೆ ಆಗಲಿ. ಬಟ್ ಒಂದು ನನಗೆ ಫಸ್ಟ್ ಎಕ್ಸ್ಪೋಜರ್ ಫಾರ್ ಸಿವಿಲ್ ಸರ್ವಿಸಸ್ ಆಗಿದ್ದು ನಮ್ಮ ಅಮ್ಮನಿಂದಾಗಿ. ಅಮ್ಮ ತುಂಬ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಚಿತ್ರದುರ್ಗದಲ್ಲಿ. ಬ್ಲಡ್ ಬ್ಯಾಂಕು, ಐ ಬ್ಯಾಂಕು, ರೋಟ್ರಿ, ಮತ್ತು ಈ ಎನ್ವೈರ್ನ್ಮೆಂಟ್ ರಿಲೇಟೆಡ್ ಇರಲಿ ಅಥವಾ ಯಾರಿಗೋ ಹೀಗೆ ಸ್ಕಿಲ್ ಡೆವಲಪ್ಮೆಂಟ್ ಇರಲಿ, ಮಹಿಳಾ ಒಂದು ದಿನಾಚರಣೆ ಸುತ್ತಮುತ್ತ ಇರಲಿ, ಅಂಥದ್ದು ಎಲ್ಲದನ್ನೂ ತುಂಬ ಕೆಲಸಗಳು ಮಾಡಿದಂಥವ್ರು. ಅವ್ರು ಮಾಡುವಾಗ ಅವರ ಇಂಟ್ರ್ಯಾಕ್ಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಆಗ್ತಾಯಿತ್ತು ಚಿತ್ರದುರ್ಗದ DCSP ನಮಗೆ ಫಸ್ಟ್ ಎಕ್ಸ್ಪೋಜರ್. ಸೊ ನಾನು ಒಂದು 5th ಒಂದೆರಡು ಸಲ ಅವಾಗಿಂದ ಅಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಒಂದಿಬ್ರನ್ನೆಲ್ಲ ಮೀಟ್ ಮಾಡಿಸಿದ್ರು, ಹಿಂಗೆ ಯಾವುದೋ ಕಾರ್ಯಕ್ರಮದಲ್ಲಿ ಏನೋ ಒಂದು ಭಾಷಣ ಮಾಡುವಾಗ. ಆ ಸಮಯದಲ್ಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ KJ ಶ್ರೀನಿವಾಸ್ ಸರ್ ಅಂತ, ಅವರು ಫಾರಿನ್ ಸರ್ವಿಸಲ್ಲಿದ್ದಾರೆ, ಅವರು ಚಿತ್ರದುರ್ಗ ಜಿಲ್ಲೆಯವರು. ಅವರು ಕ್ಲಿಯರ್ ಮಾಡಿದ್ರು. ಅವರ ಇದನ್ನು ಫೆಲಿಸಿಟೇಷನ್ ಸೆರೆಮನಿಗೆ ಕರ್ಕೊಂಡು ಹೋದರು ಅದೇ ಟೈಮಲ್ಲಿ ಅದು. ಸೊ ಆವಾಗ ಏನಿದು ಏನು ಅಂತ ಕುತೂಹಲ ಬಂತು. ಸೊ ಅಮ್ಮ ಎಲ್ಲ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು, ನೋಡು ನೀನು ಒಂದು ದೇಶಕ್ಕೆ ಈ ಥರ ಸೇವೆ ಮಾಡ್ಬೋದು ಈ ಥರ ಜಾಗದಲ್ಲಿ ಕೂತ್ಕೊಂಡು ಅಂತ. ಹಾಗೆ ಶುರುವಾಗಿದ್ದು. ಸೊ 7th ಜಿಲ್ಲೆಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಾಗ ಪೇಪರ್ನವ್ರು ಇಂಟ್ರ್ಯೂ ಮಾಡಿದಾಗ ಹೇಳಿದ್ದೆ ನಾನು, ನನಗೆ ಏನಾಗಬೇಕು, ನೀವು ಮುಂದೆ ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂದರೆ ನಾನು IAS ಅಧಿಕಾರಿ ಆಗಬೇಕು ಅಂತ. 10ನೇ ಕ್ಲಾಸಲ್ಲಿ ಮತ್ತೆ ಪೇಪರ್ ಇಂಟರ್ವ್ಯೂ ಆಯಿತು, ಜಿಲ್ಲಾ ಮಟ್ಟದಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅಂತ. ಆಗ ಮತ್ತೆ ನಾನು ಹೇಳಿದಾಗ ಆವಾಗಲೂ ಮತ್ತೆ ಅದನ್ನೇ ಹೇಳಿದೆ ನಾನು. ಸೊ ಹಾಗೆ ಮ್ಯಾನಿಫೆಸ್ಟ್ ಮಾಡಿದ್ದು ಕೊನೆಗೆ ಐ ಥಿಂಕ್ ಇಟ್ ಎಂಡೆಡ್ ಇನ್ ಅಂದರೆ ಐ ಥಿಂಕ್ ಗೊತ್ತಿಲ್ಲದೇ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ನಾನು ಅದನ್ನು. ಬಟ್ ಆ ಥರ ಶುರುವಾಗಿದ್ದ ಜರ್ನಿ, ಮೇನ್ ಇಂಟೆನ್ಷನ್ ವಾಸ್ ಟು ಕಾಂಟ್ರಿಬ್ಯೂಟ್ ಟು ದ ನೇಷನ್ಸ್ ಬಿಲ್ಡಿಂಗ್ ಆ್ಯಂಡ್ ನೇಷನ್ಸ್ ಡೆವಲಪ್ಮೆಂಟ್. ಅದು ಗೊತ್ತಿಲ್ಲದೆ ಇಷ್ಟೊಂದು ಅವೇರ್ನೆಸ್ ಇದ್ದು ಇಟ್ಕೊಂಡಂಥ ಗುರಿ ಏನಲ್ಲ. ಬಟ್ ಹೋಗ್ತಾ ಅದೇ ಸ್ಟ್ರಾಂಗ್ ಆಗ್ತಾ ಹೋಯಿತು. ಇಂಜಿನಿಯರಿಂಗ್ ಮಾಡಿದೆ, ಬಟ್ ಇಂಜಿನಿಯರ್ ಆಗಿ ಕೆಲಸ ಮಾಡೋದಕ್ಕಿಂತ ಇದೇ ಉದ್ರ ಒಲವು ಜಾಸ್ತಿ ಇದ್ದಿದ್ದರಿಂದ ಹಾಗೆ ಹೋಗಿ ಮತ್ತೆ UPSCಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಕೊಟ್ಟಿದ್ದಾಯಿತು. ಸರ್, ನಿಮ್ಮ ವಿಷಯಕ್ಕೆ ಬಂದಾಗ ಆಫ್ಕೋರ್ಸ್ ತಂದೆ ಮೊದಲ ಇನ್ಸ್ಪಿರೇಷನ್, ನಮ್ಮೆಲ್ಲರಿಗೂ ತಂದೆ ಮೊದಲ ಹೀರೋ. ಸೊ 2 ಥರ ಆಗಬಹುದಿಲ್ಲಿ. ಏನಂದರೆ
ಅಪ್ಪ IPS ಆಫೀಸರ್, ಸೊ ನೀವು ಸಿವಿಲ್ ಸರ್ವಿಸ್ ತಗೋಬೇಕು ಅಂತ ನಿಮಗೆ ಅನಿಸಿರಬಹುದು. ನಂಬರ್ 2, ಕೆಲವೊಂದು ಸಲ ಏನಾಗುತ್ತೆ, ತಂದೆ ತಾಯಿ ಓಕೆ ನನ್ನ ಫೀಲ್ಡ್ನೇ ನನ್ನ ಮಗ ಅಥವಾ ಮಗಳು ಚೂಸ್ ಮಾಡಲಿ ಅಂತ ಅನ್ಕೋಬಹುದು, ಬಟ್ ಮಕ್ಕಳಿಗೆ ಅದು ಇಷ್ಟ ಇಲ್ಲದೆ ಇರಬಹುದು. ಸೊ ನಿಮ್ಮ ಕೇಸಲ್ಲಿ ಏನಾಗಿತ್ತು ಆ್ಯಂಡ್ ಯಾವ ಪಾಯಿಂಟ್ ಆಫ್ ಲೈಫಲ್ಲಿ ನಿಮಗೆ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಅನಿಸಿದ್ದು? ನೀವು ಹೇಳಿದಾಗೆ ಒಂಥರ ಇನ್ಸ್ಪಿರೇಷನ್ ಇದ್ದಿದ್ದು ಮನೆಯಲ್ಲೇ. ನಮ್ಮ ತಂದೆಯವರು ಮಾಡ್ತಿದ್ದ ಕರ್ತವ್ಯ, ಅವ್ರ ಸರ್ವಿಸ್ಸು ನಾನು ಚಿಕ್ಕವನಿದ್ದಾಗಲಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಆಗ್ತಿರೋ ಟ್ರಾನ್ಸ್ಫರು, ಪೋಸ್ಟಿಂಗು, ಆಮೇಲೆ ಅದರ ಪಾಸಿಟಿವ್ ಸೈಡ್ಸ್ ಏನಂತಂದರೆ ಯಾರೋ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗಿರೋ ಸ್ಯಾಟಿಸ್ಫ್ಯಾಕ್ಷನು, ಜನ ಬಂದು ಅವ್ರನ್ನ ರೆಕಗ್ನೈಸ್ ಮಾಡೋದು, ಇದನ್ನೆಲ್ಲ ಮುಂಚೆನೂ ನೋಡ್ಕೊಂಡು ಬಂದೆ. ಸೊ ಒಂಥರ ಸಬ್ಕಾನ್ಷಿಯಸ್ಲಿ ಇಟ್ ಕೈಂಡ್ ಆಫ್ ಗಾಟ್ ಇನ್ ಟು ಮೀ ದಟ್ ಒಂದು ಜನರ ಸೇವೆ ಮಾಡಬೇಕು, ಆ ಥರ ಒಂದು ಪ್ರೊಫೆಷನಲ್ ಸೇರ್ಕೋಬೇಕು ಅಂತ. ದಟ್ ಈಸ್ ಹೌ ಇಟ್ ಕೇಮ್ ಅಬೌಟ್. ಬಟ್ ಐ ಥಿಂಕ್ ಲಾರ್ಜರ್ ಒಂಥರ ಅವೇರ್ನೆಸ್ ಬಂದಿದ್ದು ಅರೌಂಡ್ ದ ಟೈಮ್ ಆಫ್ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗ. ಆವಾಗ ಅನಿಸ್ತು, ಇಲ್ಲ ದಿಸ್ ಇಸ್ ದ ಕರಿಯರ್ ನಾನು ಐ ಶುಡ್ ಚೂಸ್ ಆ್ಯಂಡ್ ದಟ್ ವೇ ಐಲ್ ಗೆಟ್ ಟು ಸರ್ವ್ ದ ಕಂಟ್ರಿ ಅಂತ ಒಂದು ಫೀಲಿಂಗ್ ಬಂತು. ಬಟ್ ದ ಡಿಸಿಷನ್ ಪೂರ್ತಿ ನಂದೆ ಇದರಲ್ಲಿ. ಬಟ್ ನಮ್ಮ ತಂದೆ ತಾಯಿ ಹೇಗಿದೆ ಅಂದರೆ ದೇ ವೆರಿ ಓಪನ್ ಮೈಂಡೆಡ್, ವೆರಿ ಎನ್ಕರೇಜಿಂಗ್, ವೆರಿ ಸಪೋರ್ಟಿವ್. ಅಂದರೆ ಒಂದು ಕಡೆ ನಮ್ಮ ತಂದೆ ಇನ್ಸ್ಪಿರೇಷನ್ ಆದರೆ, ನಮ್ಮ ತಾಯಿ ಒಂಥರ ಫ್ರೆಂಡ್, ಫಿಲಾಸಫರ್, ಗೈಡ್, ಸಪೋರ್ಟ್ ಆ ಥರ. ಸೊ ನನ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಅವ್ರದ್ದು ಹೋಲ್ ಹಾರ್ಟೆಡ್ ಸಪೋರ್ಟ್ ನನಗೆ ಕೊಟ್ಟರು. ಆಮೇಲೆ ಇದಕ್ಕೆ ಪ್ರಿಪ್ರೇಷನ್ ಮಾಡಬೇಕಂದ್ರೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದಿದ್ದು. ಬಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅನ್ನೋ ಸಬ್ಜೆಕ್ಟು UPSC ಇರಲಿಲ್ಲ. ಸೊ ಐ ಹ್ಯಾಡ್ ಟು ಪಿಕ್ 2 ನ್ಯೂ ಸಬ್ಜೆಕ್ಟ್ಸ್ ಆಲ್ ಟುಗೆದರ್. ಆಮೇಲೆ ಆ ಸಬ್ಜೆಕ್ಟ್ಸ್ ಕೂಡ ಹೇಗಿರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಡಿಗ್ರಿ ರ್ಯಾಂಕ್ ಲೆವೆಲ್ಗೆ ಓದುವಷ್ಟು ಓದಬೇಕಾಗತ್ತೆ. ಸೊ ಅದಕ್ಕೆ ನಾನು ಡೆಲ್ಲಿಗೆ ಹೋಗಬೇಕು ಅಂತ ಹೇಳಿದೆ. ಅದಕ್ಕೂ ತುಂಬ ಸಪೋರ್ಟ್ ಮಾಡಿ ಅಲ್ಲಿ ಹೋಗಿ ಯಾವುದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಡ್ಮಿಷನ್ ತೊಗೊಂಡು ಅಲ್ಲಿ ಕಲ್ತಿದ್ದಾಯಿತು. ಬಟ್ ಥ್ರೂ ದಿಸ್ ಐ ವುಡ್ ಗಿವ್ ಫುಲ್ ಕ್ರೆಡಿಟ್ ಟು ಮೈ ಮದರ್ ಆ್ಯಂಡ್ ಫಾದರ್ ಫಾರ್ ಮೀ ಬೀಂಗ್ ಅ ಸಿವಿಲ್ ಸರ್ವೆಂಟ್. ನೈಸ್. ಆ್ಯಂಡ್ ನಿಮ್ಮಿಬ್ಬರಲ್ಲಿ ಒನ್ ಕಾಮನ್ ಫ್ಯಾಕ್ಟರ್ ನಾನು ಗಮನಿಸಿದ್ದೇನೆಂದರೆ, ಇಬ್ಬರ ಮೈಂಡಲ್ಲೂ ಲೈಕ್ ಯು ವರ್ ವೆರಿ ಕ್ಲಿಯರ್ ಅಬೌಟ್ ಯುವರ್ ಥಾಟ್ಸ್, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ, ಆ್ಯಂಡ್ ಯು ಲಿಟ್ರಲಿ ವರ್ಕ್ ಟುವರ್ಡ್ಸ್ ಇಟ್. ಇದರಿಂದ ನನಗೆ ಎಸ್ಪೆಷಲಿ ಆಗಿದ್ದಂದರೆ ಐ ಥಿಂಕ್ ನಮ್ಮ ತಂದೆ ತಾಯಿ ನನ್ನ ಗ್ರೂಮ್ ಮಾಡ್ಕೊಂಬಂದಿದೆ ಒಂದು ಲೀಡರ್ಶಿಪ್ ಥರನೇ. ಇದರಲ್ಲಿ ಒಳ್ಳೆ ಗ್ರೂಮ್ ಮಾಡ್ಕೊಂಬಂದರು. ಎಲ್ಲಿ ಏನೇ ಆದರೂ ಈಗ ಸ್ಕೂಲಲ್ಲಿ ಕೂಡ ಯಾವುದೇ ಆ್ಯಕ್ಟಿವಿಟಿ ಇದೆ ಅದು ಲೀಡರ್ಶಿಪ್ ತೊಗೊಳ್ಳೋದು. ಎಸ್ಪೆಷಲಿ ನಾನು ನಿಮ್ಗೆ ಕಾಲೇಜ್ ಅಂತ ಹೇಳಿದ್ನಲ್ಲ, ಮೇನ್ ಬಂದಿದ್ದು ಕಾಲೇಜಲ್ಲಿ ಸ್ವಲ್ಪ ನಿಮ್ಗೆ ಒಂದು ಸ್ಕೋಪ್ ಇರುತ್ತೆ. ಯಾವುದೇ ಈವೆಂಟ್ ಆರ್ಗನೈಸ್ ಮಾಡೋದಾಗಲಿ ಅಥವಾ ಯಾವುದೊಂದು ಇನಿಷಿಯೇಟಿವ್ ತೊಗೊಳ್ಳೋದಾಗಲಿ, ಒಂದು ಎನ್ವೈರ್ಮೆಂಟಲ್ ಇನಿಷಿಯೇಟಿವ್ ತೊಗೊಳ್ಳೋದಾಗಲಿ, ಅದ್ರಲ್ಲಿ ಲೀಡರ್ಶಿಪ್ ತೊಗೊತಾ ಬಂದೆ ನಾನು. ತೊಗೊತಾ ಬಂದಂಗೆ ನನಗೆ ಅನಿಸ್ತಾ ಹೋಯಿತು ದಟ್ ಐ ಥಿಂಕ್ ಐ ಆಮ್ ಮೇಡ್ ಫಾರ್ ದಿಸ್ ಕೈಂಡ್ ಆಫ್ ಅ ರೋಲ್. ಸೊ ಈ ಲೀಡರ್ಶಿಪ್ ಅನ್ನೋದು ಎಲ್ಲಿ ಇರೋ ಎಲ್ಲ ಒಂಥರ ಕರಿಯರ್ ಆಪ್ಷನ್ಸಲ್ಲಿ ಎಲ್ಲಿ ಸಿಗತ್ತೆ ಅಂತಂದರೆ, ಫ್ರಮ್ ಡೇ ಒನ್ ಐ ಥಿಂಕ್ ಸಿವಿಲ್ ಸರ್ವಿಸಲ್ಲಿ ನಿಮ್ಗೆ ಲೀಡರ್ಶಿಪ್ ರೋಲ್ ಸಿಗತ್ತೆ. ಟು ಏನಂತ ಇಂಟ್ರಾಕ್ಟ್ ವಿತ್ ಪೀಪಲ್, ಟು ಬ್ರಿಂಗ್ ಅಬೌಟ್ ಚೇಂಜ್, ಟು ಬ್ರಿಂಗ್ ಅಬೌಟ್ ಎನಿ ಕೈಂಡ್ ಆಫ್ ನ್ಯೂ ಇನಿಷಿಯೇಟಿವ್ಸ್ ಯು ವಾಂಟ್ ಟೇಕ್, ಟು ಎಕ್ಸಿಕ್ಯೂಟ್. ಈ ಥರದ್ದು ನಿಮಗೆ ಸಿವಿಲ್ ಸರ್ವಿಸಲ್ಲಿ ಫಸ್ಟ್ ಡೇಯಿಂದನೇ ಆಲ್ಮೋಸ್ಟ್ ಸಿಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವೆನ್ ಐ ಫೆಲ್ಟ್ ದಟ್ ಈ ಲೀಡರ್ಶಿಪ್ ನನಗೇನು ಗ್ರೂಮ್ ಮಾಡ್ಕೊಂಬಂದ್ರು ಇದು ನನಗೆ ಕರೆಕ್ಟಾಗಿ ಸೂಟ್ ಆಗತ್ತೆ ಅಂತ. ಅವ್ರಿಗೆ ಲೀಡರ್ಶಿಪ್ ಅಂತ ಅದರಿಂದ ಬಂದರೆ, ನನಗೆ ಸಾಮಾಜಿಕ ಕಳಕಳಿ, ಹೇಗೆ ನಾನು ಹೇಳಿದ್ನಲ್ಲ, ಅಮ್ಮ ಆ ಓರಿಯೆಂಟೇಷನಿಂದ ಎಕ್ಸ್ಪೋಸ್ ಮಾಡಿದ್ರಿಂದ, ಈಗ ಯಾವಾಗಲೂ ಒಂದ್ಸಲ ಹೋಟೆಲ್ಗೆ ಹೋಗಿದ್ವಿ, ಊಟ ಉಳೀತು, ಉಳಿದಿರೋ ಊಟನ ಏನು ಮಾಡ್ತಾರೆ ಹೋಟೆಲ್ನವರು ಅಂತ ಕ್ವೆಶ್ಚನ್ನು. ಅಂದರೆ ಅದನ್ನು ಕಾಂಪೋಸ್ಟಿಂಗ್ ಮಾಡ್ತಾರಾ, ರೋಡಲ್ಲಿ ಚೆಲ್ತಾರಾ, ಯಾರು ರೆಸ್ಪಾನ್ಸಿಬಲ್ ಅದನ್ನು ಮಾಡಲಿಕ್ಕೆ? ಈ ಥರ ಚಿಕ್ಕ ಪುಟ್ಟದಿಂದ ಶುರುವಾಗಿದ್ದು. ಅಂದರೆ ನಾನು ಬೇರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೆ. ಎಷ್ಟೋ ಜನ ಅಂದರೆ ಲೇಬರರ್ಸ್ ಮಕ್ಕಳಿದ್ರು, ಮನೆ ಕೆಲಸ ಮಾಡುವಂಥ ಅವರ ಮಕ್ಕಳಿದ್ರು. ಹಾಗೆ ಅವರೆಲ್ಲ ಆ ಎಕನಾಮಿಕ್ ಬ್ಯಾಕ್ಗ್ರೌಂಡಿಂದ ಬಂದಿರೋರನ್ನ ಅಪ್ಲಿಫ್ಟ್ ಮಾಡೋಕ್ಕೆ ಏನಿದೆ, ಸರ್ಕಾರದಿಂದ ಏನು ಮಾಡ್ತಾರೆ ಅಥವಾ ನಾವೇನು ಮಾಡ್ಬೋದು, ಈ ಥರದೊಂದು ಸಾಮಾಜಿಕ ಕಳಕಳಿ ಇರೋವಂಥ ಬೆಂಟ್ ಆಫ್ ಮೈಂಡಿಂದ ಬಂದಿದ್ದರಿಂದ, ಸೊ ದ್ಯಾಟ್ ಲೆಡ್ ಟು ಸಿವಿಲ್ ಸರ್ವಿಸಸ್ ನನಗೆ. ಸೊ ನಮಗೆ ಹೊರಗಿಂದ ನೋಡಿದಾಗ ಗೊತ್ತಾಗೋದೇನೆಂದರೆ, UPSC ಭಾರತದಲ್ಲೇ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್. ಸೊ ಸಿಕ್ಕಾಪಟ್ಟೆ ಡೆಡಿಕೇಶನ್ ಬೇಕು ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತ. ಬಿಕಾಸ್ ಫಾರ್ ಎಕ್ಸಾಂಪಲ್ 2024 13.4 lakh ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ UPSCಗೆ, ಆಫ್ ವಿಚ್ 14,627 ಮಾತ್ರನೇ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿ ಮೇನ್ಸ್ಗೆ ಹೋಗೋದಕ್ಕಾಯಿತು. ಆ್ಯಂಡ್ ಫ್ಯೂವರ್ ದ್ಯಾನ್ 3,000 ಇಂಟರ್ವ್ಯೂ ಸ್ಟೇಜ್ನ ರೀಚ್ ಆಗ್ತಾರೆ. ಬಟ್ ಫೈನಲಿ ಪೋಸ್ಟಿಂಗ್ ಅಂತ ತೊಗೊಂಡಾಗ 800 to 1,000 ಪೋಸ್ಟಿಂಗ್ಸ್ ಮಾತ್ರನೇ ಇರುತ್ತೆ. ಅಂದರೆ ರೆಜಿಸ್ಟರ್ ಮಾಡ್ಕೊಂಡವರು ವರ್ಸಸ್ ಕ್ಲಿಯರ್ ಮಾಡ್ಕೊಂಡವರು ಅಂತ ತೊಗೊಂಡಾಗ ದ ರೇಷಿಯೋ ಇಸ್ ಲೆಸ್ ದೆನ್ 0.1%. ಸೊ ನೀವಿಬ್ಬರು ಯು ಒನ್ ಅಮಾಂಗ್ ಈ ಟಾಪ್ 0.1% ಕ್ಲಬ್. ಸೊ ನಿಮ್ಮಿಬ್ಬರ ಪ್ರಿಪ್ರೇಷನ್ ಹೇಗಿತ್ತು ಆ್ಯಂಡ್ ನೀವಿಬ್ಬರು ಎಷ್ಟನೇ ಅಟೆಂಪ್ಟ್ಗೆ UPSC ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡ್ರಿ? ಸೊ ನಾನು ಕ್ಲಿಯರ್ ಮಾಡಿದ್ದು ಸೆಕೆಂಡ್ ಅಟೆಂಪ್ಟಲ್ಲಿ. ನಾನು 2009 ಜೂನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೆ. ಅರೌಂಡ್ ಅಕ್ಟೋಬರ್ ಆಫ್ 2009 ಐ ವೆಂಟ್ ಟು ಡೆಲ್ಲಿ ಪ್ರಿಪ್ರೇಷನ್ ಅಂತ. 2010 ಎಕ್ಸಾಮ್ಸ್ ಬರೀಬೇಕಿತ್ತು, ಬಟ್ ಐ ವಾಸ್ ನಾಟ್ ಫುಲ್ಲಿ ಪ್ರಿಪೇರ್ಡ್. ಯಾಕಂದರೆ ಜಸ್ಟ್ ಅವಾಗ
ಇಂಟ್ರೊಡ್ಯೂಸ್ ಟು ಸಿವಿಲ್ ಸರ್ವಿಸು ಪ್ರಿಪ್ರೇಷನ್ ಎಲ್ಲ ಇತ್ತು. ಬಟ್ ಒಂದ್ಸರಿ ಎಕ್ಸಾಮ್ ಕೊಟ್ಟು ನೋಡೋಣ ಹೇಗಿರುತ್ತೆ, ಅದು ಹೋಗಿ ಎಕ್ಸಾಮ್ ಹಾಲ್ ಕೂತ್ಕೊಂಡು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೋಗಿ ಬರ್ದಿದ್ದು. ಬಟ್ ಮೈ ರಿಯಲ್ ಪ್ರಿಪ್ರೇಷನ್ ವಾಸ್ ಫಾರ್ 2011 ಎಕ್ಸಾಮಿನೇಷನ್. ಇದರಲ್ಲಿ ಆಲ್ಮೋಸ್ಟ್ 1.5 years ಆಫ್ ಪ್ರಿಪ್ರೇಷನ್ ಬೇಕಾಯಿತು. ಸೊ ನೀವು ಹೇಳಿದ್ರೆ ಟಫೆಸ್ಟ್ ಎಕ್ಸಾಮ್ ಅಂತ. ಮೋರ್ ದೆನ್ ಕಾಲಿಂಗ್ ಇಟ್ ಟಫೆಸ್ಟ್ ಎಕ್ಸಾಮ್, ಐ ವುಡ್ ಸೇ ದ್ಯಾಟ್ ಇಟ್ ಇಸ್ ಸಮಥಿಂಗ್ ವಿಚ್ ಟೆಸ್ಟ್ಸ್ ಯು ಆಸ್ ಅ ಪರ್ಸನ್ ಆಲ್ಸೋ. ನಿಮ್ಮ ಪರ್ಸನಾಲಿಟಿನ ಟೆಸ್ಟ್ ಮಾಡುತ್ತೆ. ಈ 1.5 years ಪ್ರಿಪ್ರೇಷನ್, ಯು ಗೋ ಥ್ರೂ ಲಾಟ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ನಿಮ್ಗೇನಾಗುತ್ತೆ, ನಾವು ಈಗ ಇಂಜಿನಿಯರಿಂಗ್ ಪಾಸ್ಔಟ್ ಆಗಿದ್ವಿ. ಐ ಹ್ಯಾಡ್ 3 jobs ಇನ್ ಹ್ಯಾಂಡ್, ಐ ಡಿಡ್ ನಾಟ್ ಟೇಕ್ ಎನಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಜಾಬ್ ತೊಗೊಂಡು ಅವರಾಗಲೇ ವಿದಿನ್ 2-3 months ಆಲ್ಮೋಸ್ಟ್ ಒಂಥರ ಫೈನಾನ್ಷಿಯಲಿ ಇಂಡಿಪೆಂಡೆಂಟು ಆಗಿಬಿಟ್ಟಿದ್ರು. ದೇ ಹ್ಯಾಡ್ ಅ ಡಿಫ್ರೆಂಟ್ ಲೈಫ್ ಆಲ್ ಟುಗೆದರ್. ನಾವು ಯಾವುದೋ ಡೆಲ್ಲಿಯಲ್ಲಿರೋ ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ವಿ. ಲಾಟ್ ಆಫ್ ಅನ್ಸರ್ಟೆಂಟಿ. ಆಗತ್ತೋ ಇಲ್ಲೋ ಗೊತ್ತಿಲ್ವಾ, ಪ್ರಿಲಿಮ್ಸ್ ಆಗಬೇಕು, ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಆಗಬೇಕು, ಮೇನ್ಸ್ ಆದಮೇಲೆ ಇಂಟರ್ವ್ಯೂ ಆಗಬೇಕು. ಇದಕ್ಕೇನೆ ಒಂಥರ ನಿಮ್ಮದು ಸ್ಟಾರ್ಸ್ ಅಲೈನ್ಡ್ ಇರಬೇಕು ಅಂತ ಹೇಳ್ತಾರಲ್ಲ. ಸೊ ಯು ನೆವರ್ ನೋ ಆ ಟೈಮ್ನಲ್ಲಿ ಏನಾಗುತ್ತೆ, ಔಟ್ಕಮ್ ಏನಿರುತ್ತೆ ಅಂತ. ಸೊ ದಿಸ್ ಟೆಸ್ಟ್ಸ್ ಯು ಇನ್ ಸೆವ್ರಲ್ ವೇಸ್. So I would say this exam is tougher for that ಡ್ಯೂರೇಷನ್, ಈ ಪ್ರಿಪ್ರೇಷನ್ ಡ್ಯೂರೇಷನ್ನು. ಅದರಲ್ಲಿ ಬೇಕಾಗಿರೋ ನಿಮ್ಮ ಮೋಟಿವೇಶನ್ ಲೆವೆಲ್ ಹೈ ಇಟ್ಕೊಳ್ಳೋದು, ಡೆಡಿಕೇಷನ್ನು, ಕನ್ಸಿಸ್ಟೆನ್ಸಿ. ಯಾರು ಇದನ್ನೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಜನರಲಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಆಮೇಲೆ ಕಷ್ಟ ಅನ್ನೋದು ಇಟ್ ಈಸ್ ಮೋರ್ ಆಫ್ ರೇಸ್ ವಿತ್ ಅದರ್ಸ್ ದ್ಯಾನ್ ದಿ ಸಿಲೆಬಸ್ ಇಟ್ ಸೆಲ್ಫ್. ಆ್ಯಂಡ್ ಒನ್ ಥಿಂಗ್ ಐ ರಿಯಲಿ ಎಕ್ಸ್ಪೀರಿಯನ್ಸ್ಡ್ ವಾಸ್, ಫಸ್ಟ್ ಟೈಮ್ ನನಗೆ ನಿಮ್ಗೆ ಹೇಳಿದ್ನಲ್ಲ, ಫಸ್ಟ್ ಅಟೆಂಪ್ಟ್ ಬರೆದಾಗ ಇಟ್ ಇಸ್ ಮೋರ್ ಆಫ್ ರೋಟ್ ಲರ್ನಿಂಗ್. ಅಯ್ಯೋ ನಾನು ಕಲಿಬೇಕು, ಅದನ್ನು ಓದಬೇಕು, ಇದನ್ನು ಓದಬೇಕು, ಒಂಥರ ಕ್ರ್ಯಾಮ್ ಮಾಡ್ಕೊಂಡು ಹೋಗೋದು ಅಂತ. ಬಟ್ ಆಫ್ಟರ್ ದ ಫಸ್ಟ್ ಎಕ್ಸಾಮಿನೇಷನ್ ದಟ್ ಎಂಟೈರ್ ಅಪ್ರೋಚ್ ಚೇಂಜ್ಡ್. ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಪ್ರೊಸೆಸ್ ಆಫ್ ಪ್ರಿಪ್ರೇಷನ್. ಅಂದರೆ ಸಬ್ಜೆಕ್ಟ್ ಹೊಸದಾಗಿ ಬಂದಾಗ ಒಂಥರ ಐ ರಿಯಲಿ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ಈ ಇದರಲ್ಲಿ ಹೇಳ್ತಲ್ಲ, 3 Idiots ಮೂವಿಯಲ್ಲಿ ಹೇಳ್ತಾರೆ ನೋಡಿ, ನೀವು ಸಬ್ಜೆಕ್ಟನ್ನ ಎಂಜಾಯ್ ಮಾಡೋದು ಇಂಪಾರ್ಟೆಂಟ್, ಇವತ್ತು ಏನು ಕಲಿಯೋಕ್ಕೆ ಸಿಗತ್ತೆ ಅಂತ. ಐ ಥಿಂಕ್ ದಟ್ ಪರ್ಸ್ಪೆಕ್ಟಿವ್ ಚೇಂಜ್ಡ್. ಅದಾದಮೇಲೆ ದಿ ಪ್ರಾಸೆಸ್ ಫೆಲ್ಟ್ ಕ್ವೈಟ್ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಇಟ್ ವಾಸ್ ಜಸ್ಟ್ ಅಬೌಟ್ ಮೇಕಿಂಗ್ ಇಟ್ ಥ್ರೂ ದಿ ಎಕ್ಸಾಮಿನೇಷನ್ ಪ್ರೊಸೆಸ್. ಬಟ್ ಐ ಥಿಂಕ್ ಒಂದು ದಶಕದ ಹಿಂದೆ ಡಿಸ್ಟ್ರಾಕ್ಷನ್ ಇಷ್ಟೊಂದು ಇರಲಿಲ್ಲ ಅಂತ. ಅಟ್ಲೀಸ್ಟ್ ನಿಮ್ಮ ಟೈಮಲ್ಲಿ ದ ಓನ್ಲಿ ಡಿಸ್ಟ್ರಾಕ್ಷನ್ ಐ ಆಮ್ ಅಸ್ಯೂಮಿಂಗ್ ವಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಸೆಟ್ಲ್ ಆಗಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಬಟ್ ನಾನಿನ್ನೂ ಪ್ರಿಪೇರ್ ಆಗ್ತಾ ಇದ್ದೀನಿ UPSC ಎಕ್ಸಾಮ್ಗೆ ಅನ್ನೋದು ಒಂದೇ ಇರಬಹುದು, ಇಸ್ ವಾಟ್ ಐ ಫೀಲ್. ಸೊ ಆ್ಯಸ್ ಯು ರೈಟ್ಲಿ ಸೆಡ್, ಮೆಂಟಲಿ ಕೂಡ ಇದು ಬಹಳ ಕಷ್ಟ, ಇಟ್ಸ್ ವೆರಿ ಟಫ್. ಅಲ್ಲ, ಐ ಥಿಂಕ್ ಇಟ್ಸ್ ದಿ ಆ್ಯಟಿಟ್ಯೂಡ್. ಈಗ ಪಾಸಿಟಿವ್ಸ್ ನೋಡಬೇಕು ಅಂತಂದರೆ, ನಾವು ಆ್ಯಕ್ಚುಲಿ ಅವಾಗ ಹೇಳಿದ್ನಲ್ಲ, ಈಗ ಹೊಸ ಸಬ್ಜೆಕ್ಟು, ಕ್ಲಾಸ್ಗೆ ಹೋಗಿ ಕೂತ್ಕೊಂಡು ಬೇರೆ ಯಾರೋ ಹೇಳೋದನ್ನು ಕೇಳಿಕೊಂಡು ಕಲಿಬೇಕಾಗಿತ್ತು. ಬಟ್ ಟುಡೇ ಯು ಹ್ಯಾವ್ ಆಕ್ಸೆಸ್ ಟು ಇಮ್ಮೆನ್ಸ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್. ಇವತ್ತು ನಿಮ್ಗೆ ಯಾವುದೇ ಸಬ್ಜೆಕ್ಟ್ ನೀವು ಹುಡುಕಿದ್ರೂ ಒಂದು ಯೂಟ್ಯೂಬಲ್ಲಿ ಅದು ಪೂರ್ತಿ ವಿತ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ವಿತ್ ಆ್ಯನಿಮೇಷನ್ ಹೇಳ್ಕೊಡುತ್ತೆ. ನಾನು ಎಷ್ಟೋ ಸಾರಿ ಈಗಿನ ಯೂಟ್ಯೂಬ್ ಓಪನ್ ಮಾಡಿದಾಗ ಸಬ್ಜೆಕ್ಟ್ ನೋಡ್ತೀನಲ್ಲ, ನಮ್ಗೆ ಅನ್ಸುತ್ತೆ ಇದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನು. ನಾವು ಆವಾಗ ಏನೋ ಅಂದರೆ ಒಂಥರ ಭಾಳ ತಲೆ ಕೆಡಿಸ್ಕೊಂಡು ಕಲ್ತಿದ್ವಿ ಈ ಟಾಪಿಕನ್ನು. ಸೊ ಪಾಸಿಟಿವ್ಸ್ ಆರ್ ಅ ಲಾಟ್ ಮೋರ್. ಐ ಥಿಂಕ್ ಇಟ್ಸ್ ಅಬೌಟ್ ಆ್ಯಟಿಟ್ಯೂಡ್. ನಿಮಗೆ ಡೆಡಿಕೇಷನ್ನು, ನಿಮಗೆ ಫೋಕಸ್ ಇತ್ತು ಅಂದರೆ ಯು ವಿಲ್ ನಾಟ್ ಹ್ಯಾವ್ ಗೆಟ್ ಡಿಸ್ಟ್ರಾಕ್ಟೆಡ್ ಸೋ ಈಸಿಲಿ. ಐ ಥಿಂಕ್ ಇಟ್ಸ್ ಎನ್ ಇನ್ನರ್ ಕಾಲಿಂಗ್. ನಿಮ್ಗೆ ಒಂದ್ಸರಿ ಅದು ಇನ್ನರ್ ಕಾಲಿಂಗ್ ಬಂದ ಮೇಲೆ ಐ ಥಿಂಕ್ ಡೆಡಿಕೇಶನ್ಸ್ ಆಟೋಮ್ಯಾಟಿಕ್ಲಿ, ಐ ಮೀನ್ ಯುವರ್ ಒಂಥರ ಲಾಸ್ ಆಫ್ ಫೋಕಸ್ ಡಸ್ ನಾಟ್ ಹ್ಯಾಪನ್ ಸೋ ಈಸಿಲಿ. ಒಂದು. ಎರಡನೇದು ಏನಾಗುತ್ತೆ ಅಂದರೆ, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಡೇ ಆನ್ ಡೇ ನೀವು ಅದನ್ನೇ ಮಾಡ್ತಾ ಹೋಗಬೇಕು. ಈಗ ನಾವು ಡೆಲ್ಲಿಯಲ್ಲಿದ್ದಾಗ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ, ರಾತ್ರಿ 12 ಗಂಟೆ 1 ಗಂಟೆ ತನಕ ಓದ್ತಾಯಿದ್ವಿ. ಸಡನ್ನಾಗಿ ಫ್ರೆಂಡ್ಸ್ ಮೆಸೇಜ್ ಮಾಡಿಬಿಟ್ಟು ಎಲ್ಲರೂ ಕಾಫಿ ಕುಡಿಯೋಣ, ಜೊತೆ ಹೋಗೋಣ ಅಂತ. ದೀಸ್ ಆರ್ ಆಲ್ ಗುಡ್ ಥಿಂಗ್ಸ್. ಯು ಸಿಟ್ ಡೌನ್, ಯು ಆಲ್ಸೋ ಇಂಟ್ರಾಕ್ಟ್ ವಿತ್ ದೆಮ್, ಯು ಲರ್ನ್ ಫ್ರಮ್ ಈಚ್ ಅದರ್. ಬಟ್ ಇಫ್ ಯು ವಾಂಟ್ ಟು ಗೋ ಡಿವೆಂಟ್, ಹಾಗೆ ಮತ್ತು ನೂರಾರು ಆಪ್ಷನ್ಸ್ ಇದೆ ಡಿವೆಂಟ್ ಆಗೋಕ್ಕೆ. ಬಟ್ ಫೋಕಸ್ ಟು ದ ಗೋಲ್ ಇಸ್ ವಾಟ್ ಕೌಂಟ್ಸ್ ದಿ ಮೋಸ್ಟ್. ಆಲ್ಸೋ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಟು ಹ್ಯಾಂಗ್ ಔಟ್ ವಿತ್ ರೈಟ್ ಪೀಪಲ್, ಎಸ್ಪೆಷಲಿ ನಾವು ಓದುವಂಥ ಸಮಯದಲ್ಲಿ? ಅಬ್ಸಲ್ಯೂಟ್ಲಿ ರೈಟ್. ಐ ಮೀನ್ ನಾನು ಹೇಳಿದ ಈಗ ಎಷ್ಟೋ ಸರಿ ನಾನು ಡೆಲ್ಲಿ ಹೋದೆ ಅಂತ. ಸೊ ಒನ್ ಪಾರ್ಟ್ ಇಸ್ ಓನ್ಲಿ ಅಬೌಟ್ ಕ್ಲಾಸ್ ರೂಮ್ ಕೋಚಿಂಗ್. ದಿ ಅದರ್ ಪಾರ್ಟ್ ಇಸ್ ಬಿಕಾಸ್ ಯು ಆರ್ ಆಲ್ವೇಸ್ ಅಮಂಗ್ ಪೀಪಲ್ ಹು ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಅವ್ರ ಪರ್ಸ್ಪೆಕ್ಟಿವ್ ಇರುತ್ತೆ. ಈಗ ನಾನು ಫಸ್ಟ್ ಟೈಮ್ ಬರೀತಾ ಇದ್ದೆ, ಬಟ್ ಆಗಲೇ ಒಂದು 2-3 ಸರಿ ಬರೆದವ್ರು ಇದ್ದರು, ಅವ್ರ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅವರಿಂದ ಕಲಿಯೋದು ಬಹಳಷ್ಟು ಇರುತ್ತೆ. ಆಮೇಲೆ ಸಾಯಂಕಾಲ ಇಂಥ ಕುತ್ಕೊಂಡಾಗ ಸಬ್ಜೆಕ್ಟ್ಸ್ ಡಿಸ್ಕಸ್ ಮಾಡ್ತೀವಿ, ಅವ್ರ ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಈಗ ನಾವೇನು ಎಷ್ಟೋ ಸರಿ ನಾವು ಓದಿದ್ದು ನಮ್ಮದೇ ಪರ್ಸ್ಪೆಕ್ಟಿವ್ ಕರೆಕ್ಟ್ ಅನ್ನೋ ಒಂದು ಫೀಲಿಂಗ್ ನಮಗಿರುತ್ತೆ. ಬಟ್ ಬೇರೆಯವ್ರು ಅವ್ರ ಪರ್ಸ್ಪೆಕ್ಟಿವ್ ಕೊಟ್ಟಾಗ ಅದನ್ನು ನೀವು ಅರ್ಥ ಮಾಡಿಕೊಂಡು ಯು ವಿಲ್ ಹ್ಯಾವ್ ಅ ಲಾರ್ಜರ್ ಔಟ್ಲುಕ್ ಟು ಥಿಂಗ್ಸ್. ಈಗ ನೀವು ಎಕ್ಸಾಮ್ ಟಫ್ ಅಂತ ಹೇಳಿದ್ರ, ಟಫ್ನೆಸ್ ಇಸ್ ನಾಟ್ ಇನ್ ದ ಕ್ವೆಶ್ಚನ್. ದ ಟಫ್ನೆಸ್ ಇಸ್ ಇಟ್ ಮೇಕ್ಸ್ ಯು ಥಿಂಕ್ ಹೌ ವೆಲ್ ಯು ಆರ್ ಏಬಲ್ ಟು ಥಿಂಕ್, ಯಾವ ಡೈಮೆನ್ಷನ್ ನೀವು ಯೋಚನೆ ಮಾಡ್ಬೋದು ಇದನ್ನು. ದೆನ್ ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶ್ಚನ್ ಇರುತ್ತೆ. ಸೊ ಬರೀ ಒಂದು ಕ್ವೆಶ್ಚನ್ ಆನ್ಸರ್, ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕ್ವೆಶ್ಚನ್ ತೆಗೆದು ಆನ್ಸರ್ ಟಿಕ್ ಹೊಡೆಯೋದಿದ್ರೆ ದ್ಯಾಟ್ ಇಸ್ ನಾಟ್ ದ ರಿಯಲ್ ಎಕ್ಸಾಮಿನೇಷನ್.
ಆ್ಯಂಡ್ ದ್ಯಾಟ್ ಇಸ್ ನಾಟ್ ವಾಟ್ ಸಿವಿಲ್ ಸರ್ವಿಸಸ್ ಇಸ್ ಮೇಡ್ ಅಪ್ ಆಫ್. ಸಿವಿಲ್ ಸರ್ವಿಸ್ ಅಂದರೆ ಅವ್ರು ದಿ ಎಕ್ಸ್ಪೆಕ್ಟ್ ಒಂದು ಕ್ವೆಶನ್ ಕೊಟ್ಟ ತಕ್ಷಣ ನೀವು ಯೋಚನೆ ಮಾಡ್ತೀರಾ, ಇದ್ರ ಬಗ್ಗೆ ವೇರಿಯಸ್ ಡೈಮೆನ್ಷನ್ಸ್ ತೊಗೊಂಬರ್ತೀರಾ ಇದಕ್ಕೆ, ದೆನ್ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಕರೆಕ್ಟ್ ಅಪ್ರೋಚ್ ಏನಿದೆ ಅದನ್ನು ಕೊಡ್ತೀರಾ. ಸೊ ಯು ಆರ್ ಡೆಫಿನೆಟ್ಲಿ ರೈಟ್ ವೆನ್ ಯು ಸೇ ವೆನ್ ಯು ಹ್ಯಾಂಗ್ ಔಟ್ ವಿತ್ ಪೀಪಲ್ ಹೂ ಆರ್ ಲೈಕ್ ಮೈಂಡೆಡ್, ಅವರು ಹೈಲಿ ಫೋಕಸ್ಡ್ ಇರ್ತಾರೆ, ಹೈಲಿ ಮೋಟಿವೇಟೆಡ್ ಇರ್ತಾರೆ. ಸೊ ಇಟ್ ಡೆಫಿನೆಟ್ಲಿ ಪುಟ್ಸ್ ಯು ಆನ್ ದ ರೈಟ್ ಟ್ರ್ಯಾಕ್. ಆಲ್ಸೋ ಎಷ್ಟು ಗಂಟೆಗಳ ಕಾಲ ಓದ್ತಿದ್ರಿ ಅಂತ, ಅಂದರೆ ಫಿಕ್ಸ್ಡ್ ಟೈಮ್ ಅಂತ ಇಟ್ಕೊಳ್ತಿದ್ರಾ, ಇಷ್ಟೊತ್ತು ಓದಲೇಬೇಕು ದಿನದಲ್ಲಿ ಅಂತ? ಫಾರ್ ದಿಸ್ ಐ ಆಮ್ ನಾಟ್ ಅ ವೆರಿ ಗುಡ್ ಎಕ್ಸಾಂಪಲ್. ನಾನು ಮುಂಚೆಯಿಂದನೂ ಒಂಥರ ಲಾಸ್ಟ್ ಬೆಂಚರ್ ಇದ್ದಂಗೆ. ಐ ವಾಸ್ ನಾಟ್, ನಾನು ಐ ಕೀಪ್ ಟೆಲಿಂಗ್ ದಟ್ ಶಿ ವಾಸ್ ಅ ನರ್ಡ್ ಅಂತ, ಆ್ಯಂಡ್ ಐ ಆಮ್ ನಾಟ್ ಅ ನರ್ಡ್. ಅದಕ್ಕೆ ನಮ್ಮಲ್ಲಿ ಜೋಕ್ ಏನು ಅಂತಂತಂದರೆ ದಟ್ ಶಿ ವುಡ್ ಆಲ್ವೇಸ್ ಸಿಟ್ ಇನ್ ದ ಫಸ್ಟ್ ಬೆಂಚ್, ಆಯಿತಾ, ಐ ವುಡ್ ಆಲ್ವೇಸ್ ಸಿಟ್ ಇನ್ ದ ಲಾಸ್ಟ್ ಬೆಂಚ್. ಸೊ ನಮಗೆ ಐ ಮೀನ್ ಮೇ ಬಿ ಯು ವಿಲ್ ಗೆಟ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ವೆನ್ ಯು ಆಸ್ಕ್ ಹರ್, ಬಟ್ ಐ ರಿಲೈಡ್ more on consistency and thinking. So I would say on average consistently 6 hours per day I would study. But ನನಗೆ ಗೊತ್ತಿರೋ ಮಟ್ಟಿಗೆ 10 hours ಓದೋರು ಇದ್ದಾರೆ, 12 hours ಓದೋರು ಇದ್ದಾರೆ, ಒಂದಿಷ್ಟು ಜನ ಕ್ಲಿಯರು ಮಾಡಿದ್ದಾರೆ, ಒಂದಿಷ್ಟು ಕ್ಲಿಯರು ಮಾಡಿಲ್ಲ. ಸೊ ಇದರಲ್ಲಿ ಯಾವುದು ಕರೆಕ್ಟು ಯಾವ್ದು ತಪ್ಪು ಅಂತ ಹೇಳೋದು ಕಷ್ಟ ಆಗುತ್ತೆ. ಇಂಡಿವಿಜುವಲ್ ಸೇ ಆಸ್ಪಿರೆಂಟ್ ಹ್ಯಾಸ್ ಟು ಚೂಸ್ ಹಿಸ್ ಪಾತ್. ಸೊ ನನಗೆ ಹೇಗೆ 6 hours ಆಲ್ಮೋಸ್ಟ್ 2 hours ಐ ಸ್ಪೆಂಡ್ ರೀಡಿಂಗ್ ದ ನ್ಯೂಸ್ ಪೇಪರ್. ಸೊ ಈಗ ಆವಾಗ ಏನಾಗ್ತಾ ಇತ್ತು, ಇಟ್ ವುಡ್ ಗಿವ್ ಮಿ ಅ ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಈಗ ಒಂದು ಜಾಗ್ರಫಿ ಆಗಲಿ ಓದುವಾಗ ಟೆಕ್ಸ್ಟ್ ಬುಕ್ ನಾಲೆಜ್ ಒಂದಾಗುತ್ತೆ, ಅದೇ ನಾವು ನ್ಯೂಸ್ ಪೇಪರ್ ಓದಿದಾಗ ಅದು ಅಪ್ಲಿಕೇಶನ್ ಓರಿಯೆಂಟೇಷನ್ ಅರ್ಥ ಆಗುತ್ತೆ. ಸೊ ಇಫ್ ಯು ಆರ್ ಏಬಲ್ ಟು ಕನೆಕ್ಟ್ ದೀಸ್ ಟು, ಸೊ ಐ ಕೈಂಡ್ ಆಫ್ ಸ್ಟಾರ್ಟ್ ನಿಮ್ಗೆ ಹೇಳಿದ್ನಲ್ಲ, ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ ನಾವು ಓದೋದನ್ನು ಅಂತ. ಸೊ ದೆನ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ಬಿಕೇಮ್ ಲೆಸ್ ಅಬೌಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್, ಮೋರ್ ಅಬೌಟ್ ರೀಡಿಂಗ್, ಮೋರ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್, ಮೋರ್ ಅಬೌಟ್ ಅಪ್ಲಿಕೇಬಿಲಿಟಿ, ವಿಚ್ ಐ ಆಮ್ ಶ್ಯೂರ್ ದಟ್ ರಿಸಲ್ಟ್ ವಾಸ್ ಇನ್ ಕ್ಲಿಯರಿಂಗ್ ದಿ ಎಕ್ಸಾಮಿನೇಷನ್. ಸೊ ಹೀಗೆ ಒಬ್ರು IASಗೆ ಕೋಚಿಂಗ್ ಕೊಡೋರು ಹೇಳ್ತಾ ಇದ್ರು, ಹೌ ಇಂಪಾರ್ಟೆಂಟ್ ಇಸ್ ಇಟ್ ನ್ಯೂಸ್ ಪೇಪರ್ನ ನಾವು ಓದೋದು ಅಂತ. ಫಾರ್ ಎಕ್ಸಾಂಪಲ್ ಆನ್ ಡೇ 1 ನಾವು ತೆಗೆದಾಗ ಒಂದಷ್ಟು ಸುದ್ದಿಗಳನ್ನು ಓದಿದಾಗ ಅದು ನಮಗೆ ರಿಲೇಟ್ ಆಗದೆ ಹೋಗಬಹುದು, ಆನ್ ಡೇ 2 ರಿಲೇಟ್ ಆಗದೆ ಹೋಗಬಹುದು. ಬಟ್ ಕನ್ಸಿಸ್ಟೆಂಟಾಗಿ ನಾವು ಅದನ್ನು ಮಾಡ್ತಾ ಹೋದಾಗ ಅಟ್ ಸಮ್ ಪಾಯಿಂಟ್ ವಿ ವಿಲ್ ಸ್ಟಾರ್ಟ್ ಕನೆಕ್ಟಿಂಗ್, ಅಂದರೆ ಅವತ್ತು ಓದಿದ್ನಲ್ಲ ಅದ್ರ ಕಂಟಿನ್ಯೂಷನ್ ಸುದ್ದಿ ಇದು ಅಂತ. ಸೊ ದ್ಯಾಟ್ ಇಸ್ ವೈ ಕನ್ಸಿಸ್ಟೆನ್ಸಿ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇವನ್ ಈ ವಿಷಯದಲ್ಲೂ ಅಂತ. Correct. And it builds. Every day, it's not like every day you have to study certain number of hours ಅಂತಲ್ಲ. ಅದೊಂದು ಇದಿದೆಲ್ಲ, if you make 1% improvement per day, in 365 days you would have made such a huge difference. So your focus should be on incremental growth rather than any radical approach which may or may not work for you. ಈ incremental growth ಅನ್ನೋದೇನಿದೆ, it definitely give you results surely. It's ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಹೇಳಿಲ್ಲ 1.5 years ತೊಗೊಂತು ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ. ಇದರಲ್ಲಿ ಬೇಕಾಗಿರೋ ಪರ್ಸ್ಪೆಕ್ಟಿವ್ಸು ಬಂತು, ಒಂಥರ ಮೆಚೂರಿಟಿನೂ ಬಂತು, ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗು ಬಂತು, ಆ್ಯಂಡ್ ಆಲ್ ದಿಸ್ ಹ್ಯಾಪನ್ಡ್ ಸಬ್ಕಾನ್ಷಿಯಸ್ಲಿ. ಇಟ್ಸ್ ನಾಟ್ ಲೈಕ್ ಐ ಥಾಟ್ ದಟ್ ಐ ಶುಡ್ ಡು, ಒಂಥರ ಸಬ್ಕಾನ್ಷಿಯಸ್ಲಿನೇ ಆಗ್ತಾ ಹೋಯಿತು. ಬಟ್ ಇಟ್ ವಾಸ್ ಅ ಗ್ರೇಟ್ ಜರ್ನಿ. ಅಂದರೆ ನನಗೆ ಈ ಕೂಡ ದಟ್ 1.5-2 years ಆಫ್ ಏನು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಿದೆ ಅಲ್ಲ, ಇಟ್ಸ್ ಅ ವೆರಿ ಮೆಮೊರೇಬಲ್ ಟೈಮ್. ಐ ರಿಯಲಿ ಎಂಜಾಯ್ಡ್ ದಟ್ ಟೈಮ್. ಸರ್, ಇವತ್ತಿನ ದಿನ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ, ಒಂದು ಹಳ್ಳಿಯಲ್ಲಿದ್ದರೂ UPSCಗೆ ಕೋಚಿಂಗ್ನ ಪಡ್ಕೋಬಹುದು. ಆ ಸವಲತ್ತುಗಳು, ಫೆಸಿಲಿಟೀಸ್ ಇದೆ ಎಲ್ಲ ಕಡೆ. ಬಟ್ ಸ್ಟಿಲ್ ಸಾಕಷ್ಟು ಜನ ಡೆಲ್ಲಿಗೆ ಹೋಗೋದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ನೀವು ಕೂಡ ಡೆಲ್ಲಿಗೆ ಹೋಗಿ ಕೋಚಿಂಗ್ ಮಾಡಿದ್ರಿಂದ, ಡು ಯು ಥಿಂಕ್ ಡೆಲ್ಲಿಗೆ ಹೋದರೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಅಂತ ಫಾರ್ ಆಲ್ ದೋಸ್ ಆಸ್ಪೈರಿಂಗ್ UPSC ಸ್ಟೂಡೆಂಟ್ಸ್? ಐ ಅಗ್ರಿ ವಿತ್ ಬೋತ್ ಸೈಡ್ಸ್ ಆಫ್ ಇಟ್. ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀನಿ. ಈಗ ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ ಆಗಿರೋದ್ರಿಂದ ಆಲ್ ದಟ್ ಇನ್ಫಾರ್ಮೇಷನ್ಸ್ ಅವೈಲೇಬಲ್ ಟು ಯು ಆನ್ ಅ ಟ್ಯಾಬ್ಲೆಟ್ ಆರ್ ಆನ್ ಅ ಮೊಬೈಲ್ ಫೋನ್. ಸೊ ನೀವು ಒಂದು ಕಲಿಯೋದನ್ನು ನೀವು ಎಲ್ಲಾದರೂ ಕೂತ್ಕೊಂಡು ಕಲಿಬೋದು. ಬಟ್ ಯಾಕೆ ಜನ ಡೆಲ್ಲಿ ಹೋಗ್ತಾರೆ, ದಟ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ವೈ ಐ ವೆಂಟ್ ಟು ಡೆಲ್ಲಿ ಈಸ್ ದಟ್ ಐ ವಾಂಟೆಡ್ ಟು ಬಿ ಸರೌಂಡೆಡ್ ವಿತ್ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್. ಅವ್ರ ಜೊತೆ ಕೂತ್ಕೊಂಡು ಅದೇ ವಿಷಯಗಳು ಮಾತಾಡೋದು, ಅದನ್ನೇ ಕಲ್ತ್ಕೊಳ್ಳೋದು. ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಈಗ ಹೆಂಗೆ ಫಾರ್ ಎಕ್ಸಾಂಪಲ್ IIT ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋರೆಲ್ಲರೂ ಕೋಟಾಗೆ ಹೋಗಬೇಕು ಅಂತ ಒಂದು ಟಿಲ್ ಸಮ್ ಇಯರ್ಸ್ ಬ್ಯಾಕ್ ದಟ್ ಯೂಸ್ ಟು ಬಿ ದಿ ಟ್ರೆಂಡ್. ಆ ಥರ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡೋಕ್ಕೆ ಹೋಗೋರೆಲ್ಲ ಡೆಲ್ಲಿಗೆ ಹೋಗಬೇಕು ಅಂತ ಒಂದು ಟ್ರೆಂಡ್ ಇತ್ತು. ಬಟ್ ದಿಸ್ ಗಾಟ್ ನಥಿಂಗ್ ಫ್ರಮ್ ನಾಲೆಜ್ ಪರ್ಸ್ಪೆಕ್ಟಿವ್. ಅಂದರೆ ಇಟ್ಸ್ ಅವೈಲೇಬಲ್ ನಾವು, ಇನ್ಫಾರ್ಮೇಷನ್ಸ್ ಅವೈಲೇಬಲ್ ಆನ್ ಮೊಬೈಲ್ ಫೋನ್, ಟ್ಯಾಬ್ಲೆಟ್. ಸ್ಟ್ರೇಟಾಗಿ ನಿಮ್ಗೆ ಯಾವ್ದು ಹುಡುಕಿದ ತಕ್ಷಣ, ಇನ್ಫ್ಯಾಕ್ಟ್ ಬೆಟರ್ ದೆನ್ ಪ್ರಾಬ್ಲಿ ವಾಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕುಡ್ ಟೀಚ್ ಯು, ನಿಮಗೆ ಅದು ಅವೈಲೇಬಲ್ ಇದೆ. But it's just that you're going there for the environment also. It's not just for the subject knowledge. ಓಕೆ. ಆ್ಯಂಡ್ ಮ್ಯಾಮ್, ಎಸ್ಪೆಷಲಿ ನೀವು ಓದುವಂಥ ಸಮಯದಲ್ಲಿ 7th ಪಬ್ಲಿಕ್ ಇತ್ತು, ನಾಟ್ ಜಸ್ಟ್ ಇನ್ 10th. ಆ್ಯಂಡ್ ಜಿಲ್ಲಾ ಮಟ್ಟದಲ್ಲಿ 7th and 10th
ಎರಡರಲ್ಲೂ ನೀವು ಪ್ರಥಮ ರ್ಯಾಂಕನ್ನು ಗಳಿಸ್ತೀರಾ. ಸೊ ಐಮ್ ಅಸ್ಯೂಮಿಂಗ್ UPSCನೂ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಂಡಿದ್ರಿ ಅಂತ. ಆಮ್ ಐ ರೈಟ್? ಬಟ್ UPSC ಪ್ರೆಪ್ರೇಷನ್ ವಾಸ್ ಅ ಹೋಲ್ ಡಿಫ್ರೆಂಟ್ ಬಾಲ್ ಗೇಮ್ ಅದು. ಹೋಗಿ ಒಂದು ನನಗೆ ಬ್ಯಾಕ್ಗ್ರೌಂಡ್ ವಾಸ್ ನಾಟ್, ಐಮ್ ಅ ಫಸ್ಟ್ ಜನರೇಷನ್ ಸಿವಿಲ್ ಸರ್ವೆಂಟ್ ಅಲ್ಲ, ಹಾಗಾಗಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ಯಾವ ಧಾಟಿಯಲ್ಲಿ ಯಾವ ಇದರಲ್ಲಿ ಡಿರೆಕ್ಷನಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಫಸ್ಟ್ ಮಾಡಿದ್ದು ಹೋಗಿ ಡೆಲ್ಲಿಲಿ ಹೋಗಿದ್ದು. ಆಮೇಲೆ ಏನು ಅಂದರೆ ಏನು ಚಿಕ್ಕ ಪುಟ್ಟ ಯಾರನ್ನಾದ್ರೂ ಒಬ್ರನ್ನ ಹೀಗೆ ಕೇಳಿಕೊಂಡು ಮಾಡಿಕೊಂಡು ಹೋಗಿದ್ದಷ್ಟೇ. ಯಾವ ಅಧಿಕಾರಿಗಳ ಜೊತೆ ಪರ್ಸೆ ಸಂಪರ್ಕ ಆಗಲಿ ಅಥವಾ ಏನು ಎಕ್ಸಾಕ್ಟ್ಲಿ ಮಾಡಬೇಕು ಅಂತ ಏನು ಗೊತ್ತಿರಲಿಲ್ಲ. ಹಾಗೆ ಅಲ್ಲಿ ಹೋಗಾದ್ಮೇಲೆ ಒಂದು ಶ್ರೇಯಸ್ ಪಾಯಿಂಟ್ಔಟ್ ಮಾಡಿದ ಹಾಗೆ ಆಮ್ ಐ ಗೆಟಿಂಗ್ ಬೆಟರ್ ಅನ್ನೋದು ಒಂದು, ಕನ್ಸಿಸ್ಟೆನ್ಸಿ ಒಂದು. But again, I have been a nerd. I have no shame in admitting that. ಸೊ ನನಗೆ ಹೇಗಂದರೆ ಒಂದು ಪ್ಲ್ಯಾನ್ ಹಾಕೋತಾ ಇದ್ದೆ. ಪ್ಲ್ಯಾನ್ ಹಾಕ್ಕೊಂಡು ಅದರಲ್ಲಿ ಒಂದು ಚಾರ್ಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಲೈನ್ಸ್ ಹಾಕ್ಬಿಟ್ಟು ನಾನು ಅವರ್ಸು ಮೇಲ್ಗಡೆ ಅವರ್ಸು ಕೆಳಗಡೆ ಏನು ನಂದು ಸಬ್ಜೆಕ್ಟ್ ಆಫ್ ಸ್ಟಡಿಂಗ್ ಪ್ಲ್ಯಾನು. ಸೊ ಎಂಡ್ ಆಫ್ ದ ಡೇಗೆ 10, 11, 12 ಗಂಟೆ ಅದೇನು ಪ್ಲ್ಯಾನ್ ಹಾಕಿರ್ತಿದ್ದೆ ಎಲ್ಲದಕ್ಕೂ ಟಿಕ್ ಆಗಿರಬೇಕು. ಸೊ ಅಲ್ಲಿ ತನಕ ನಾನು ಮಲ್ಕೋತಾನೆ ಇರಲಿಲ್ಲ, ಹಾಗೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಷನ್. ದೆನ್ ನ್ಯೂಸ್ ಪೇಪರ್ ಓದೋದ್ರಿಂದ ತುಂಬ ಒಂದು ಇಂಪ್ರೂವ್ಮೆಂಟ್ ಆಯಿತು ನನಗೆ ಈ ವಿಷಯಗಳ ಬಗ್ಗೆ ಅಲರ್ಟ್ನೆಸ್ಸು ಎಲ್ಲ. ಇನ್ನೊಂದು ಮೇನ್ ನನಗೆ ಆ ಫ್ಯಾಸಿನೇಷನ್ ಅಬೌಟ್ ಲರ್ನಿಂಗ್ ಅಬೌಟ್ ಆರ್ ಕಂಟ್ರಿ. ಏನಾಗಿತ್ತು, ಸ್ಕೂಲಲ್ಲಿ ಓದಿರ್ತೀವಿ, ಜಿಯೋಗ್ರಫಿ ಆಗಲಿ, ಪಾಲಿಟಿ ಆಗಲಿ, ಇಂಡಿಯನ್ ಇಕಾನಮಿ ಆಗಲಿ, ಸ್ಕೂಲಲ್ಲಿ ಓದಿರ್ತೀವಿ. ಆ ಲೆವೆಲ್ ಆಫ್ ಮೆಚುರಿಟಿ ಇರಲ್ಲ ಅರ್ಥ ಮಾಡಿಕೊಂಡು ದೇಶದಲ್ಲಿ ಇದು ಹೇಗೆ ಯೂಸ್ ಆಗ್ತಾ ಇದೆ ಅಂತ. ಅದು ಆ ಒಂದು 20s ವೆನ್ ಯು ಆರ್ ಲರ್ನಿಂಗ್, that's so fascinating. I loved the journey of UPSC more than anything. ಓದ್ಲಿಕ್ಕೆ ಸಿಗ್ತಾ ಇದೆ, ಅಯ್ಯೋ ನನಗಿವತ್ತು ಜಿಯೋಗ್ರಫಿ ಬಗ್ಗೆ ಸಿಗ್ತಾ ಇದೆ, ಈ ಮಾನ್ಸೂನ್ ಅನ್ನೋ ಕಾನ್ಸೆಪ್ಟು ನಾನು ಎಷ್ಟು ಫ್ಯಾಸಿನೇಟೆಡ್ ಆದೆ ಅಂದರೆ ಅದನ್ನೆಲ್ಲ ಓದಿದಾಗ ಎಲ್ಲೋ ಬಿಸಿಲು ಬರೋದು, ಎಲ್ಲೋ ಮೋಡ ಟರ್ನ್ ಆಗಿ ಇಂಡಿಯಾಗೆ ಮಳೆ ಬಂದು ಇಡೀ ದೇಶ ಎಲ್ಲ ಹಸಿರಾಗೋದು, ಈ ಥರ ಕಾನ್ಸೆಪ್ಟ್ಸ್ ಒಂದೊಂದು ಹಿಸ್ಟ್ರಿ ಆಗಲಿ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಹಿಸ್ಟ್ರಿ, ನಮ್ಮ ಫ್ರೀಡಮ್ ಫೈಟರ್ಸು ಅವ್ರು ಮಾಡಿದಂಥ ಕಾಂಟ್ರಿಬ್ಯೂಷನ್ ಎಲ್ಲವನ್ನು ಓದಕ್ಕೆ ಸಿಕ್ತಲ್ಲ, ಅದು ತುಂಬ ಫ್ಯಾಸಿನೇಟ್ ಮಾಡ್ತು. ಸೊ ಇಟ್ ವಾಸ್ ನಾಟ್ ಲೈಕ್ ಅ ರೋಟ್ ಲರ್ನಿಂಗ್ ಆರ್ ಇಷ್ಟು ಗಂಟೆ ಓದಲೇಬೇಕು ಅನ್ನೋ ಸ್ಟ್ರೆಸ್ ಇರಲಿಲ್ಲ. ಐ ರಿಯಲಿ ಎಂಜಾಯ್ಡ್ ಲರ್ನಿಂಗ್. ಆ್ಯಂಡ್ ಫಾರಿನ್ ಪಾಲಿಸಿ ಬಗ್ಗೆ ಓದೋದು, ಏನು ಕಾಂಟ್ರಿಬ್ಯೂಷನ್ ಆಗ್ತಾಯಿದೆ, ಯಾವುದೋ ದೇಶದಲ್ಲಿ ಎಲ್ಲೋ ಒಂದು ಕಡೆ ಇರುವಂಥ ಮಿನರಲ್ ಪಾಲಿಸಿ ನಮ್ಮ ದೇಶಕ್ಕೆ ಹೇಗದು ಇದಾಗುತ್ತೆ, ಆ ಲಿಂಕ್ ಮಾಡುವಂಥ, ಅಂದರೆ ಈಗ ಎಲ್ಲೋ ಒಂದು ಕಡೆ ಈ ಎಕಾನಮಿ ಚೆನ್ನಾಗಿಲ್ಲ ಅನ್ನೋದು ನಮ್ಮ ದೇಶಕ್ಕೆ ಅಡ್ವಾಂಟೇಜ್ ಆರ್ ಡಿಸಡ್ವಾಂಟೇಜ್ ಆಗುತ್ತೆ ನಮ್ಮ ದೇಶದ ಲೀಡರ್ಶಿಪ್ ಮಾಡೋ ಡಿಸಿಷನ್ಸಿಂದ. ಈ ಥರ ಇಂಟರ್ಲಿಂಕಿಂಗ್ ಆಫ್ ಆಲ್ ಸ್ಟ್ರೀಮ್ಸ್ ಕಮಿಂಗ್ ಟುಗೆದರ್ ಟುವರ್ಡ್ಸ್ ಸಮಥಿಂಗ್ ಬಿಗರ್ ಫ್ಯಾಸಿನೇಟೆಡ್ ಮೀ ಸೋ ಮಚ್ ದಟ್ ನನಗೆ ಈ ಗಂಟೆಗಳು ಅಥವಾ ಇದು ಯಾವುದೂ ತಲೆಗೆ ಹೋಗಲೇ ಇಲ್ಲ. So I really enjoyed. Maybe that was the secret of cracking it in the first attempt, more than being a nerd ಅನ್ಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಹೋಪ್ ಇತ್ತಾ, ನಿಮ್ಮ ಇನ್ಸ್ಟಿಂಕ್ಟ್ ಹೇಳ್ತಾ ಇತ್ತಾ ಇದು ಆಗೇ ಆಗುತ್ತೆ ಅಂತ? No, not at all. I think the burning desire and that no plan B, Saujanya. I did not have a plan B. Again, ಶ್ರೇಯಸ್ ಹೇಳಿದಾಗ ನಾನು ಎಂಜಿನಿಯರಿಂಗ್ ಮಾಡಿದ್ದು. ಐ ಆಲ್ಸೋ ಗಾಟ್ ಪ್ಲೇಸ್ಡ್ ಇನ್ 2-3 ವೆರಿ ರೆಪ್ಯೂಟೆಡ್ ಕಂಪನೀಸ್. ನನ್ನ ಎಲ್ಲ ಫ್ರೆಂಡ್ಸು ಕೆಲಸ ಮಾಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ನಾನು 2010-11 ಪ್ರಿಪೇರ್ ಆಗಿದ್ದಲ್ಲ, ನಮ್ಮ ತಂದೆ 2014 ರಿಟೈರ್ ಆಗೋರಿದ್ರು. ಒಂದೇ ಗೋಲು ನನಗೆ, ಪಪ್ಪ ರಿಟೈರ್ ಆಗೋ ಅಷ್ಟರಲ್ಲಿ ಕ್ಲಿಯರ್ ಮಾಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ. ಸೊ ಆ ಒಂದು ಡಿಸೈರ್ ಹೇಗಿತ್ತು ಅಂದರೆ ಐ ಡಿಡ್ ನಾಟ್ ಹ್ಯಾವ್ ಅ ಪ್ಲ್ಯಾನ್ ಬಿ. ಐ ನೆವರ್, ಈಗ ಅನಿಸುತ್ತೆ ನಾನು ಕ್ಲಿಯರ್ ಮಾಡಿಲ್ಲ ಅಂದರೆ ಏನು ಮಾಡ್ತಾಯಿದ್ದೆ ಅಂತ. ಐ ನೆವರ್ ರಿಯಲಿ ಥಾಟ್ ಅಬೌಟ್ ಇಟ್. ಐ ಜಸ್ಟ್ ಕೆಪ್ ಸ್ಟಡಿಂಗ್, ಗಾಟ್ ಇನ್ವಾಲ್ವ್ಡ್ ಸೋ ಮಚ್ ಇನ್ ದ ಸಬ್ಜೆಕ್ಟ್ ಆ್ಯಂಡ್ ದ ಪ್ರಿಪ್ರೇಷನ್ ದಟ್ ಐ ರಿಯಲಿ ಡಿಡ್ ನಾಟ್ ಥಿಂಕ್ ಅಬೌಟ್ ಇಟ್. ನಿಮ್ಮ ಸ್ಟೋರಿ ಕೇಳಿದಾಗ ನೀವು ಯು ಡಿಂಟ್ ಹ್ಯಾವ್ ಅ ಪ್ಲ್ಯಾನ್ ಬಿ, IAS ಆಫೀಸರ್ ಆಗಬೇಕು ಅಂತ ಫ್ರಮ್ ಡೇ 1 ಏನು ಅಂದ್ಕೊಂಡಿದ್ರಿ, ಯು ಲಿಟ್ರಲಿ ಮ್ಯಾನಿಫೆಸ್ಟೆಡ್ ಅದನ್ನು. ಸೊ ನಾವು ಒಂದೇ ಗೋಲ್ ಇಟ್ಕೊಂಡಿದ್ರು, ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಡೆಡಿಕೇಟೆಡ್ ಆಗಿ ಒಂದು ಗುರಿಯತ್ತ ನಾವು ವರ್ಕ್ ಮಾಡ್ತಾ ಹೋದರೆ ಕನ್ಸಿಸ್ಟೆಂಟ್ಲಿ ಖಂಡಿತ ವಿ ಕ್ಯಾನ್ ಮೇಕ್ ಇಟ್ ಹ್ಯಾಪನ್ ಅನ್ನೋದಕ್ಕೆ ಯು ಆರ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ಸೊ ನೀವಿಬ್ಬರು 2012 ಬ್ಯಾಚ್ನ ಸ್ಟೂಡೆಂಟ್ಸ್, ಬಟ್ ಒಂದೇ ಬ್ಯಾಚ್ನವರಾಗಿದ್ದರು. ನೀವು ಎಕ್ಸಾಮ್ಸ್ಗೆ ಅಪಿಯರ್ ಆಗೋ ಟೈಮಲ್ಲಿ ಒಬ್ಬರನ್ನೊಬ್ಬರು ಪರಸ್ಪರ ಭೇಟಿನೇ ಮಾಡಿಲ್ಲ.
ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಭೇಟಿ ಮಾಡ್ತೀರಾ, ಆನಂತರ ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗ್ತೀರಾ. ಸೊ ಹೌ ಡಿಡ್ ಲವ್ ಬ್ಲಾಸಮ್ ಬಿಟ್ವೀನ್ ಯು ಬೋತ್ ಅಂತ ತಿಳ್ಕೊಬಹುದಾ? ನೀವು ಹೇಳಿದಾಗೆ ಐ ಥಿಂಕ್ ಇಬ್ರು ಪ್ರಿಪರೇಷನ್ ಡೆಲ್ಲಿಯಲ್ಲೇ ಮಾಡಿದ್ದು. ಹಾ. ಸೊ ವಿ ಆರ್ ಪ್ರಾಬ್ಲಿ ಇನ್ ಡೆಲ್ಲಿ ಎಟ್ ದ ಸೇಮ್ ಟೈಮ್ ಆ್ಯಂಡ್ ಇನ್ ದ ಸೇಮ್ ಏರಿಯಾ. ಬಟ್ ಭೇಟಿ ಆಗದೆ ಇರಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನಂತಂದ್ರೆ ಶಿ ಇಸ್ ಅ ನರ್ಡ್ ಆ್ಯಂಡ್ ಐ ಆಮ್ ನಾಟ್ ಅ ನರ್ಡ್. ಆಯ್ತಾ, ಅವರು ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಅವ್ರ ರೂಮಿಂದ ಹೊರಗಡೆನೆ ಬರ್ತಾ ಇರಲಿಲ್ಲ ಅನ್ಸುತ್ತೆ. ನಾನು ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ನಲ್ಲ, ಕ್ರಿಕೆಟ್ ಆಡ್ತಾ ಇದ್ವಿ, ಕಾನ್ಸರ್ಟ್ ಹೋಗ್ತಾ ಇದ್ವಿ, ಏನಾದ್ರು ಹಿಂಗೆ ಸ್ಪೋರ್ಟ್ಸ್, ಮುಂಚಿನ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಆಯ್ತು. ಏನಾದ್ರು ಡೆಲ್ಲಿಲಿ ಯಾವಾಗ ಒಂದು ಏನೋ ಚಾಂಪಿಯನ್ಶಿಪ್, ಸ್ಕ್ವಾಶ್, ಹಾಕಿ ಏನೋ ನಡೆಯೋದು. ಸೊ ನಾವು ಅದನ್ನೆಲ್ಲ ನೋಡೋಕ್ಕೆಲ್ಲ ಹೋಗ್ತಾ ಇದ್ವಿ. ಬಟ್ ವಿ ನೆವರ್ ಹ್ಯಾಡ್ ಕಾಮನ್ ಫ್ರೆಂಡ್ಸ್ ಅನ್ಸುತ್ತೆ. ಸೊ ವಿ ನೆವರ್ bumped into each other. ಓಕೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದಾಗ ಸಹ ವಿ ಡಿ ನಾಟ್ ನೋ ಅಬೌಟ್ ಈಚ್ ಅದರ್. ಬಟ್ ಹಿಂಗೆ ಒಂದು ಲಿಸ್ಟ್ ಬರುತ್ತಲ್ಲ, ಕರ್ನಾಟಕದಿಂದ ಎಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ ಅಂತ, ಅದ್ರಲ್ಲಿ ಅವ್ರ ಹೆಸರಿತ್ತು. ಬಟ್ ಐ ಹ್ಯಾಡ್ ನೆವರ್ ಹರ್ಡ್ ಆಫ್ ಹರ್, ಗೊತ್ತೇ ಇರಲಿಲ್ಲ ನನಗೆ. ಬಟ್ ಐ ಥಿಂಕ್ ವಿ ಮೆಟ್ ಸೆವೆರಲ್ ಇಯರ್ಸ್ ಲೇಟರ್. ಟ್ರೈನಿಂಗ್ ಕೂಡ ನಮ್ದು ಸೆಪರೇಟ್ ಆಗಿ ಆಯ್ತು, ಅವ್ರದ್ದೊಂದು ಕಡೆ ಆಯ್ತು, ನಂದೊಂದು ಕಡೆ ಆಯ್ತು. ಆ ಟ್ರೈನಿಂಗ್ ಟೈಮ್ನಲ್ಲೂ ಎಲ್ಲೂ ಮೀಟ್ ಮಾಡಲಿಲ್ಲ. ಸೆವೆರಲ್ ಇಯರ್ಸ್ ಲೇಟರ್, ಮೇ ಬಿ ಅಬೌಟ್ ಆಲ್ಮೋಸ್ಟ್ 2-3-4 years later, that is when we met each other. ಅದು ಯಾವುದೋ ಒಂದು ಅಫಿಷಿಯಲ್ ಮೀಟಿಂಗ್ ಟೈಮ್ ನಲ್ಲಿ ಅವರು ಅದೇ ಊರಲ್ಲಿದ್ರು, ನಾನು ಅದೇ ಊರಲ್ಲಿದ್ದೆ. ಆವಾಗ ಮೀಟ್ ಮಾಡಿದ್ದು. ಆವಾಗ ಅನಿಸ್ತು, ಕರೆಕ್ಟ್ ಇವರು ಇದಂತ. ಅಫ್ಕೋರ್ಸ್ ದಿಸ್ ಅ ವೆರಿ ಫನಿ ಸ್ಟೋರಿ ಟು ದಿಸ್ ಆಲ್ಸೋ. ದ ಫನಿ ಸ್ಟೋರಿ ಇಸ್ ದಟ್ ನಾನು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದಾಗ ಆಕ್ಚುಲಿ 24 ಓನ್ಲಿ, ಬಟ್ ಸಾಕಷ್ಟು ಹಿಂಗೆ ಮದುವೆ ಪ್ರಪೋಸಲ್ಸ್ ಎಲ್ಲ ಬರಕ್ ಶುರು ಆಯ್ತು. ಅದಕ್ಕೆ ನಾವು ಅಪ್ಪ ಅಮ್ಮ ಎಲ್ಲ ಹೇಳೋರು, ಹಿಂಗೆ ಪ್ರಪೋಸಲ್ ಬಂದಿದೆ ನೋಡು ಅಂತ. ಅಫ್ಕೋರ್ಸ್ ದೇ ಆಲ್ಸೋ ನಾಟ್ ವೆರಿ ಕೀನ್ ಐ ಶುಡ್ ಗೆಟ್ ಮ್ಯಾರಿಡ್, ಬಟ್ ವಿ ವುಡ್ ಇನ್ವೇರಿಯಬಲಿ ಯಾರು ಹಿಂಗೆ ಕಾಲ್ ಮಾಡಿ ಹೇಳಿದ್ರೆ ಬಂದು ಹೇಳೋರು. ಆ್ಯಂಡ್ ಸಿನ್ಸ್ ಐ ವಾಸ್ ಟೂ ಯಂಗ್, ಐ ಟೋಲ್ಡ್ ದೆಮ್ ದಟ್ ಅದರ ಒಂದು 5-6 ವರ್ಷ ಅಂತೂ ಅದ್ರ ಬಗ್ಗೆ ಮಾತೇ ಇಲ್ಲ. ಐ ಆಲ್ಸೋ ವಾಂಟ್ ಟು ಎಂಜಾಯ್ ಮೈ ಟ್ರೈನಿಂಗ್, ಐ ವಾಂಟ್ ಟು ಎಂಜಾಯ್ ದ ಪೋಸ್ಟಿಂಗ್ ಎಟ್ಸೆಟ್ರಾ. ಐ ಆಮ್ ನಾಟ್ ಕೀನ್ ಆನ್ ಗೆಟಿಂಗ್ ಮ್ಯಾರಿಡ್ ಅಂತ ಹೇಳಿದ್ದೆ. Incidentally, one of the proposals which came was from her. Oh my God, this is like a film story. ಆಯ್ತಾ, ಇದರಲ್ಲಿ ಹಿಂಗೆ ಬಂತು. ಸೊ ನಾನು ಹೇಳಿದ್ನಲ್ಲ, ನನ್ನ ತಂದೆ ತಾಯಿನ ಇನ್ಸಿಸ್ಟ್ ಮಾಡ್ತಿರ್ಲಿಲ್ಲ. ಬಟ್ ಫಾರ್ ಸಮ್ ರೀಸನ್ ದೇ ಫೆಲ್ಟ್ ದಟ್ ದಿಸ್ ಇಸ್ ಅ ಗುಡ್ ಪ್ರಪೋಸಲ್. Okay. ಅಂಡ್ ದೇ ಕೆಪ್ಟ್ ಟೆಲಿಂಗ್ ದಟ್ ಯು ಶುಡ್ ಕನ್ಸಿಡರ್. ಅಂದ್ರೆ ಸೀರಿಯಸ್ ಆಗಿ ಮಾತಾಡಿದ್ದು ಅಂತಂದ್ರೆ ಈ ಪ್ರಪೋಸಲ್ ಬಗ್ಗೆ ಮಾತಾಡಿದ್ರೆ ಅವ್ರು ಮಾತಾಡಿದ್ದು, ನಾನು ಐ ಕೆಪ್ಟ್ ಸೇಯಿಂಗ್ ನೋ. ಬಟ್ ಹೌ ಇಟ್ ಬಿಕೇಮ್ ಇಂಟ್ರೆಸ್ಟಿಂಗ್ ವಾಸ್ ದಟ್ ನಾ ಹೇಳಿದಲ್ಲ, ಹಿಂಗೆ ರಿಸಲ್ಟ್ ಬಂದಾಗಲೂ ಅವ್ರ ಹೆಸರಿತ್ತು, ಬಟ್ ಐ ಡಿಡ್ ನಾಟ್ ನೋ ಪರ್ ಸೆ ಅಬೌಟ್ ಹರ್. ನಾವು ಬಂದು ಹೇಳಿದ್ರೆ ಹಿಂಗೆ ದಿವ್ಯಾ ಶಿವರಾಮ್ ಅಂತ ನಿನ್ ಬ್ಯಾಚ್ ಅಂತೆ ಅಂತ. ಐ ಸೆಡ್ ಅದ್ ಹೆಂಗ್ ಸಾಧ್ಯ, ನನಗೆ ಆಕ್ಚುಲಿ ಮೆಜಾರಿಟಿ ಎಲ್ರೂ ಗೊತ್ತು, ಈ ಹೆಸರು ಕೇಳಿಲ್ವಲ್ಲ ನಾನು ಅಂತ. ಸೊ ದೆನ್ ಐ ಸೆಡ್ ಏನ್ ಹೆಸರು ಹೇಳಂತ, ಹಿಂಗೆ ದಿವ್ಯಾ ಶಿವರಾಮ್ ಅಂತ ಹೇಳಿದ್ರು. ಆವಾಗ ಫೇಸ್ಬುಕ್ ವಾಸ್ ಕ್ವೈಟ್ ಪಾಪ್ಯುಲರ್, ಎವ್ರಿಬಡಿ ಹ್ಯಾಡ್ ಅ ಫೇಸ್ಬುಕ್ ಅಕೌಂಟ್. ಸೊ ನಾನು ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ದಿವ್ಯಾ ಶಿವರಾಮ್ ಅಂತ ಸರ್ಚ್ ಮಾಡಿದೆ. ಸೊ ದೇರ್ ವಾಸ್ ಅ ಪ್ರೊಫೈಲ್ ಲೈಕ್ ದಟ್. ಸೊ ಐ ಸೆಡ್ ಓಕೆ, ಇದೇನು ಫ್ರಾಡ್ ಅಲ್ಲ ಇದು, ಬಟ್ ದೆನ್ ಐ ಲುಕ್ಡ್ ಅಟ್ ಹರ್ ಫೋಟೋಸ್. ಐ ಟೋಲ್ಡ್ ಮೈ ಮದರ್, ಶಿ ಇಸ್ ವೆರಿ ಪ್ರಿಟಿ, ನೋಡಕ್ಕೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ಬಟ್ ದ ಆನ್ಸರ್ ಇಸ್ ಸ್ಟಿಲ್ ನೋ ಅಂತ. ಅಂಡ್ ದೇ ಆಲ್ಸೋ ಒಂದೆರಡು ಸರಿ ಮಾತಾಡಿದ್ರು, ಆಮೇಲೆ ಇಲ್ಲ ಅವ್ನು ನಾಟ್ ರೆಡಿ ಅಂತ ಹೇಳಿ ಬಿಟ್ಬಿಟ್ಟು. ಬಟ್ ನಿಮಗೆ ಗೊತ್ತಿತ್ತಾ 2012 ಅಲ್ಲಿ ನೀವು ಕರ್ನಾಟಕದಲ್ಲಿ ಏನ್ ರಿಸಲ್ಟ್ಸ್ ಚೆಕ್ ಮಾಡಿದ್ರಿ, ಇವರೇ ಆದಿವ್ಯಾ ಅಂತ ಗೊತ್ತಿರ್ಲಿಲ್ಲ? ಇಲ್ಲ, ಐ ಮೀನ್ ದಿಸ್ ಇಸ್ ನೋ ಕನೆಕ್ಷನ್ ಅಟ್ ದಟ್. ಆಲ್ ದಿಸ್ ಕನೆಕ್ಷನ್ ಕೇಮ್ ಮಚ್ ಲೇಟರ್. ಇಲ್ಲ ಅಂತ ಹೇಳಿದ್ದು. ಸೊ ನಾವು ಯಾವಾಗ ಸೆವೆರಲ್ ಇಯರ್ಸ್ ನಾವು ಆದ್ಮೇಲೆ ನಾವು ಮೀಟ್ ಮಾಡಿದಾಗ ನನಗೆ ತಲೆಯಲ್ಲಿ ಗೊತ್ತಿತ್ತು, ನಾನು ಇವ್ರ ಪ್ರಪೋಸಲ್ಗೆ ಇಲ್ಲ ಅಂತ ಹೇಳಿದಂತ. ಪ್ರಾಬ್ಲಿ ಶಿ ಆಲ್ಸೋ ನ್ಯೂ ದಟ್ ದ ಪ್ರಪೋಸಲ್ had come and I had said no. So it was a slightly awkward first meeting. But after that we hit it off very well, became very close friends. And for a long time we were friends also. We would discuss a lot of issues. I think I was posted in Bangalore then. You were in Goa? Goa, I was she was in Goa or something. So it was more of a professional thing. We became friends. And over a period of time I think it became more, my admiration towards her started increasing. She was very dedicated officer, very upright, very very passionate about her job. So I think a lot of good qualities about her kind of attracted me. ಅಲ್ಲಿಂದ ಮುಂದೆ ಹೋಗಿದ್ದು. ಲವ್ಲಿ. ಮ್ಯಾಮ್, ನಿಮ್ಮ ಸೈಡ್ ಆಫ್ ಸ್ಟೋರಿ ಹೇಳ್ಬೇಕಂದ್ರೆ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಈ ಹುಡುಗ ಬೇಡ ಅಂದಿದ್ದಾನೆ ಅಂತಂದಾಗ? ಅಥವಾ ಆರಾಮಾಗಿ ತಗೊಂಡ್ರ ಅದನ್ನ? ಅಂಡ್ ನೀವ್ ಯಾಕೆ ಬೇರೆ ಪ್ರಪೋಸಲ್ಸ್ನ ಒಪ್ಕೊಳ್ಳಿಲ್ಲ? ಹೌ ಡಿಡ್ ಯು ವೇಟ್ ಫಾರ್ ಸೋ ಲಾಂಗ್? ಏನಾಯ್ತು ಅಂದ್ರೆ, ಹೆಣ್ಮಕ್ಳು UPSC ಕ್ಲಿಯರ್ ಮಾಡಿದಾಗ ತಂದೆ ತಾಯಿ ಯೋಚನೆ ಡಿಫ್ರೆಂಟ್ ಆಗುತ್ತೆ. ವೈ ದೇ ವಾಂಟೆಡ್ ಮೀ ಟು ಗೆಟ್ ಮ್ಯಾರಿಡ್ ಟು, ಆರ್ ಐ ಆಲ್ಸೋ ಥಾಟ್ ಇಟ್ ಇಸ್ ಬೆಟರ್ ದಟ್ ಐ ಗೆಟ್ ಮ್ಯಾರಿಡ್ ಟು ಅ ಸಿವಿಲ್ ಸರ್ವೆಂಟ್. ಒಂದು ಪ್ರೊಫೆಷನಲ್ ಚಾಲೆಂಜಸ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಇರುತ್ತೆ, ಟ್ರಾನ್ಸ್ಫರ್ಸ್ ಇರುತ್ತೆ, ಅಥವಾ ದಿಸ್ ಜಾಬ್ ಇಸ್ ಚಾಲೆಂಜಿಂಗ್, ಅದರಲ್ಲಂತೂ ಬೇರೆ ಪ್ರಶ್ನೆನೇ ಇಲ್ಲ. ಅದ್ರ ಆ್ಯಕ್ಚುಲಿ ಇಟ್ ಈಸ್ ಚಾಲೆಂಜಿಂಗ್. ಸೊ ದೇರ್ ವಿಲ್ ಬಿ ದ ಫ್ಯಾಮಿಲಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಅಂತ ಒಂದು.
ಹಾಗಿದ್ದಿದ್ರಿಂದ ಸೊ ಅಪ್ಪ ಅಮ್ಮ ಅದನ್ನೇ ನೋಡ್ತಾ ಇದ್ರು. ಇನ್ನು ಮಾವ ಚಿತ್ರದುರ್ಗದ SP ಆದಂಥವ್ರು, ಅವರು DYSP ಇನ್ ಒನ್ ಆಫ್ ಹಿಸ್ ಫಸ್ಟ್ ಇನಿಷಿಯಲ್ ಪೋಸ್ಟಿಂಗ್ಸ್ ಅಲ್ಲಿ. ಸೊ ಅಲ್ಲಿ ದೇರ್ ವರ್ ಕಪಲ್ ಆಫ್ ಡಾಕ್ಟರ್ಸ್ ಹೂ ವರ್ ಕಾಮನ್ ಫ್ರೆಂಡ್ಸ್ ವಿತ್ ನಮ್ಮ ಮಾವ ಶ್ರೀ ಗೋಪಾಲ್ ಹೊಸೂರ್ ಅವ್ರ ಹತ್ರ. ಸೊ ಅವರು ನಾನು ಕ್ಲಿಯರ್ ಮಾಡಿದಾಗ ನಾನು ಅವ್ರ ಮುಂದೆ ಬೆಳೆದಿರೋ ಅಂಥ ಮಗು. ಸೊ ಅವ್ರು ನನ್ನ ನೋಡಿದ್ರು, ಹಾಗೆ ಅವರು ಹೇಳಿದ್ರು ಈ ಥರ ಅವ್ರ ಮಗ ಒಳ್ಳೆ ಫ್ಯಾಮಿಲಿ, ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ, ಕಳ್ಸೋಣ ಅಂತ. ಹಾಗೆ ಹೇಳಿ ಅದು ಆಗಿದ್ದು. ಬಟ್ ನನಗೆ ಆ್ಯಕ್ಚುಲಿ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಮ್ಯಾರಿಡ್. ಆ್ಯಂಡ್ ಆಲ್ಸೋ ಇನಿಷಿಯಲಿ ಮೈ ಪೋಸ್ಟಿಂಗ್ ವಾಸ್ ಇನ್ ನೈನಿತಾಲ್, ಅಂಡ್ ದೆನ್ ಅಲ್ಮೋಡಾ, ದೆನ್ ರಾಣಿಖೇತ್. ಐ ವಾಸ್ ಇನ್ ಉತ್ತರಾಖಂಡ್ ಓನ್ಲಿ ಫಾರ್ ಇದು ನಂದು ಇಂಡಕ್ಷನ್ ಟ್ರೈನಿಂಗ್ ಎಲ್ಲ ಡೆಲ್ಲಿ ಸೆಂಟ್ರಿಕ್ ಇತ್ತು. ಸೊ ಅದೆಲ್ಲ ಹಾಗೆ ನನ್ನ ಮನೆಯಿಂದ ದೂರನೇ ಇದ್ದಿದ್ರಿಂದ ಆ ಡಿಸ್ಕಷನ್ ಆಗ್ತಾನೆ ಇರಲಿಲ್ಲ ಎವ್ರಿ ಡೇ. ಸೊ ಎನಿವೇ ಇಟ್ ವಾಸ್ ಅ ಗುಡ್ ಟೈಮ್ ಫಾರ್ ಮೀ ಆಲ್ಸೋ. ಆ್ಯಂಡ್ ಸೊ ಯು ನೋ ಇಟ್ ರಿಯಲಿ ಡಿಡ್ ನಾಟ್ go that in that direction. I think ಋಣ ಇಲ್ಲೇ ಇತ್ತು ಅನ್ಸುತ್ತೆ. ನಾನು ಐ ಆಮ್ ನಾಟ್ ಎ ವೆರಿ ಸೋಷಿಯಲ್ ಪರ್ಸನ್. ನಂಗೆ ತುಂಬ ಫ್ರೆಂಡ್ಸು ಅಥವಾ ತುಂಬ ಹೊರಗೆ ಹೋಗೋದು ಇಲ್ಲ. ಐ ಆಮ್ ಅ ಹೋಮ್ ಬಾಡಿ ಮೋಸ್ಟ್ಲಿ ನನ್ನ. ಸೊ ನಂಗೆ ಹಂಗೆ ತುಂಬ ಜನ ಫ್ರೆಂಡ್ಸು ಇರಲಿಲ್ಲ. ಹಾಗಾಗಿ ಯುನೋ ಅಂಥ ಏನು ಇಂಟರಾಕ್ಷನ್ಸು ಅಥವಾ ಇಂಟರ್ಫೇಸಸ್ it's a very interesting flow. The story is quite interesting when you look back. But avaga it just happened. It was incidental, and I was too fascinated by the work and all that, and too passionate about the initial postings ella. Nange andre first ಜಾಬ್ ನಂದು, ಆ್ಯಂಡ್ ಇಂಡಿಪೆಂಡೆಂಟ್ ಚಾರ್ಜ್ ಆಗಿ ಇನ್ನೇನಿತಾಲ್ ಅಂದರೆ ಒಂದು ಲ್ಯಾಂಗ್ವೇಜ್ ಇಸ್ ಅ ಚಾಲೆಂಜ್, ಒಂದು ಎಂಟೈರ್ ಕಂಟೋನ್ಮೆಂಟ್ ಅಂದರೆ ಎಲ್ಲ ಸಿವಿಕ್ ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಇನ್ ಮೈ ಹ್ಯಾಂಡ್. ಸ್ಕೂಲ್ ಇತ್ತು, ಹಾಸ್ಪಿಟಲ್ ಇತ್ತು, ಜನರು, ಸಫಾಯಿ ಕರ್ಮಚಾರೀಸು, ಅವರ ಬೆಟರ್ಮೆಂಟು, ಎಷ್ಟೊಂದು ಗೌರ್ಮೆಂಟ್ ಸ್ಕೀಮ್ಗಳು. ನಾನು ಓದಿದ್ದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಿಗ್ತಾ ಇರುವಂಥ ಮೊದಲನೇ ಅವಕಾಶ ಅಲ್ಲ. ಸೊ ಕಾನ್ಸಂಟ್ರೇಷನ್ ವಾಸ್ ಫುಲ್ಲಿ ಆನ್ that. So ಕೊನೆಗೆ it had to come back to ಅವ್ರನ್ನ ಮೀಟ್ ಆಗೋದು. Stars had to be aligned. ಬಟ್ ಎಷ್ಟೆಲ್ಲ ಕೋಇನ್ಸಿಡೆನ್ಸಸ್ ಡೆಲ್ಲಿಲಿ ಒಟ್ಟಿಗೆ ಓದಿದ್ದಿಂದ ಹಿಡಿದು ಸೋ ಮೆನಿ ಕೋಇನ್ಸಿಡೆನ್ಸಸ್. ಅಂಡ್ ಫೈನಲಿ ಆಸ್ ಯು ರೈಟ್ಲಿ ಸ್ಟಾರ್ಸ್ ಅಲೈನ್ ಆಯ್ತು, ಮದುವೆ ಆಯ್ತು. ಇವಾಗ ಆಮೇಲೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಟ್ಸ್ ಬೀನ್ 7 years, 7.5. ಯಾ, ಓಕೆ. ಗಂಡ ಹೆಂಡತಿ ಇಬ್ರು ಸಿವಿಲ್ ಸರ್ವೆಂಟ್ಸ್ ಆದಾಗ ಅಡ್ವಾಂಟೇಜಸ್ ಏನೇನಿರುತ್ತೆ, ಡಿಸ್ಅಡ್ವಾಂಟೇಜಸ್ ಏನೇನಿರುತ್ತೆ? ಐ ಥಿಂಕ್ ಒನ್ ಥಿಂಗ್ ಏನು ಅವ್ರು ಹೇಳಿದ್ದು ಅಂತಂದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಸಿವಿಲ್ ಸರ್ವೆಂಟ್ ಇದ್ದರೆ ದೇರ್ ಸಮ್ ಬೆನಿಫಿಟ್ಸ್ ಫಾರ್ ಶ್ಯೂರ್. ಒಂದು ಅಂದರೆ ಇಟ್ಸ್ ಅ ಹೈ ಪ್ರೆಷರ್ ಜಾಬ್, ದಿಸ್ ಅ ಲಾಟ್ ಆಫ್ ಚಾಲೆಂಜಸ್ ವಿಚ್ ಆರ್ ದೇರ್. ಸೊ ಯು ಡೆಫಿನೆಟ್ಲಿ ನೀಡ್ ಒಂಥರ ಸಪೋರ್ಟ್ ಬೇಕಾಗತ್ತೆ ನಿಮಗೆ, ಒಂಥರ ಇದರ್ ಇಮೋಷನಲ್ ಸಪೋರ್ಟ್, ಆರ್ ಅಟ್ ದ ಎಂಡ್ ಆಫ್ ದ ಡೇ ವೆನ್ ದ ಡೇ ಹಸ್ ನಾಟ್ ಗಾನ್ ವೆರಿ ವೆಲ್, ಯು ನೀಡ್ ಸಂಬಡಿ ಟು ಅಂಡರ್ಸ್ಟ್ಯಾಂಡ್. ಸೊ ಹಸ್ಬೆಂಡ್ ವೈಫ್ ಸಿವಿಲ್ ಸರ್ವೆಂಟ್ ಇರೋದ್ರಿಂದ ನಿಮಗೆ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಯು ಆಲ್ವೇಸ್ ಹ್ಯಾವ್ ಸಂಬಡಿ ಟು ಬಿ ದೇರ್ ಹೂ ಅಂಡರ್ಸ್ಟ್ಯಾಂಡ್ಸ್ ದ ಚಾಲೆಂಜಸ್ ದಟ್ ಯು ಹವ್ ಗಾನ್ ಥ್ರೂ. Disadvantages may be very small in this regard that she is from Ministry of Defence, I am from Ministry of Railways. ಸೊ ನಮ್ಮ ಪ್ಲೇಸ್ ಆಫ್ ಪೋಸ್ಟಿಂಗ್ ಒಂಥರ ಬೇರೆ ಇರುತ್ತೆ, ಅವ್ರ ಪ್ಲೇಸ್ ಆಫ್ ಪೋಸ್ಟಿಂಗ್ ಬೇರೆ ಇರುತ್ತೆ. ಈಗ ನಮ್ಮ ಮದುವೆ ಆದಾಗ ನಾನು ಡೆಲ್ಲಿಯಲ್ಲಿದ್ದೆ, ಶಿ ವಾಸ್ ಇನ್ ಬೆಲ್ಗಾಮ್. ಸೊ ಆಲ್ಮೋಸ್ಟ್ 1.5 years, close to 2 years we were separate. But that to say it was very good because we were really, she was doing a very good job, I was doing a good job. So at the end of the day we would sync up and discuss that, okay, today it went very well, athara anta. So it was very nice. I can't think of disadvantages. I can't really think of many. So many sacrifices ಅಲ್ವಾ? ಅಂದರೆ ಮದುವೆ ಆಗಿ ಹೊಸದ್ರಲ್ಲೇ ನೀವೊಂದು ಕಡೆ ಇವ್ರೊಂದು ಕಡೆ ಇರೋದು. ಹೌದು, ಪ್ರೊಫೆಷ್ನಲಿ ನಿಮಗೆ ನಾನು ತುಂಬ ಕಲ್ತ್ಕೊಂಡೆ, ಇಷ್ಟೆಲ್ಲ ಮಾಡಿದೆ ಅನ್ನೋದು ಒಂದು ಕಡೆ ಇದ್ದರು. ಪರ್ಸ್ನಲಿ ದಟ್ ಇಸ್ ದ ಟೈಮ್ ವೇರ್ ಆ ಹನಿಮೂನ್ ಪೀರಿಯಡ್ ಅಂತ ಏನು ಕರೀತಾರೆ, 1 year to 2 years, ದಟ್ ಇಸ್ ದ ಟೈಮ್ ವೇರ್ ನೀವು ಜೊತೆಗೆ ಸ್ಪೆಂಡ್ ಮಾಡಬೇಕು ಅಂತಿದ್ದಂಥ ಟೈಮ್ನ ಕೂಡ ನೀವು ದೇಶಕ್ಕೋಸ್ಕರ ಡೆಡಿಕೇಟೆಡ್ ಆಗಿಟ್ಟು. ಬಿಕಾಸ್ ಐ ಥಿಂಕ್ ಇದು ಎಲ್ಲ ಸಿವಿಲ್ ಸರ್ವೆಂಟ್ಸ್ ಅಥವಾ ಬ್ಯೂರೋಕ್ರಾಟ್ಸ್ ಪರ್ಸ್ಪೆಕ್ಟಿವಲ್ಲೂ ನೋಡಿ ಹೇಳ್ತಾ ಇದ್ದೀನಿ, ದರ್ ಇಸ್ ಸೋ ಮಚ್ ಆಫ್ ಸ್ಯಾಕ್ರಿಫೈಸ್ ದಟ್ ಗೋಸ್ ಇನ್ ಟು ಇಟ್. ಮೇ ಬಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಇದು. ಅಲ್ಲ, ಫ್ರಾಂಕ್ಲಿ ಇಟ್ ಡಿಡ್ ನಾಟ್ ಸೀಮ್ ಲೈಕ್ ಅ ಸ್ಯಾಕ್ರಿಫೈಸ್ ಪರ್ ಸೆ. ನಮಗೆ ಐ ಥಿಂಕ್ ವಿ ಹ್ಯಾಡ್ ಅನ್ ಎಕ್ಸೈಟ್ಮೆಂಟ್ ಇನ್ ದ್ಯಾಟ್ ಆಸ್ ವೆಲ್. ಯಾಕಂದರೆ ನಾವು ತಿಂಗಳಿಗೆ ಒಂದು ಸರಿ ಎಲ್ಲೋ ಒಂದು ಕಡೆ ಮೀಟ್ ಮಾಡಬೇಕು ಅಂತ ಒಂದು ಇರ್ತಾಯಿತ್ತು. ಹಾಂ, absolutely. That went on for a very long period of time, almost like close to 2 years after getting married also.
ಲಿಟಲಿ ವೇಟಿಂಗ್ ಟು ಮೀಟ್ ಈಚ್ ಅದರ್. ದ್ಯಾಟ್ ಒನ್ ಫೀಲಿಂಗ್ ಏನಿರುತ್ತಲ್ಲ, ಇಟ್ ಇಸ್ ಅ ವೆರಿ ಎಕ್ಸೈಟಿಂಗ್ ಫೀಲಿಂಗ್. ಅಂಡ್ ದೂರ ಇದ್ದಾಗ ಜಗಳನೂ ಕಮ್ಮಿ ಇರುತ್ತೆ ಅಲ್ವಾ ಸರ್? ಡು ಯು ಅಗ್ರಿ ಮ್ಯಾಮ್? I don't want to comment on that. Yeah, but this also brought in a lot of excitement with us. Then she would travel somewhere for a meeting. I would also travel on weekend, hogi meet madodu. So that's how we ended up traveling a lot more to meet each other at the same place. Because she was in Delhi, she would come to Delhi quite often. At least one ತಿಂಗಳಿಗೆ ಒಂದ್ಸರಿ, once in 6 weeks or once in 8 weeks, she would be in Delhi. ಸೊ ಅದನ್ನು ಮೀಟ್ ಮಾಡೋದು. ಇಲ್ಲ ಅಂತಂದರೆ ಅವ್ರು ಯಾವುದೊಂದು ಕಡೆ ಕಾನ್ಫರೆನ್ಸ್ ಹೋಗ್ತಾ ಇದ್ರು, ಥರ್ಸ್ಡೇ ಫ್ರೈಡೇ ಕಾನ್ಫರೆನ್ಸ್ ಅಂದರೆ ನಾನು ಫ್ರೈಡೇ ಹೋಗಿಬಿಡ್ತಾ ಇದ್ದೆ ಅಲ್ಲಿ. ಸ್ಯಾಟರ್ಡೇ ಸಂಡೇ ವಿ ವುಡ್ ಸ್ಪೆಂಡ್ ಇನ್ ದಟ್ ಪ್ಲೇಸ್. ಸೊ ಐ ಥಿಂಕ್ ಇಟ್ ಬಿಕೇಮ್ ಅ ಗುಡ್ ಪಾರ್ಟ್ ಆಫ್ ಅವರ್ ಕಲ್ಚರ್ ಆಫ್ ಟ್ರಾವೆಲ್ ಟುಗೆದರ್, ಗೋಯಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ನ್ಯೂ ಪ್ಲೇಸಸ್. ಅವ್ರು ಎಲ್ಲೊಂದು ಕಡೆ ಟ್ರೈನಿಂಗ್ ಹಾಕಿದರೆ ನಾನು ಆ ಟ್ರೈನಿಂಗ್ ಟೈಮ್ನಲ್ಲಿ ಒಂದು ಯಾವುದೋ ಹಾಲಿಡೇ ನೋಡಿಕೊಂಡು ಹೋಗೋದಾಗಲಿ. ಸೊ ಇಟ್ ಬ್ರಾಟ್ ಎ ಲಾಟ್ ಆಫ್ ಎಕ್ಸೈಟ್ಮೆಂಟ್ ಫ್ರಮ್ ಅವರ್ ಎಂಡ್. ಸ್ಯಾಕ್ರಿಫೈಸ್ ಅಂದ್ಕೊಂಡ್ರೆ ಸ್ಯಾಕ್ರಿಫೈಸ್ ಅನಿಸುತ್ತೆ, ಬಟ್ ಐ ಡೋಂಟ್ ಥಿಂಕ್ ವಿ ಫೆಲ್ಟ್ ಇಟ್ ದ್ಯಾಟ್ ವೇ. ವಿ ವರ್ ಟು ಎನ್ಗ್ರಾಸ್ಡ್ ಇನ್ ಅವರ್ ಎಂಜಾಯಿಂಗ್ ಅವರ್ ವರ್ಕ್ ಆಸ್ ವೆಲ್. ಸೊ ಇಟ್ ಪ್ರಾಬ್ಲಿ ಕಾಂಟ್ರಿಬ್ಯೂಟೆಡ್ ಟು ಅಸ್ ವರ್ಕಿಂಗ್ ಹಾರ್ಡರ್ ಆಲ್ಸೋ. ಬಟ್ ಆಸ್ ಕಪಲ್ ನಾನು ಹೇಳೋದು, ಇಬ್ರು ಬ್ಯೂರೋಕ್ರಾಟ್ಸ್ ಆಗಿದ್ದಾಗ ಸರ್ಕಾರದಲ್ಲಿ ಈ ಒಂದು ಅವಕಾಶ ಇದೆಯಾ? ಗಂಡನ್ಗೆ ಒಂದು ಕಡೆ ಪ್ಲೇಸ್ಮೆಂಟ್ ಆದರೆ ಹೆಂಡತಿನೂ ಅದೇ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಿಸ್ಕೋಬಹುದು ಅಂತ, ಅಥವಾ ವೈಸ್ ವರ್ಸಾ? ಎಸ್, ಈ ವಿಷಯದಲ್ಲಿ ಸರ್ಕಾರ ಇಸ್ ಆ್ಯಕ್ಚುಲಿ ಕ್ವೈಟ್ ರೂಲ್ಸ್ ಎಲ್ಲ ಇದೆ. ಅಂದರೆ ದೇ ಟ್ರೈ ಟು ಅಕಾಮಡೇಟ್ ಕಪಲ್ಸ್ ಇನ್ ದ ಸೇಮ್ ಪ್ಲೇಸ್. ಇಟ್ ಇಸ್ ಗುಡ್ ಆಸ್ ವೆಲ್. ಇಲ್ಲಾಂದರೆ ಏನಾಗುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಫ್ಯಾಮಿಲಿ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಕಪಲ್ಸ್ ಮಕ್ಕಳಿರೋರಿಗೆ ಒಂದು ಕಡೆ ಸ್ಕೂಲು, ಒಂದು ಕಡೆ ಒನ್ ಪೇರೆಂಟ್, ನದರ್ ಪ್ಲೇಸ್ ಅನದರ್ ಪೇರೆಂಟ್, ಇದೆಲ್ಲ ಆಗುತ್ತೆ. ಸೊ ಜಸ್ಟ್ ಟು ಮೇಕ್ ಶೋರ್ ದಟ್ ಥಿಂಗ್ಸ್ ಆರ್ ಸ್ಟೇಬಲ್ ಇನ್ ಫ್ಯಾಮಿಲಿ ಲೈಫ್ ಆಲ್ಸೋ, ದೇ ಟ್ರೈ ಟು ಅಕಾಮಡೇಟ್. ಸೊ ಜನರಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಹಸ್ಬೆಂಡ್ ಟ್ರಾನ್ಸ್ಫರ್ ಆರ್ಡರ್ ಬಂತು, ಅವ್ರು ಹೋಗಿ ಚಾರ್ಜ್ ತೊಗೊತಾರೆ. ಸೊ ವಿದಿನ್ 2 to 3 months when there's a request made on spouse grounds, government will try to accommodate as much as possible. Either I would say maybe one is following the other within a few months few months lag here and there, but it's nothing to complain about. I mean that way the government takes care of civil service couples quite well. ಹೌದು. ಈ ಮೀಟಿಂಗ್ಸ್ ಟೈಮಲ್ಲಿ ಫಸ್ಟ್ 2 ವರ್ಷಗಳು ಇಸ್ ದೇರ್ ಎನಿ ಒನ್ ಪರ್ಟಿಕ್ಯುಲರ್ ಸರ್ಪ್ರೈಸ್ ದಿವ್ಯಾ ಅವ್ರು ನಿಮಗೆ ಕೊಟ್ಟಿದ್ದು, ಅಥವಾ ಒನ್ ಪರ್ಟಿಕ್ಯುಲರ್ ಗಿಫ್ಟ್, ಅಥವಾ ಏನಾದರೂ ವಿಚ್ ಮೇಡ್ ಯು ಲೈಕ್ ರಿಯಲಿ ಹ್ಯಾಪಿ? The right answer would be that she herself is a gift. No, I mean more than the gift, I think us going to new places and exploring the place was a great excitement. ಸಣ್ಣಾಗಿ ಎಲ್ಲೋ ಜೈಪುರ್ ಹೋದ್ವಿ, ವಿ ಮೆಟ್ ಇನ್ ಜೈಪುರ್. ಸೊ ಒನ್ ಡೇ ವಿ ವರ್ ಟೂರಿಂಗ್ ಅರೌಂಡ್ ಜೈಪುರ್. ದೆನ್ ವಿ ವೆಂಟ್ ಟು ಉತ್ತರಾಖಂಡ್, ದೇಹರಾದೂನ್ಗೆ ಹೋದ್ವಿ, ಅಲ್ಲೊಂದು ಸರಿ ಮೀಟ್ ಮಾಡಿದ್ವಿ. ದೆನ್ ಐ ಥಿಂಕ್ ಇಫ್ ಐ ವಾಸ್ ರೈಟ್, ನಾವಿಬ್ರು ಒಂದು ಟ್ರೆಕ್ ಕೂಡ ಹೋದ್ವಿ, ಸ್ಟೋಕ್ ಅಂಗಡಿ ಟ್ರೆಕ್ಗೆ ಹೋದ್ವಿ. ಸೊ ದಿಸ್ ಆರ್ ವೆರಿ ಎಕ್ಸೈಟಿಂಗ್ ಟೈಮ್ಸ್. ಏನಾಗುತ್ತೆ, ನೀವು ಒಂದೇ ಟೈಮಲ್ಲಿ ಇದ್ದರೆ ಬೇಸಿಕಲಿ ಯುವರ್ ಬಿಸಿ ವಿತ್ ಹೌಸ್ ಹೋಲ್ಡ್ ಚೋರ್ಸ್ ಓನ್ಲಿ ಅಲ್ವಾ. ನೀವು ಬೇರೆ ಕಡೆ ಇದ್ದಾಗ ಯು ಆರ್ ಆಲ್ವೇಸ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಇನ್ ಅ ಥರ್ಡ್ ಲೊಕೇಶನ್. And the excitement of that itself is quite good. Makes sense. ಹೌದು ಮ್ಯಾಮ್, ಜನರಲಿ ಹೆಣ್ಮಕ್ಳು ಪುಟ್ಟದಾಗ ಏನಾದ್ರು ಸರ್ಪ್ರೈಸ್ ಕೊಟ್ಟರು ನಾವು ಅದನ್ನ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಐ ಆಮ್ ಶ್ಯೂರ್ ನೀವು ಹಾಗೆ ಅಂತ ಹೇಳಿ. ಮೊದಲ 2 ವರ್ಷದಲ್ಲಿ ನೀವೊಂದು ಕಡೆ ಅವ್ರೊಂದು ಕಡೆ ಇದ್ದಾಗ ಏನು ವಾರದಲ್ಲಿ ಒಂದ್ಸಲ ಅಥವಾ ಅಕೇಶನಲಿ ಮೀಟ್ ಮಾಡ್ತಿದ್ರಿ. ಈ ಸಮಯದಲ್ಲಿ ಯಾವ್ದಾದ್ರು ಒನ್ ಸರ್ಪ್ರೈಸ್ which you still remember? Alikdali Shreyas is a master of surprises. ಹೌದಾ? Okay. ಒಂದ್ಸಲ ಬರ್ತ್ಡೇಗೆ he came to Belgaum. ನಾನಾಗ ಬೆಳಗಾಂ ಅಲ್ಲಿ ಪೋಸ್ಟೆಡ್ ಇದ್ದೆ, and ಸಡನ್ ಆಗಿ he was there for my birthday. ಅದು that I remember very well. ಇನ್ನೊಂದ್ಸಲ ನಾನ್ ಬೆಂಗಳೂರಿಗೆ ಅತ್ತೆ ಮಾವನ ಮೀಟ್ ಮಾಡಕ್ಕಂತ ಬಂದಿದ್ದೆ, ಅವಾಗ ಅವರು ಬಂದ್ರು ಅದೇ ಟೈಮ್ಗೆ. ಸೊ ಆ ಥರ ಎಲ್ಲ. ಅದಲ್ಲದೆ ಒಂದು ಮೇಜರ್ ಇದು ಅಂದ್ರೆ ನಾವು ಬೆಸ್ಟ್ ಫ್ರೆಂಡ್ಸ್ ಥರಾನೇ ಇದೀವಿ ಮೊದ್ಲಿಂದನೂ. ಮದುವೆ ಆಗೋ ಮೊದಲು ಒಂದೇ ಪ್ರೀ ಕಂಡೀಷನ್ ಫಾರ್ ಆರ್ ವೆಡ್ಡಿಂಗ್ ಆರ್ ಮ್ಯಾರೇಜ್ ವಾಸ್ ಶ್ರೇಯಸ್ದು. I should not be like a typical wife, but a friend. Okay. So that way friendship has been the foundation. Hagagi it never seemed like a compulsion. Ayyo ನಾವು ದೂರ ಇದೀವಿ ಅಥವಾ ನಾವು ಹತ್ರ ಇದೀವಿ, ದೂರದಲ್ಲಿ ಇದೀವಿ, ಏನು actually matter ಆಗಲಿಲ್ಲ ಆ ಟೈಮಲ್ಲಿ. And we were looking forward to meet each other ಆ ಎಂಟೈರ್ ಪೀರಿಯಡ್ ಅಲ್ಲಿ. ಮತ್ತೆ ಬೇರೆ ಜಾಗಗಳಲ್ಲಿ ಮೀಟ್ ಆಗ್ತಿದ್ದರಿಂದ ಟ್ರಾವೆಲ್ ಮಾಡ್ತಾ ಇದ್ವಿ, ತುಂಬಾ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಶ್ರೇಯಸ್ ಅವರ ಈ ಫಿಟ್ನೆಸ್ ಆಮೇಲೆ ಈ ಥರ ಟ್ರಯಾಥ್ಲಾನ್, ರನ್ನಿಂಗ್ ಈವೆಂಟ್ಸ್ ಎಲ್ಲ ಇದ್ದಲ್ಲೆಲ್ಲ ನಾನು ಹೋಗ್ತಾ ಇದ್ದೆ, ಅವರು ಅಲ್ಲಿಗೆ ಬರ್ತಾ ಇದ್ರು, ಹಾಗೆಲ್ಲ. ಸೊ ಇಟ್ ವಾಸ್ ನೆವರ್ ಅ ಚಾಲೆಂಜ್.
ಈಗ ಕಮಿಂಗ್ ಬ್ಯಾಕ್ ಟು ಪ್ರೊಫೆಷನ್, ಬ್ಯೂರೋಕ್ರಾಟ್ಸ್ ಆಗಿ ಆಫೀಸರ್ಸ್ ಆಗಿ ನೀವೇನು ಮಾಡ್ತಿದ್ದೀರಾ, ಆ್ಯಂಡ್ ಇಟ್ಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ರೋಲ್ ಏನು ಅಂತ. ಬಿಕಾಸ್ ಪ್ರಾರಂಭದಲ್ಲೇ ಹೇಳಿದ ಹಾಗೆ ಒಂದು IAS, IPS, IFS ಯಾವುದೇ ಒಂದು ಆಫೀಸರ್ ಅಂತ ಬಂದಾಗ ನಮಗೆ ಅಪಾರವಾದಂಥ ಗೌರವ. ಆದರೆ ಅವ್ರು ಏನು ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ನಾವು ದ ಒನ್ ಹೂ ಯುನೈಟೆಡ್ ಇಂಡಿಯಾ ಅಂತ ಕರಿತೀವಿ. ಆದರೆ ಅವ್ರು ಹೇಳಿದ್ರು ಸಿವಿಲ್ ಸರ್ವಿಸಸ್ ಇಸ್ ಸಮಥಿಂಗ್ ವಿಚ್ ಯುನೈಟ್ಸ್ ಇಂಡಿಯಾ ಅಂತ. ಆ್ಯಂಡ್ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ 1951ನ ಪ್ರಪ್ರಥಮ ಜನರಲ್ ಎಲೆಕ್ಷನ್ಸ್ ಭಾರತದಲ್ಲಿ ಏನು ಕಂಡಕ್ಟ್ ಆಯಿತು, ಬಹಳ ಎಫಿಷಿಯೆಂಟ್ಲಿ ಇದನ್ನು ನಡೆಸ್ಕೊಡ್ತಾರೆ ಸುಕುಮಾರ್ ಸೇನ್ ಅವರು. 1921ನಲ್ಲಿ ಅವರು ಸಿವಿಲ್ ಸರ್ವಿಸಸ್ನ ಜಾಯ್ನ್ ಆಗ್ತಾರೆ ಫ್ರಮ್ ವೆಸ್ಟ್ ಬೆಂಗಾಲ್, ಆ್ಯಂಡ್ ಹಿ ಡಬಲ್ಡ್ ಅಪ್ ಆಸ್ ದ ಫಸ್ಟ್ ಚೀಫ್ ಕಮಿಷನರ್ ಆಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಆ್ಯಂಡ್ ಆ ಸಮಯದಲ್ಲಿ ಆಲ್ಮೋಸ್ಟ್ 85% ಆಫ್ ಇಂಡಿಯನ್ಸ್ ಕುಡಂಟ್ ರೈಟ್ ಆರ್ ರೀಡ್. ಸೊ ಬರೀ ಸಿಂಬಲ್ಸ್ನ ಮೂಲಕ ವೋಟ್ ಮಾಡಬೇಕಾಯಿತು, ವಿಚ್ ಇಟ್ ಸೆಲ್ಫ್ ಇಸ್ ಸೋ ಚಾಲೆಂಜಿಂಗ್. ಆ್ಯಂಡ್ ಅವರು ಒಂದು ಟೀಮ್ನ ಫಾರ್ಮ್ ಮಾಡ್ತಾರೆ ವಿಚ್ ಇನ್ಕ್ಲೂಡೆಡ್ ತಹಸೀಲ್ದಾರ್ಸ್, ಕಲೆಕ್ಟರ್ಸ್, ಕಮಿಷನರ್, ಪೊಲೀಸ್ ಫೋರ್ಸ್ ಆ್ಯಂಡ್ ಎಲೆಕ್ಷನ್ ಡ್ಯೂಟಿಗೆ ಅಂತ. ಆ್ಯಂಡ್ ಗವ್ರ್ಮೆಂಟ್ ಎಂಪ್ಲಾಯೀಸ್ನ ಇನ್ಕ್ಲೂಡ್ ಮಾಡ್ಕೋತಾರೆ ವಿತ್ ಅ ಮಂತ್ಲಿ ಸ್ಯಾಲ್ರಿ ಆಫ್ ₹60 ಆರ್ ಮೋರ್. ಅಂದರೆ ಎಷ್ಟೊಂದು ಥಾಟ್ ಪ್ರಾಸೆಸ್ ಹ್ಯಾಸ್ ಗಾನ್ ಬಿಹೈಂಡ್ ಇಟ್ ಅಂತ. ಆ್ಯಂಡ್ ನೋ ನಾನ್ ಅಫಿಷಿಯಲ್ಸ್, ಹಿ ವಾಸ್ ವೆರಿ ಕ್ಲಿಯರ್, ನಾನ್ ಗವರ್ಮೆಂಟ್ ಅಫಿಷಿಯಲ್ಸ್ ಇರಬಾರ್ದು ಅಂತ. ಶಾರ್ಟೇಜ್ ಆದರೆ ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಟೀಚರ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಈ ಎಂಟೈರ್ ಪ್ಲ್ಯಾನ್ ಇಟ್ ಜಸ್ಟ್ ಅಮೇಸಸ್ ಮೀ. ಯಾಕಂದರೆ ಇವತ್ತಿಗೂ ಇದೇ ಫಾರ್ಮ್ಯಾಟ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ, ಜಸ್ಟ್ ಬಿಕಾಸ್ ಇಟ್ ಈಸ್ ಲೈಕ್ ದ ಪರ್ಫೆಕ್ಟ್ ಪ್ಲ್ಯಾನ್ ಒಂದು ಎಲೆಕ್ಷನ್ಸ್ ಅಂತ ಬರ್ತಾ. ಸೊ ಥ್ಯಾಂಕ್ಸ್ ಟು ದ ಬ್ರೈನ್ ಆಫ್ ICS ಸುಕುಮಾರ್ ಸೇನ್ ಅವ್ರಿಗೆ. ಆ್ಯಂಡ್ ಎಷ್ಟು ಸ್ಟ್ರಾಟಜಿಕಲಿ ಎಲೆಕ್ಷನ್ನ ಕಂಡಕ್ಟ್ ಮಾಡಿ ಇವತ್ತಿನ ದಿನಕ್ಕೆ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ಸೊ ಇವಾಗ ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಾ ನೀವಿಬ್ಬರು ನಮಗೆ ಹೇಳೋದಿದ್ರೆ ಒಬ್ಬ ಆಫೀಸರ್ನ ರೋಲ್ ಏನಾಗಿರುತ್ತೆ. ಬಿಕಾಸ್ ಒಂದು ಫಸ್ಟ್ ಎಲೆಕ್ಷನ್ ಆಫ್ ಇಂಡಿಯಾ ಅಂತ ನಾವು ಒಂದು ಗೂಗಲ್ ಮಾಡಿದ್ರೆ ಸಾಮಾನ್ಯವಾಗಿ ಆ ಸಮಯದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅಥವಾ ಈ ಥರದ ಮುಖ್ಯ ಹೆಸರುಗಳು ಮಾತ್ರನೇ ಬರುತ್ತೆ. ಅದ್ರ ಹಿಂದೆ ಕೆಲಸ ಮಾಡಿದಂಥ ಇವ್ರುಗಳ ಹೆಸರು ನಾವು ಡೀಪಾಗಿ ರಿಸರ್ಚ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಆ್ಯಸ್ ಬ್ಯೂರೋಕ್ರಾಟ್ಸ್ ಏನೇನೆಲ್ಲ ಮಾಡ್ತೀರಾ ಸರ್ ನೀವು? ಐ ಥಿಂಕ್ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ಹೈಲೈಟ್ ಮಾಡಿದ್ದಂದ್ರೆ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಅವ್ರ ಹೆಸರುಗಳು ನಮ್ಗೆ ಗೊತ್ತಾಗಲ್ಲ ಅಂತ. But that is a very important part of bureaucracy. Impersonal bureaucracy is very, very important. Okay. There is no need for one person to be the standout person. As it's a structure. Bureaucrats are part of the structure. So ಅವ್ರವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗಿ without any personal recognition or any kind of reward is what is expected of a bureaucrat. So ಎಷ್ಟೋ ಸಾರಿ ನೀವು ನೋಡ್ಬೋದು, ಈಗ ಎಲೆಕ್ಷನ್ ಅಂತ ಒಂದು ಎಕ್ಸಾಂಪಲ್ ಕೊಟ್ರ, ಇದೇ ಥರ ಒಂದು ದಿನದಲ್ಲಿ ದೇಶದಲ್ಲಿ ಸಾವಿರಾರು ಇಶ್ಯೂಗಳು ಅಂಡರ್ ಡಿಫ್ರೆಂಟ್ ವರ್ಟಿಕಲ್ಸ್ ವರ್ಕ್ ಈಸ್ ಗೋಯಿಂಗ್ ಆನ್. ಸೊ ಇದೇ ಬ್ಯೂರೋಕ್ರಾಟ್ಸ್ ಮಾಡ್ತಾ ಇರ್ತಾರೆ ವಿದೌಟ್ ಎಕ್ಸ್ಪೆಕ್ಟಿಂಗ್ ಆರ್ ವಿದೌಟ್ ಬೀಂಗ್ ರೆಕಗ್ನೈಸ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಜಾಬ್. ಬಟ್ ದಟ್ ಈಸ್ ದಿ ಎಸೆನ್ಸ್ ಆಫ್ ಬ್ಯೂರೋಕ್ರಸಿ ಅಂತ ನಾನು ಹೇಳ್ಬೋದು. ಈಗ ಜಸ್ಟ್ ಟು ಮೇ ಬಿ ಗಿವ್ ಅನ್ ಎಕ್ಸಾಂಪಲ್, ಇಫ್ ಕ್ಯಾನ್ ಡಿಸ್ಕ್ರೈಬ್ ಮೈ ಪ್ರೊಫೈಲ್. ಈಗ ಕರೆಂಟ್ಲಿ ಐ ಆಮ್ ದಿ ಹೆಡ್ ಆಫ್ ಫೈನಾನ್ಸ್ ಫಾರ್ ಬ್ಯಾಂಗ್ಳೂರ್ ಡಿವಿಷನ್ ಆಫ್ ರೈಲ್ವೇಸ್. ಅಂದರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಲ್ಲಿ 16-17 ಝೋನ್ ಇದೆ, ಅದರಲ್ಲಿ ಡಿವಿಷನ್ಸ್ ಇದೆ ವಿಚ್ ಆರ್ ದ ಥರ್ಡ್ tier ಆಫ್ ವೇರ್ ದ ರೈಲ್ activities happen. So ಅದರಲ್ಲಿ ಬೆಂಗಳೂರು ಡಿವಿಷನ್ಸ್ ಒನ್ ಆಫ್ ದೆಮ್. ಬೆಂಗಳೂರು ಡಿವಿಷನ್ ಕಮ್ಸ್ ಅಂಡರ್ ಸೌತ್ ವೆಸ್ಟರ್ನ್ ರೈಲ್ವೆ. ಸೌತ್ ವೆಸ್ಟರ್ನ್ ರೈಲ್ವೆ ಅಲ್ಲಿ ಹುಬ್ಳಿ ಹೆಡ್ ಕ್ವಾರ್ಟರ್ಸ್ ಮತ್ತೆ ಹುಬ್ಳಿ ಡಿವಿಷನ್ ಸಹ ಇದೆ, ಅಲ್ಲಿ ಬೆಂಗಳೂರು ಡಿವಿಷನ್ ಇದೆ ಮತ್ತೆ ಮೈಸೂರು ಡಿವಿಷನ್ ಇದೆ. ಈಚ್ ಆಫ್ ದೆಮ್ ಆರ್ ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಸೊ ಈಗ ಇಲ್ಲಿ ನಾನು ಫೈನಾನ್ಸ್ ಹೆಡ್ ಆಗಿ ಇರೋದ್ರಿಂದ ಸುಮಾರು ನಮಗೆ ಒಂದು 2,700 to 2,800 crore rupees ಬಜೆಟ್ ಇರುತ್ತೆ. ಸೊ ಮೈ ರೋಲ್ ವುಡ್ ಬಿ ಟು ಎನ್ಶೋರ್ ದಟ್ ಆ ಬಜೆಟ್ ಯುಟಿಲಿಟಿ ಕರೆಕ್ಟ್ ಆಗಿರಬೇಕು, ಕರೆಕ್ಟ್ ಆಗಿರೋ ಯಾವ ಪ್ರಾಜೆಕ್ಟ್ಸ್ ಪ್ರಯಾರಿಟಿ ಏನಿದೆ ಅವಕ್ಕೆ ಬಜೆಟ್ ಸಿಗಬೇಕು. ದಿಸ್ ಶುಡ್ ಬಿ ಮಿನಿಮಲ್ ಟೈಮ್ ಆರ್ ಕಾಸ್ಟ್ ಓವರ್ ರನ್ಸ್. ಅದಕ್ಕೆ ಬೇಕಾಗಿರೋ ಕನ್ಕರೆಂಟ್ ಆಡಿಟ್ಸು, ಅದಕ್ಕೆ ಬೇಕಾಗಿರೋ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ ಇದು ಪ್ರೊಸೀಜರಲ್ ರೆಗ್ಯುಲಾರಿಟೀಸ್ ಫಾಲೋ ಮಾಡೋದು, ಇದೆಲ್ಲವೂ ನನ್ನ ಪ್ರೊಫೈಲ್ ಒಳಗಡೆ ಬರುತ್ತೆ. ಇಟ್ಸ್ ಕ್ವೈಟ್ ಅ ಚಾಲೆಂಜಿಂಗ್ ಒನ್. ಯಾಕಂದರೆ ಫಾರ್ ಎಕ್ಸಾಂಪಲ್ ಇಷ್ಟರಲ್ಲಿ ಒಂದು 11-12 ಸಾವಿರ ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೆ ಹೋಗ್ಬೇಕಾಗಿರೋ ಸ್ಯಾಲರೀಸ್ ಕರೆಕ್ಟ್ ಟೈಮಿಗೆ ಅವ್ರು ಮುಟ್ಟಬೇಕು. ದೆನ್ ಮೆಡಿಕಲ್ ವಿಂಗ್ ಇರುತ್ತೆ, ಅವ್ರಿಗೆ ಬೇಕಾಗಿರೋ ಮೆಡಿಕಲ್ ಸಪೋರ್ಟ್ ಆ್ಯಂಡ್ ಸಿಮಿಲರ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಕ್ಯಾಪಿಟಲ್ ಬಜೆಟ್ ಇರುತ್ತೆ, ರೆವೆನ್ಯೂ ಬಜೆಟ್ ಇರುತ್ತೆ. ಕ್ಯಾಪಿಟಲ್ ಹೊಸ ಇನ್ಫ್ರಾಸ್ಟ್ರಕ್ಚರ್ ಏನಂತ ತೊಗೊಂತಿದ್ರೆ ಅದಕ್ಕೆ ಬರುತ್ತೆ. ಸೊ ಟು ಎನ್ಶೋರ್ ದಟ್ ರೈಟ್ ಅಮೌಂಟ್ ಇಸ್ ಅವೈಲೇಬಲ್ ಟು ದ ರೈಟ್ ಪ್ರಾಜೆಕ್ಟ್ ಅಟ್ ದ ರೈಟ್ ಟೈಮ್, ಆ್ಯಂಡ್ ಅದು ಕರೆಕ್ಟ್ ಟೈಮ್ ಲೈನಲ್ಲಿ ಕಂಪ್ಲೀಟ್ ಆಗೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಟು ಕೀಪ್ ದ ಟ್ರೈನ್ಸ್ ಆ್ಯಂಡ್ ರೈಲ್ವೇಸ್ ರನ್ನಿಂಗ್, ದಿಸ್ ಅ ಹ್ಯೂಜ್ ರೆವೆನ್ಯೂ ಪಾರ್ಟ್ ಆಲ್ಸೋ ವಿಚ್ ಇಸ್ ಇನ್ವಾಲ್ವ್ಡ್. ಈಗ ರೈಲ್ವೇಸಲ್ಲಿ ಆಗೋದ್ರೆ ಇಲ್ಲೇ ಸುಮಾರು 10 ವರ್ಟಿಕಲ್ಗಳಿವೆ.
from civil engineering, which ensures that tracks are okay, to mechanical engineering, which ensures that the coaches are running okay, cleanliness. So similarly electrical, similarly signals and telecommunications have to work very very well. So ಈ ಎಲ್ಲ ವಿಂಗ್ಸ್ಗೂ ensuring that the right amount of projects are taken up, renewals are taken up, the kind of ಎಂತಾರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್ ಡನ್, ಅಥವಾ ಹೊಸ ಯಾವ್ದಾದ್ರು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂದ್ರೆ ಹೊಸ ಸ್ಟೇಷನ್ ಕಟ್ಟಬೇಕಾಗ್ಬೋದು, ಅಥವಾ ನ್ಯೂ ಲೈನ್ಸ್ ಹಾಕಬೇಕಾಗ್ಬೋದು. ಇವು ಎಲ್ಲವನ್ನು ಮಾನಿಟರ್ ಮಾಡೋದು ಆಸ್ ಫ್ರಮ್ ದ ಫೈನಾನ್ಸ್ ಸೈಡ್ ಐ ಟೇಕ್ ಕೇರ್ ಆಫ್ ದಿಸ್ ಥಿಂಗ್. ಸೊ ದಿಸ್ ವಿಲ್ ಬಿ ಮೈ ಪ್ರೊಫೈಲ್. ಸಿಮಿಲರ್ಲಿ ಐ ಥಿಂಕ್ ಶಿ ಕ್ಯಾನ್ ಪ್ರಾಬ್ಲಿ ಟೆಲ್ ಯು ಅಬೌಟ್ ಹರ್ ಪ್ರೊಫೈಲ್ ಹೌ ಇಟ್ ಇಸ್. ಮ್ಯಾಮ್, ನಿಮ್ಮ ಪ್ರೊಫೈಲ್ ಎಷ್ಟು ಡಿಮಾಂಡಿಂಗ್ ಆಗಿದೆ? ಏನೆಲ್ಲ ನಿಮ್ಮ ಪ್ರೊಫೈಲ್ ಅಂಡರ್ ಬರುತ್ತೆ? ಇವಾಗ ಪ್ರೆಸೆಂಟ್ಲಿ ಡಿಫೆನ್ಸ್ ಎಸ್ಟೇಟ್ಸ್ ಆಫೀಸರ್ ಕರ್ನಾಟಕ ಗೋವಾ ಸರ್ಕಲ್ ಅಂತ. ಸೊ ರಕ್ಷಾ ಮಂತ್ರಾಲಯ, ಡಿಫೆನ್ಸ್ ಮಿನಿಸ್ಟ್ರಿ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಓನಿಂಗ್ ಎಂಟಿಟಿ ಭಾರತದಲ್ಲಿ. ಸೊ ತುಂಬ ಗವರ್ಮೆಂಟ್ ಲ್ಯಾಂಡು ಡಿಫೆನ್ಸ್ ಮಿನಿಸ್ಟ್ರಿ ಓನ್ ಮಾಡುತ್ತೆ. ಹಾಗೆ ಪ್ರತಿ ರಾಜ್ಯದಲ್ಲೂ ಡಿಫೆನ್ಸ್ ಲ್ಯಾಂಡ್ ಇದೆ. ಸೊ ಕರ್ನಾಟಕದಲ್ಲಿ ನೇವಿ, ಕೋಸ್ಟ್ ಗಾರ್ಡ್, ಆರ್ಮಿ, ಏರ್ ಫೋರ್ಸ್ ಪ್ಲಸ್ DRDO ಆ್ಯಂಡ್ ಅದರ್ ಅಲೈಡ್ ಎಂಟಿಟೀಸ್ ಎಲ್ಲವೂ ಸೇರಿ ಇರೋಂಥ ಲ್ಯಾಂಡ್ನ ಮ್ಯಾನೇಜ್ಮೆಂಟ್ ಅಥಾರಿಟಿ ನಾನು. ಅಂದರೆ ಕಸ್ಟೋಡಿಯನ್ ಆಫ್ ಆಲ್ ದಿಸ್, ಓನರ್ ಅಂತ ಹೇಳೋದ್ಗಿಂತ ಕಸ್ಟೋಡಿಯನ್ ಆಫ್ ಆಲ್ ದೀಸ್ ಲ್ಯಾಂಡ್ ಅಂತ ಹೇಳ್ಬೋದು. ಸೊ ಎಲ್ಲ ಇದರ ಕಾಗದ ಪತ್ರಗಳಾಗ್ಲಿ, ಯಾವಾಗ ತಗೊಂಡಿತ್ತು, ಯಾರು ಕೊಟ್ರು, ಎಲ್ಲಿಂದ ಬಂತು, ಈಗ ಅದ್ರಲ್ಲಿ ಏನ್ ಯೂಸ್ ಆಗ್ತಾ ಇದೆ, ಮುಂದೆ ಎಲ್ಲದನ್ನು ಯೂಸ್ ಮಾಡಿಲ್ಲ. ನೀವೇ ನೋಡಿರ್ತೀರಿ ಎಷ್ಟೋ ಖಾಲಿ ಜಮೀನಿದೆ ಡಿಫೆನ್ಸ್ ಮಿನಿಸ್ಟ್ರಿದು. ಅದು ಮುಂದೆ ಹೇಗೆ ಯೂಸ್ ಮಾಡ್ಕೋಬಹುದು, ಯಾವ ಏಜೆನ್ಸಿ ಯೂಸ್ ಮಾಡ್ಕೋಬಾರ್ದು, ಮಾಡಬಾರ್ದು. ಅಥವಾ ಈಗ ಕರ್ನಾಟಕದಲ್ಲಿ ತಗೊಳ್ಳೋದಾದ್ರೆ ಎಕ್ಸಾಂಪಲ್, ಬೆಂಗಳೂರಿನಲ್ಲಿ ರೋಡ್ ವೈಡನಿಂಗ್ ಆಗಬೇಕು, ಸುತ್ತಮುತ್ತ ಡಿಫೆನ್ಸ್ ಲ್ಯಾಂಡ್ ಇತ್ತು ಅಂದ್ರೆ ಅದಕ್ಕೆ ಡಿಫೆನ್ಸ್ ಲ್ಯಾಂಡ್ ನ ಕೊಡೋ ಅಥಾರಿಟಿ ನಾವಾಗ್ತೀವಿ. ಅಂದ್ರೆ ಅದರ ಪ್ರಾಸೆಸಿಂಗ್ ಎಲ್ಲದನ್ನು ನಮ್ಮ ಮೂಲಕ ನಡೆಯುತ್ತೆ. ಸೊ ಎಲ್ಲ ಅಂದ್ರೆ ಬ್ಯೂರೋಕ್ರಸಿಯ ಅಥವಾ ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಫ್ ದ ಎಂಟೈರ್ ಗವರ್ನೆನ್ಸ್ ಅಲ್ಲಿ ನೋಡಿದ್ರೇನೆ ನಾವು ವಿ ಆರ್ ದ ಮೆಸೆಂಜರ್ಸ್ ಆಫ್ ದೀಸ್ ವರ್ಕ್ಸ್ ದಟ್ ಹ್ಯಾಪನ್. ಹಾಗೆ ಇದಕ್ಕೆ ನಾನೇ ನನ್ನ ಒಂದು ಪೋಸ್ಟ್ ಇಂದ ಈ ಮೂಲಕ ಎಲ್ಲ ಈ ಕೆಲಸಗಳು ನಡೆಯುತ್ತೆ. ಚಾಲೆಂಜಸ್ ಅನ್ನೋದು, ಭೂಮಿ ಅನ್ನೋದೇನೆ ಚಾಲೆಂಜಿಂಗ್ ಟಾಪಿಕ್. ಈಗ ಬೆಂಗಳೂರಲ್ಲಿ ಲಾಸ್ಟ್ 20 ವರ್ಷದಲ್ಲಿ ಲ್ಯಾಂಡ್ ವ್ಯಾಲ್ಯೂ ಹ್ಯಾಸ್ ಗಾಟ್ ಎಸ್ಕಲೇಟೆಡ್ ಮ್ಯಾನಿಫೋಲ್ಡ್ಸ್ ಅಲ್ಲಿ. ಹಾಗಾಗಿರೋದ್ರಿಂದ ಚಿಕ್ಕ ಚಿಕ್ಕ ಲ್ಯಾಂಡ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎನ್ಕ್ರೋಚ್ಮೆಂಟ್ಸ್ ಇಸ್ ಅ ಹ್ಯೂಜ್ ಇಶ್ಯೂ. ಕೋರ್ಟ್ ಕೇಸಸ್ ಹಾಗಾಗಿ ಆಗುತ್ತೆ, ಕೋರ್ಟ್ ಅಲ್ಲಿ ಹೋಗಿ ಎಲ್ಲದನ್ನು ಫೈಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ತುಂಬಾ ಕೋರ್ಟ್ ಕೇಸಸ್ ಎಲ್ಲ ಲೆವೆಲ್, ಸಿಟಿ ಸಿವಿಲ್ ಕೋರ್ಟ್ ಇಂದ ಹಿಡಿದು ಹೈಕೋರ್ಟ್ ನಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಅಲ್ಲಿ ಆಗುವಂತ ಎಲ್ಲಾ ಕೋರ್ಟ್ ಕೇಸಸ್ಗೂ ನಾವೇ ಜವಾಬ್ದಾರಿ ಆಗ್ತೀವಿ. ಅಥವಾ ಹೊಸ ಪ್ರಾಜೆಕ್ಟ್ ಮಾಡಬೇಕು, ಒಂದು ದೊಡ್ಡ ನೇವಲ್ ಬೇಸ್ ಮಾಡಬೇಕು, ಅಥವಾ ಈಗ ಹೊಸದಾಗಿ ಬರ್ತಾ ಇರುವಂತ ರಕ್ಷಾ ಪಡೆಗಳಿಗೆ ಬರುವಂತ ಚಾಲೆಂಜಸ್, ಅದಕ್ಕೆ ಒಂದು ಹೊಸ ಲ್ಯಾಂಡ್ ನ ಖರೀದಿ ಮಾಡಬೇಕು. ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರದ ಜೊತೆ ನೆಗೋಷಿಯೇಟ್ ಮಾಡಿಕೊಂಡು ಹೊಸ ಭೂಮಿನ ತಗೊಂಡು ಆ ಯೂನಿಟ್ಗೆ ಕೊಡ್ಬೇಕಂದ್ರೂ ಅದು ನಮ್ಮ ಮೂಲಕ ಆಗುವಂತ ಕೆಲಸ. ಈ ತರ ಚಾಲೆಂಜಸ್, ಅಂಡ್ ದೀಸ್ ಆರ್ on a day-to-day it becomes very challenging because of so many aspects involved, so many stakeholders. State government is also a stakeholder, army is a stakeholder, ಅಲ್ಲಿ ಪಕ್ಕದಲ್ಲಿ ಇರುವಂಥ ಒಬ್ಬ ಇಂಡಿವಿಜುವಲ್, ಪ್ರೈವೇಟ್ ಇಂಡಿವಿಜುವಲ್ ಇಸ್ ಅ ಸ್ಟೇಕ್ ಹೋಲ್ಡರ್. ಅವರಿಂದ ತಗೊಂಡು ನಾವು ಇವ್ರಿಗೆ ಕೊಡ್ಬೇಕಲ್ಲ. ಅಂದ್ರೆ ಸೆಕ್ಯೂರಿಟಿನೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಹಾಗಂತ ಆ ರೈತ ಅವನ ಲೈವ್ಲಿಹುಡ್ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಕರ್ನಾಟಕ ಸರ್ಕಾರದ ಅದರದೇ ಆದಂಥ ಒಂದು ದೇ ಹ್ಯಾವ್ ದೇರ್ ಓನ್ ಪಾಲಿಸೀಸ್, ದೇ ಹ್ಯಾವ್ ದೇರ್ ಓನ್ ಡಿಸ್ಅಡ್ವಾಂಟೇಜಸ್, ಅಡ್ವಾಂಟೇಜಸ್, ಅವರ ಅವೈಲೇಬಿಲಿಟಿ ಎಲ್ಲವೂ ಕ್ವೆಶ್ಚನ್ ಆಗೋದ್ರಿಂದ ದ್ಯಾಟ್ ಬಿಕಮ್ಸ್ ಅ ಚಾಲೆಂಜ್ ಆನ್ ಅ ಡೇ ಟು ಡೇ ಬೇಸಿಸ್. ಇದಕ್ಕೆ ಮೊದಲು ನಾನು ಮೆಟ್ರೋ ಅಲ್ಲಿ, ಈಗ ಬ್ಯಾಂಗ್ಳೂರ್ ಮೆಟ್ರೋ ಅಲ್ಲಿ ಇದೆ, ಆವಾಗ ದಟ್ ಅಗೇನ್ ವಾಸ್ ಅ ಟೋಟಲಿ ಡಿಫ್ರೆಂಟ್ ಸಬ್ಜೆಕ್ಟ್. ಬೆಂಗಳೂರು ಮೆಟ್ರೋ ಕನ್ಸ್ಟ್ರಕ್ಷನ್, ನಾನು ಅದರಲ್ಲಿ ಎನ್ವೈರನ್ಮೆಂಟ್ ಮತ್ತೆ ಸೋಷಿಯಲ್ ಆಸ್ಪೆಕ್ಟ್ ನ ನೋಡ್ತಾ ಇದ್ದೆ, IT ಇನಿಷಿಯೇಟಿವ್ಸ್ ನ ನೋಡ್ತಾ ಇದ್ದೆ. ಆಗ ಇದಿದ್ದು ಟೋಟಲಿ ಡಿಫ್ರೆಂಟ್ ಪ್ರೊಫೈಲ್. ಅಂಡ್ ಕನ್ನಡದ ಲೆವೆಲಲ್ಲಿ ಅಂತ ತಗೊಂಡಾಗ, ಕನ್ನಡ ಸಿನಿಮಾ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ತಗೊಂಡಾಗ, ಒಂದು ಸಿನಿಮಾ ನಮಗೆ ಅಂದರೆ ಒಬ್ಬ ಆಫೀಸರ್ನ ಜೀವನ ಹೇಗಿರಬಹುದು ಅಂತ ತೋರಿಸ್ಕೊಟ್ಟಂಥ ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಫಿಲ್ಮ್ ಪೃಥ್ವಿ. ನಮ್ಮೆಲ್ಲರಿಗೂ ಇಟ್ ಇಸ್ ಲೈಕ್ ಮೋಸ್ಟ್ ಫೇವ್ರೆಟ್ ಫಿಲ್ಮ್, ಸಚ್ ಅ ಬ್ಯೂಟಿಫುಲ್ ಫಿಲ್ಮ್. ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ತೋರಿಸಿದ್ದಾರೆ ಕೂಡ. ಬಟ್ ರಿಯಾಲಿಟಿನಲ್ಲಿ ವಿ ವುಡ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅ ಡೇ ಇನ್ ದ ಲೈಫ್ ಆಫ್ ಅನ್ IAS ಆಫೀಸರ್ ಹೇಗಿರುತ್ತೆ ಅಂತ. ಮ್ಯಾಮ್, ವಿಲ್ ಬಿಗಿನ್ ವಿತ್ ಯು.
ಆಕ್ಚುಲಿ ಹೊರಗಡೆ ಯಾವ ಥರ ಪರ್ಸೆಪ್ಷನ್ ಇದೆ ಗೊತ್ತಿಲ್ಲ, ಬಟ್ ತುಂಬಾ ನಾರ್ಮಲ್ ಲೈಫ್. ಇಟ್ಸ್ ಆಕ್ಚುಲಿ ನಾಟ್ ಮಚ್ ಡಿಫ್ರೆಂಟ್. ಬೆಳಿಗ್ಗೆ ಬಟ್ ವಿ ಸ್ಟಾರ್ಟ್ ಅರ್ಲಿ. ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ, ಯಾಕಂದ್ರೆ ಥ್ರೂ ದಿ ಡೇ ಇಟ್ ಇಸ್ ಲಾಂಗ್ ಹೆಕ್ಟಿಕ್ ಡೇ ಜನರಲಿ. ಇಬ್ರಿಗೂ ಸ್ವಲ್ಪ ಫಿಟ್ನೆಸ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಯೋಗ ಇದು ನಂದು ಫಿಟ್ನೆಸ್ ಏನು ಅದನ್ನ ಮಾಡ್ಕೋತೀವಿ. ದೆನ್ ಬೋತ್ ಆಫ್ ಅಸ್ ಹ್ಯಾವ್ ದಿಸ್ ಒನ್ ರಿಚುವಲ್ ದಟ್ ವಿ ಡೂ ಟುಗೆದರ್. ಫಿಲ್ಟರ್ 1 ಕಪ್ ಆಫ್ ಫಿಲ್ಟರ್ ಕಾಫಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹಾಕೋದು ಡಿಕಾಕ್ಷನ್. ಅವರು ಆಮೇಲೆ ಅವರು ಇದರಿಂದ ವರ್ಕೌಟ್ ಇಂದ ಬರೋವಾಗ ಕರೆಕ್ಟ್ ಆಗಿ ಹಾಲು ಕಾಯಿಸಿ 1 ಕಪ್ ಫಿಲ್ಟರ್ ಕಾಫಿ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಅವರ್ ಫಿಲ್ಟರ್ ಕಾಫಿ. ಸೊ ಅದಕ್ಕೆ ಅದೇನಂದ್ರೆ ಇಟ್ಸ್ ಅ ರಿಚುವಲ್ ನಮ್ಗೆ. ಯಾರು ಎಲ್ಲೇ ಇರಲಿ, ವೆದರ್ ಶಿ ಇಸ್ ಗಾನ್, ಐ ಹ್ಯಾವ್ ಗಾನ್ ಫಾರ್ ಸ್ವಿಮ್ ಆರ್ ವಾಟ್ ಎವರ್ ದಟ್ ಇಟ್ ಇಸ್, ಸುಮಾರು 8 ಕಾಲ ಅಷ್ಟೊತ್ತಿಗೆ ಜೊತೆ ಕಾಫಿ ಕುಡಿಯೋದು ಮಾತ್ರ ನಮ್ದೊಂದು ವಿ ಡೋಂಟ್ ಮಿಸ್ ಇಟ್ ಫಾರ್ ಎನಿಥಿಂಗ್ ಜನರಲಿ, ಅನ್ಲೆಸ್ ವರ್ಕ್ ಟ್ರಾವೆಲ್ಸ್ ಅದು ಇದು ಇಲ್ಲ ಅಂತಂದ್ರೆ ಜನರಲಿ ಅದಾದ್ಮೇಲೆ ಇಬ್ರು ಬ್ಯುಸಿ ಆಗ್ತೀವಿ. ರೆಡಿ ಆಗೋದು, ತಿಂಡಿ ತಿನ್ನೋದು, ಆಫೀಸಿಗೆ ಹೋಗೋದು. ಆಫೀಸಲ್ಲಿ ಮೋಸ್ಟ್ ಡೇಸ್ ಆರ್ full of work, full of challenges. I think that's the beauty of this profession. One day is not like another. ಇವತ್ತು ಹೇಗಿದೆ ಅದು ನಾಳೆ ಹಾಗಿರೋದೇ ಇಲ್ಲ. ಸೊ ಪ್ರಿಪೇರ್ ಆಗಿ ಹೋಗ್ತೀನಿ ಅನ್ನೋ ಥರ ದಿನಗಳೇ ಇಲ್ಲ. ಸೊ ಆಸ್ ಇಟ್ ಕಮ್ಸ್ ಆ್ಯಂಡ್ ಹೌ ಇಟ್ ಕಮ್ಸ್ ವಿ ಟೇಕ್ ಇಟ್ ಆಸ್ ಇಟ್ ಈಸ್ ಆ ಥರ. ಸೊ ಥ್ರೂ ದ ಡೇ ಯಾವುದಕ್ಕೂ ಬಿಡುವೆ ಸಿಕ್ಕಲ್ಲ. ಸೊ ದೇರ್ ಆರ್ ಮೆನಿ ಡೇಸ್ ಐ ಹ್ಯಾವ್ ಸ್ಯಾಟ್ ಫಾರ್ ಸ್ಟ್ರೇಟ್ 8-9 hours ಆಗೂ ಆಗತ್ತೆ. ಯಾಕಂದ್ರೆ ಜನ ಬರ್ತಾರೆ, ಅಥವಾ ಫೈಲ್ಸ್ ಅಲ್ಲಿ ಮಾಡುವಂತ ಕೆಲ್ಸಗಳು, ಅಥವಾ ತುಂಬಾ ಡೆಪ್ತ್ ಆಗಿ ಹೋಗಿ ಮಾಡುವಂತ ಕೆಲ್ಸಗಳು ಹಾಗೆಲ್ಲ ಇರೋದ್ರಿಂದ ಇಡೀ ದಿನದಲ್ಲಿ ಇಟ್ ಇಸ್ ಎವ್ರಿ ಡೇ ಇಸ್ ಅ ಡಿಫ್ರೆಂಟ್ ಡೇ. ದೆನ್ ಸಾಯಂಕಾಲ ಬಂದು ಐ ಕುಕ್ 1 meal a day. ಎಷ್ಟೇ ಇದಾದ್ರೂ ಅವರ ಲಂಚ್ ಬಾಕ್ಸು ಇಲ್ಲ ರಾತ್ರಿ ಊಟ. ಸೊ ಮನೆಗೆ ಅರೌಂಡ್ 6:30 ಜನರಲಿ ವಿ ಟ್ರೈ ಟು ಕಮ್ ಎಟ್ ಅರೌಂಡ್ 7 o'clock. ಸಂಜೆ ಬಂದ ನಂತರ ನನಗೆ ಅದೇ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಆಫ್ ದ ಡೇ. ಎಂಜಾಯ್ ಅಂಡ್ ಲವ್ ಕುಕಿಂಗ್. ಮೈ ಮೀ ಟೈಮ್. She cooks very very well. So I look forward to having whatever she makes every day. Lovely. Every day, andre at least on the days when it permits. There are so many days when either she's traveling. Andre every day you look forward to the cook ಮಾಡ್ಬೋದು. If she is at home ಅಂದ್ರೆ ಅವಾಗ ಮನೆ ಹೋಗಿ ಅವ್ರು ಮಾಡಿರೋ ಅಡುಗೆನ ತಿನ್ಬೇಕಂತ ನನಗೆ ಇಷ್ಟ. She cooks very well. But of course there are so many days when ನಾನು ಎಷ್ಟೋ 8-8:30 ಮನೆ ಹೋಗಿರ್ತೀನಿ. She comes home at 10 o'clock, 11 o'clock. But these are all things. ನಮಗೆ ಎಂದೂ ಇದು ಸ್ಯಾಕ್ರಿಫೈಸ್ ಆಗಲಿ ಅಥವಾ ಇದು ಕಷ್ಟ ಆಗಿ ಅಂತ ಅನಿಸಿಲ್ಲ. So luckily now we have so many options of Swiggy, Zomato. Once she can't think she will tell me that I will not be able to come ಅಂತ. ನಾ ಹೇಳೋದು ಬೇಕಾಗಲ್ಲ, ನನ್ನ ಹೆಲೋ ಅಲ್ಲೇನೆ ಗೊತ್ತಾಗುತ್ತೆ how about we order something ಅಂತ ಹಾಗೆ ಶುರು ಆಗುತ್ತೆ conversation. But otherwise cooking ಕಿಚನ್ ನಲ್ಲಿ ನನ್ನ ಪಾಡಿಗೆ with music or some podcast. ಅದಾದ್ಮೇಲೆ then some bit of either we watch a series together while having dinner or just talk some about the day hage. Then early end of the day we both are early to bed and early to rise. So that's a normal day. Okay. Most days ಅಲ್ಲಿ ಅಂದ್ರೆ ಒಂದು ಕೋರ್ಟ್ ವಿಸಿಟ್ ಇರುತ್ತೆ ನನಗೆ, ಹೈಕೋರ್ಟ್ ಅಥವಾ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಲ್ಲಿ ಇದ್ರೆ, ಅಥವಾ ವಾರದಲ್ಲಿ ಒಂದ್ಸಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಬರ್ಬೇಕಾಗುತ್ತೆ. Then of course field visits ಇರುತ್ತೆ, inspections ಇರುತ್ತೆ. So in a week at least you say you would have done 3 or 4 field visits. One day is not like another. That is there. No, I don't think any civil servant can say ನಾನು ಇನ್ನೇನು ಅದೇ ಮಾಡಿದೆ ಇವತ್ತು ಅದೇ ಮಾಡ್ತಾ ಇದ್ದೀನಿ ಅಂತ. ಹಾಗಿರೋದೇ ಇಲ್ಲ. ನಾನು ಒಂದ್ಸರಿ ನಾನು ನೈಟ್ ಇನ್ಸ್ಪೆಕ್ಷನ್ ಹೋಗ್ಬೇಕಾಗತ್ತೆ. ಸೊ ಅವಾಗ ಜನರಲಿ ಅರೌಂಡ್ 12 o'clock ಹಂಗೆ ಹೋಗ್ಬೇಕಾಗತ್ತೆ. ಸೊ ದಟ್ ಇಸ್ ದ ಡೇ ಐ ವಿಲ್ ಟೆಲ್ ಕಮ್ ವಿಲ್ ಗೋ ಫಾರ್ ಡಿನ್ನರ್ ಸಮ್ ಟೈಮ್ ಅಂತ. ಸೊ ಯಾವಾಗ 9-9:30 ಹೋಗಿ 11-11 ವಾಪಸ್ ಬಂದು ವಿ ಕಮ್ ಬ್ಯಾಕ್ ಹೋಮ್ ಅಂಡ್ ದೆನ್ ಐ ಗೋ ಫಾರ್ ಮೈ ನೈಟ್ ಇನ್ಸ್ಪೆಕ್ಷನ್. ದೆನ್ ಐ ಕಮ್ ಬ್ಯಾಕ್ ಅರೌಂಡ್ 3 o'clock or 4 o'clock in the night. So ನಾನು 4 ಗಂಟೆಗೆ ಬಂದು ಮಲ್ಕೊಂಡಿರ್ತೀನಿ. ಹೇಳೋದ್ರಲ್ಲಿ ಆಲ್ಮೋಸ್ಟ್ 8-9 ಗಂಟೆ ಆಗಿರುತ್ತೆ ಅವಾಗ. By which time she would have gotten ready and she would have gone to office also. But this is a good thing. But she would have done something nice. Andre she would have prepared some good breakfast at home before leaving thing. So it's a very nice equation that we have. It's a nice day that we share.
ಐ ವಾಸ್ ಜಸ್ಟ್ ಥಿಂಕಿಂಗ್, ಹೇಗೆ ಒಂದು ಕಾಲದಲ್ಲಿ ರೇಡಿಯೋ ಕೇಳ್ಕೊಂಡು ಹಾಡುಗಳು ಕೇಳ್ಕೊಂಡು ಅಡುಗೆ ಮಾಡ್ತಾ ಇದ್ವಿ ಟು ಇವತ್ತು ಎಷ್ಟು ಬ್ಯೂಟಿಫುಲಿ ಆ ಟ್ರಾನ್ಸಿಷನ್ ಆಗಿದೆ ಟು ನಮ್ಮ ಫೇವ್ರೆಟ್ ಹಾಡನ್ನು ಒಂದು ಆ್ಯಪಲ್ಲಿ ಕೇಳೋದು ಆ್ಯಂಡ್ ಪಾಡ್ಕಾಸ್ಟ್ಸ್ಗಳು ಕೇಳ್ತಾ ನಾವು ಅಡುಗೆ ಮಾಡೋದು. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಟ್ರಾನ್ಸಿಷನ್ ಆ್ಯಂಡ್ ಐ ಆಮ್ ಶ್ಯೂರ್ ಈ ಪಾಡ್ಕಾಸ್ಟ್ನ ಸಾಕಷ್ಟು ಜನ ಇವಾಗ ಅಡುಗೆ ಮನೇಲಿ ಕೆಲಸ ಮಾಡಿಕೊಂಡು ದೇ ವುಡ್ ಬಿ ಲಿಸ್ನಿಂಗ್ ಅಂತ. ಸರ್, ಒಂದು ಟಿಪಿಕಲ್ ಡೇ ಇನ್ ಯೋರ್ ಲೈಫ್ ಹೇಗಿರುತ್ತೆ, ಲೈಕ್ ಯೂಶಲಿ? Typically, I wake up very early, minus the days when I've gone for inspections or something. On a normal day ಅನ್ಕೊಂಡ್ರೆ I wake up by around 4:45, 5 in the morning. ಓಕೆ. ನನಗೆ ಮುಂಚೆಯಿಂದನೂ ಐ ಥಿಂಕ್ ಇಟ್ಸ್ ಕಮ್ ಫ್ರಮ್ ನನ್ನ ತಂದೆಯಿಂದ ಬಂದಿರೋದು ಅದು. ಅವರು ಸೈನಿಕ್ ಸ್ಕೂಲ್ ಬಿಜಾಪುರ್ ಹೋಗಿದ್ದು, ಸೊ ಅವ್ರಿಗೆ ಒಂಥರ ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ಯಾವುದೋ ಒಂದು ಸ್ಪೋರ್ಟ್ಸ್ ಆಗಲಿ ಫಿಟ್ನೆಸ್ ಆಗಲಿ ಮಾಡಬೇಕಂತ ಇತ್ತು. ನಾನು ಚಿಕ್ಕವನಿದ್ದಾಗಿಂದ ನನಗೆ ಎಬ್ಸ್ಕೊಂಡು ಅವ್ರು ಕರ್ಕೊಂಡು ಹೋಗೋರು. ಅವ್ರು ಟೆನ್ನಿಸ್ ಆಟಕ್ಕೆ ಹೋದ್ರು ನಾನು ಜೊತೆಗೆ ಹೋಗೋನು, ಅಲ್ಲಿ ಬಾಲ್ ಬಾಯ್ ತರ ಕೆಲಸ ಮಾಡ್ತಿದ್ದೆ ನಾನು. ಸೊ ಅದೊಂಥರ ನನ್ನ ಇದ್ರಲ್ಲಿ ಬಂದ್ಬಿಟ್ಟಿದೆ ಈಗ ಬೆಳಗ್ಗೆ ಎದ್ದು ಹೋಗೋದು. ಸೊ ಜನರಲಿ ಐ ವೇಕ್ ಅಪ್ ಅರೌಂಡ್ 4:45, 5 in the morning. By 5:30 I am out of the house. 5:35 I am out of the house. ಇಟ್ ಡಿಪೆಂಡ್ಸ್, ಯಾವುದೊಂದು ಜಿಮ್ಗೆ ಹೋಗಿರ್ಬೋದು ಅಥವಾ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಟ್ರೈನಿಂಗ್ ಹೋಗಿರ್ಬೋದು, ಅಥವಾ ಐ ಎಂಜಾಯ್ ಸ್ವಿಮ್ಮಿಂಗ್. ಸೊ ಯಾವ್ದಾದ್ರು ಕ್ಲಬ್ ಅಲ್ಲಿ ಪೂಲಲ್ಲಿ ಸ್ವಿಮ್ಮಿಂಗ್ ಆದ್ರೂ ಹೋಗಿರ್ಬೋದು. ಐ ಎಂಜಾಯ್ ಸೈಕ್ಲಿಂಗ್, ರನ್ನಿಂಗ್ ಆಲ್ಸೋ. ಸೊ ಜನರಲಿ ಹಿಂಗೆ ವೀಕೆಂಡ್ ಇತ್ತಂತಂದ್ರೆ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಎಲ್ಲರೂ ಬನ್ನಿ ಸೈಕ್ಲಿಂಗ್ ಹೋಗೋಣ ಅಂತ, ಒಂದು 50, 60, 100 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಕೊಂಡು ಬರೋದು. ಸೊ ಈ ಥರ ಇರುತ್ತೆ. ಬಟ್ ಆನ್ ಅ ವೀಕ್ ಡೇ ಐ ವುಡ್ ಕಮ್ ಬ್ಯಾಕ್ ಹೋಮ್ ಬೈ ಅರೌಂಡ್ 8 o'clock, 8:15 ಅಷ್ಟೊತ್ತಿಗೆ, ಜೊತೆಗೆ ಒಂದು ಕಪ್ ಕಾಫಿ ಕುಡಿದು ರೆಡಿಯಾಗಿ ಬೈ ಅರೌಂಡ್ 9:15, 9:20 ಬ್ರೇಕ್ಫಾಸ್ಟ್ ಮಾಡಿಕೊಂಡು 9:30 ಅಷ್ಟು ಆಫೀಸ್ ಹೊರಟ್ಬಿಡ್ತೀವಿ. 10 to on a normal day 10 to 6 is the job, but of course invariably it goes up to 7 o'clock, 8 o'clock or so. ಅದು ನಾವು ಇನ್ಸ್ಪೆಕ್ಷನ್ ಹೋಗಿರ್ತೀವಿ, ಔಟ್ಸೈಡ್ ಬ್ಯಾಂಗ್ಳೂರ್ ಇನ್ಸ್ಪೆಕ್ಷನ್ ಹೋಗಿರ್ತೀವಿ, ಒಂದ್ಸರಿ ಬೈ ಟ್ರೈನ್ ಇನ್ಸ್ಪೆಕ್ಷನ್ ಕುಡ್ ಬಿ ಬೈ ಟ್ರೈನ್ ಆಲ್ಸೋ. ಸೊ ಅದೆಲ್ಲ ಆಗತ್ತೆ. ಆಮೇಲೆ ಆಫೀಸಲ್ಲಿ ಇದ್ರೆ ಅಫ್ಕೋರ್ಸ್ ಫೈಲ್ ವರ್ಕ್ ವಿಲ್ ಆಲ್ಸೋ ಬಿ ದೇರ್, ಲಾಟ್ ಆಫ್ ಪ್ರಪೋಸಲ್ಸ್, ಅಂಡರ್ಸ್ಟ್ಯಾಂಡಿಂಗ್ಸ್, ಇದು of subject meetings irutte. Then there's also a time for when public would like to come and meet and discuss their issues and try to find some solutions to that. So a public interaction ಒಂದಿಷ್ಟು ಆಗುತ್ತೆ. ಇದೆಲ್ಲ ಮುಗಿಯೋದ್ರಲ್ಲಿ ಜನರಲಿ ಒಂದು 6:30 ಹಂಗಾಗುತ್ತೆ. Many times we sit back in office for like an hour extra. There will be some subjects ನಾವು ಯಾರು ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾರು ಇಲ್ಲದೆ ಇರೋ ಟೈಮ್ನಲ್ಲಿ ಕೂತ್ಕೊಂಡು ಅದನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು then work on this and discuss with other people also. ಆ ಟೈಮ್ ಒಂದು ಬೇಕಾಗುತ್ತೆ. ಸೊ ಟಿಲ್ ಅಬೌಟ್ 7:30 we are in office. 7:30 ಹೊರಟ್ರೆ 8:30 ಅಷ್ಟು ಮನೆ ಮುಟ್ಟಿದ್ರೆ ದೆನ್ ಅಬೌಟ್ ಫ್ರೆಶನ್ ಅಪ್ ಆಗಿ ಜೊತೆಗೆ ಊಟ ಮಾಡ್ತೀವಿ. ದಟ್ಸ್ ಆಲ್ಸೋ ಅನದರ್ ಥಿಂಗ್ ದಟ್ ವಿ ಟ್ರೈ ಟು ಡೂ. ಒಂದು ಯಾವ್ದಾದ್ರು ಟಿವಿ ಸೀರೀಸ್ ಆರ್ ಮೇ ಬಿ ಪಾರ್ಟ್ ಆಫ್ ದ ಮೂವಿ ಒಂದು ಅರ್ಧ ಗಂಟೆ ವಿ ಮೇಕ್ ಇಟ್ ಸಿಂಗ್ ಟು ವಾಚ್ ಟಿವಿ. ಆಫ್ ಲೇಟ್ ಸ್ವಲ್ಪ ನೆಟ್ಫ್ಲಿಕ್ಸ್ ಅವು ಇವೆಲ್ಲ ಒಳ್ಳೊಳ್ಳೆ ಸೀರೀಸ್ ಬರ್ತಾ ಇರುತ್ತೆ, ಒಂದು ಅರ್ಧ ಗಂಟೆ ಯಾವ್ದಾದ್ರು ನೋಡ್ಕೊಂಡು ಆ್ಯಂಡ್ ಐ ಆಮ್ ಅರ್ಲಿ ಟು ಬೆಡ್. ಸೊ ಐ ಸ್ಲೀಪ್ ಬೈ 10 ಗಂಟೆ ಅಷ್ಟೊತ್ತಿ 10:10 ಅಷ್ಟರೊಳಗಡೆ ನಾನು ಮಲ್ಕೊಂಡ್ಬಿಡ್ತೀನಿ. ದೆನ್ ಅಗೇನ್ ಇಟ್ಸ್ ನಾರ್ಮಲ್ ರೂಟೀನ್. On weekend, I am a little more active than on... Oh God, I thought you would say I'm a little more lazy. Weekends I wake up earlier than I wake up on... ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು 4 ಗಂಟೆಗೆ ಎದ್ಬಿಡ್ತೀನಿ. ಓಕೆ. ಸೊ ನನಗೆ ಅಂದ್ರೆ some kind of adventure activity in a week is very important. ಓಕೆ. ಸೊ ಈಗ ಹೀಗೆ ನೆನ್ನೆ ಬೆಳಗ್ಗೆ I woke up at 4 o'clock. ಇಲ್ಲೇ ದೊಡ್ಡಬಳ್ಳಾಪುರ ಹತ್ರ ಒಂದು ಕೆರೆ ಇದೆ. I wanted to go swim in the lake. ಸೊ ಆ ಕೆಲ್ಸ ಮಾಡ್ಬೇಕು ಅಂತ ಸೊ ಹೋಗಿ ಆಲ್ಮೋಸ್ಟ್ ಬರೋದ್ರಲ್ಲಿ 11 ಗಂಟೆ ಆಗಿತ್ತು. ಸೊ ದಟ್ ಇಸ್ ಸಮಥಿಂಗ್ ದಟ್ 4 ಗಂಟೆಗೆ ಎದ್ದು 11 ಗಂಟೆಗೆ ಬಂದು ಆ ತರ ಆರ್ ಐ ಗೋ ಸೈಕ್ಲಿಂಗ್ ಆನ್ ವೀಕೆಂಡ್. ಆಲ್ ದಿಸ್ ಇಸ್ ರಿಕ್ವೈರ್ಡ್ ಬಿಕಾಸ್ ಯು ವುಡ್ ಹ್ಯಾವ್ ಹ್ಯಾಡ್ ಅ ಹೆಕ್ಟಿಕ್ ವೀಕ್. ಅದರ್ವೈಸ್ ದಿಸ್ ಇಸ್ ಸಮ್ ಕೈಂಡ್ ಆಫ್ ವೇ ಆಫ್ ಬ್ಲೋಯಿಂಗ್ ಆಫ್ ಸ್ಟೀಮ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ಗುಡ್. ಐ ಎಂಜಾಯ್ ವೀಕೆಂಡ್ಸ್. ಐ ಆಮ್ ಜನರಲಿ ಲಿಟಲ್ ಮೋರ್ ಆಕ್ಟಿವ್. Maybe in the evenings I would like to, Sunday evening or something, I like to play a round of golf as well. So that's how I keep myself entertained on weekends. ಓಕೆ ಓಕೆ. ಸೊ ಏನಾಗುತ್ತೆ ಗೊತ್ತಾ ಸರ್, ಜನರಲ್ ಪಬ್ಲಿಕ್ಗೆ ನಿಮ್ಮಂಥ ಸಾಧಕರ ಜೀವನವನ್ನು ನೋಡಿ ಎಷ್ಟೋ ಸಲ ಪರವಾಗಿಲ್ಲ ಇವರು ನಮ್ಮ ಥರನೇ ಅಂತ ರಿಲೇಟ್ ಮಾಡ್ಕೊಳ್ಳೋಕೆ ಒಂದಾದ್ರೂ ಫ್ಯಾಕ್ಟರ್ ಬೇಕು. ಆ ಥರದ್ದು ಯಾವುದು ಇವಾಗ ನೀವು ಹೇಳಿಲ್ಲ ಎಕ್ಸೆಪ್ಟ್ ಫಾರ್ ಫಿಲ್ಟರ್ ಕಾಫಿ. ಓಕೆ. ಸೊ ಟೆಲ್ ಮಿ ಸಮಥಿಂಗ್, ನೀವು ನಮ್ಗಳ ಥರ ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀರಾ ಯಾವತ್ತಾದರೂ?
ಹೌದು ಮಾಡಿದ್ವಿ, ಸಾಕಷ್ಟು ಮಾಡಿದ್ವಿ. Okay. ಸಾಕಷ್ಟು ರೀಲ್ಗಳು. ಐ ಮೀನ್ ಯಾವಾಗೋ ಒಂದ್ಸರಿ 10 ಗಂಟೆ ಮಲ್ಕೋಬೇಕು ಅಂತ ಇರುತ್ತೆ, ರೀಲ್ ನೋಡ್ತಾ ನೋಡ್ತಾ ಸಡನ್ ನೋಡಿದ್ರೆ 12 ಗಂಟೆ ಆಗ್ಬಿಟ್ಟಿರುತ್ತೆ. Okay, correct. Yeah, so it's a maybe a slightly bad habit that we all developed, I think, over a period of Correct. time. ಬಟ್ ಈ ತರ ತುಂಬಾ ಇದೆ. ಈ ತರ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರಿ ಸಂಡೇ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು, ಆಮೇಲೆ ಸಿಟಿಯಲ್ಲಿ ಡ್ರೈವ್ ಮಾಡೋದು, ಒಂದ್ಸರಿ ರಾತ್ರಿ ಯಾವಾಗ ಒಂದ್ಸರಿ ಡ್ರೈವ್ ಹೋಗೋಣ ಅಂತ ಅನ್ಸುತ್ತೆ, ಸೊ ವಿ ಜಸ್ಟ್ ಗೋ ಫಾರ್ ಡ್ರೈವ್ ಅರೌಂಡ್ ದ ಸಿಟಿ. ಆಮೇಲೆ ಎಷ್ಟೋ ಜನ ಎಲ್ಲಾದ್ರೂ ಸಿಗೋಣ ಬಾ ಅಂತಂದ್ರೆ ಒಂಥರ ಹೈಫೈ ಕಾಫಿ ಶಾಪ್ ಹೋಗೋಣ ಅಂತ, ನಾವಿಲ್ಲ ಫಿಲ್ಟರ್ ಕಾಫಿ ಕುಡಿಯಕ್ಕೆ ಹೋಗೋಣ ಅಂತ ಹೇಳಿ, ಅಥವಾ ಒಂದ್ಸರಿ ಸಾಯಂಕಾಲ ಫುಡ್ ಸ್ಟ್ರೀಟ್ ಹೋಗ್ಬಿಟ್ಟು ಅಲ್ಲಿ ಫುಡ್ ತಿನ್ನೋದಾಗ್ಲಿ ಅಥವಾ ಚಾಟ್ಸ್ ತಿನ್ನೋದಾಗ್ಲಿ, ಇಲ್ಲ ಇವೆಲ್ಲ ಅಬ್ಸಲ್ಯೂಟ್ಲಿ ನಾರ್ಮಲ್. ಟು ಬಿ ವೆರಿ ಆನೆಸ್ಟ್, ವಿ ಕ್ರೇವ್ ಫಾರ್ ಅ ನಾರ್ಮಲ್ ಲೈಫ್ ಆಲ್ಸೋ. ಕರೆಕ್ಟ್. ಅಂಡ್ ಸಿನ್ಸ್ ನೀವು ಕಾಫಿ ಬಗ್ಗೆ ತುಂಬಾ ಮಾತಾಡಿದ್ರಿ, ಮೇಡಮ್ ಮಾಡೋ ಕಾಫಿ ಸಖತ್ತಾಗಿರುತ್ತೆ ಅಂತ, ಬೆಂಗಳೂರಲ್ಲಿ ಒಂದು 3 ಸ್ಪಾಟ್ಸ್ ಹೇಳಿ, ನಮ್ಗೇನು ಹೈಫೈ ಜಾಗ ಬೇಡ, 3 ಕಾಫಿ ಸ್ಪಾಟ್ಸ್ ವೇರ್ ಯು ಫೀಲ್ ಸಖತ್ತಾಗಿರುತ್ತೆ ಇಲ್ಲಿ ಕಾಫಿ. Definitely, I have actually a lot more, but one place that I really enjoy coffee is Brahmin's Cafe. Okay, yes. Brahmin's Cafe coffee is out of the world. The second one is again ಬಸವನಗುಡಿಯಲ್ಲಿ ಉಪಹಾರ ದರ್ಶಿನಿಯಲ್ಲಿ ಇರುತ್ತೆ, ಗಾಂಧಿ ಬಜಾರ್. ಎಸ್, ಕಾರ್ನರ್ ಅಲ್ಲಿ ಯುಡಿಯಲ್ಲಿ ಒಳ್ಳೆ ಕಾಫಿ ಸಿಗುತ್ತೆ, ಶಾವಿಗೆ ಬಾತು ಕಾಫಿ. ಶಾವಿಗೆ ಬಾತ್ ಕಾಫಿ. ಒಂದ್ಸರಿ ಅಲ್ಲೇ ದಾವಣಗೆರೆ ಬೆಣ್ಣೆ ರಸ ತಿನ್ಕೊಂಡು ಆಮೇಲೆ ಕಾಫಿ ಕುಡಿಯಕ್ಕೆ ಹೋಗ್ತೀವಿ. ಸೊ ಒನ್ ಹೈಫೈ ಪ್ಲೇಸ್ ವೇರ್ ಐ ಲೈಕ್ ದಿಸ್ ಕೈಂಡ್ ಆಫ್ ಕಾಫಿ ಅಂದ್ರೆ ಲೆವಾನ್ ಕೆಫೆ ಇದೆ. ಲೆವಾನ್ ಕೆಫೆ ನಮ್ಮ ಮನೆ ಹತ್ರದಲ್ಲೇ ಇದೆ. ಸೊ ಲೆವಾನ್ ಕೆಫೆ ಇಸ್ ಆಲ್ಸೋ ಸರ್ವ್ಸ್ ಯು ವೆರಿ ಗುಡ್ ಕಾಫಿ. ಸೊ ಅವತ್ತಿನ ದಿನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು. ಬಟ್ ಜನರಲಿ ವಿ ಆರ್ ಟಿಪಿಕಲಿ ರೋಡ್ ಸೈಡ್ ನಿಂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ಅಂತಂದ್ರೆ ನಥಿಂಗ್ ಲೈಕ್ ಇಟ್. ಎನಿ ಡೇ ಪ್ರಿಫರಬಲ್ ಟು ಎನಿ ಅದರ್ ಸ್ಟಾರ್ ಹೋಟೆಲ್ ಆರ್ ಎನಿಥಿಂಗ್. ಫುಡ್ ಇಸ್ ಆಲ್ಸೋ ಟೇಸ್ಟಿ ಅಂಡ್ ಇಟ್ಸ್ ವೆರಿ ಗುಡ್. ಆಮೇಲೆ ಎಷ್ಟೋ ಜನ ಸಂಡೇ ಬೆಳಗ್ಗೆ ರನ್ನಿಂಗ್ ಹೋಗ್ತೀವಿ, ರನ್ನಿಂಗ್ ಕಬ್ಬನ್ ಪಾರ್ಕ್ ಎಲ್ಲ ರನ್ನಿಂಗ್ ಮುಗಿಸ್ಕೊಂಡು ಅಲ್ಲಿ ಅಡಿಗಾಜಲ್ಲಿ ಬ್ರೇಕ್ಫಾಸ್ಟ್ ಆಗಲಿ, ಇಲ್ಲ ಬಳ್ಳಾಳಲ್ಲಿ ಮಸಾಲೆ ದೋಸೆ ಆಗಲಿ. ಸೊ ದಟ್ ಇಸ್ ಅ ವೆರಿ ರುಟೀನ್ ಥಿಂಗ್. ಆಮೇಲೆ ಸಂಡೇ ನಾನು ಬೆಳಗ್ಗೆ ಹೋಗಿರ್ತೀನಿ, ಶಿ ವುಡ್ ಹವ್ ಗಾಟನ್ ಅಪ್ ಆ್ಯಂಡ್ ಯೋಗಾನು ಅಥವಾ ಮೆಡಿಟೇಷನ್ ಮಾಡಿರ್ತಾರೆ. ನನ್ನ ರನ್ನಿಂಗ್ ಮುಗಿಯೋ ಟೈಮಲ್ಲಿ ಫೋನ್ ಮಾಡಿಬಿಟ್ಟು ಬಳ್ಳಾಳಕ್ಕೆ ಬಾ ಹೋಗೋಣ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ. ಸೊ ದ್ಯಾಟ್ ಈಸ್ ವೆರಿ ವೆರಿ ಅಬ್ಸಲ್ಯೂಟ್ಲಿ ವಿ ಎಂಜಾಯ್ ಟಿಪಿಕಲಿ ಸೌತ್ ಇಂಡಿಯನ್. Typically Bangalore things, lot of Bangalore things we enjoy. Okay. And ಸಾಯಂಕಾಲ ಒಳ್ಳೆ ಚಾಟ್ಸ್, ಒಳ್ಳೆ ಮಸಾಲ್ ಪುರಿ, ಪಾನಿಪುರಿ, ಸೊ ಅದನ್ನೆಲ್ಲ ಮಾಡ್ತೀವಿ. ಸೊ ಬೆಂಗಳೂರು ಬಿಟ್ಟು ನಿಮ್ಗೆ ಇನ್ನೆಲ್ಲೇ ಪೋಸ್ಟಿಂಗ್ ಆದ್ರೂ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಬಿಕಾಸ್ ಈ ತರದ ಕಾಫಿ, ಈ ತರದ ತಿಂಡಿ, ಈ ತರದ ಚಾಟ್ಸ್ ಇನ್ ಎಲ್ಲೂ ಸಿಗಲ್ಲ. ಆಫ್ ಕೋರ್ಸ್ ಡೆಲ್ಲಿಲಿ ಯು ಗೆಟ್ ಗುಡ್ ಚಾಟ್ಸ್, ಬಟ್ ಬೆಂಗಳೂರು ಚಾಟ್ಸ್ ಮಸಾಲ ಪುರಿ ಸಿಗೋದೇ ಇಲ್ಲ. ಮಸಾಲ ಪುರಿ ಅನ್ನೋ ಕಾನ್ಸೆಪ್ಟ್ ಇರೋದು ಪ್ರಾಬ್ಲಿ ಬೆಂಗಳೂರು, ಮೇ ಬಿ ಜಸ್ಟ್ ನಾವು ಮೇ ಬಿ ಸ್ಲೈಟ್ಲಿ ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿ ಇರ್ಬೋದಾಗ್ಲಿ. ಈ ಮಸಾಲ ಪುರಿ ಅನ್ನೋ ಕಾನ್ಸೆಪ್ಟ್ ಇಲ್ಲೇ ಇರೋದು. ಅಂಡ್ ಸೊ ಮೆನಿ ಟೈಮ್ಸ್ ವಿ ಜೋಕ್ ಆಲ್ಸೋ, ಬಿಕಾಸ್ ವಿ ವರ್ಕ್ಡ್ ಇನ್ ಡೆಲ್ಲಿ, ವರ್ಕ್ ದೇರ್ ಆಲ್ಸೋ ಇಸ್ ವೆರಿ ಎಕ್ಸೈಟಿಂಗ್. ಅದಕ್ಕೆ ನಮ್ಗೆ ಎಷ್ಟೋ ಸರಿ ಅನ್ಸುತ್ತೆ ನಾವು ಬೆಂಗಳೂರಲ್ಲಿ ಇದ್ಬಿಟ್ಟು ಡೆಲ್ಲಿಲಿ ಕೆಲಸ ಮಾಡೋಕ್ಕಾಗಿತ್ತು ಅಂತ. ಅಟ್ ದ ಎಂಡ್ ಆಫ್ ದ ಡೇ ಯು ವಾಂಟ್ ಟು ಡೂ ಲಾಟ್ ಆಫ್ ಬ್ಯಾಂಗ್ಳೂರ್ ಥಿಂಗ್ಸ್, ಅಂಡ್ ಅಟ್ ಹಾರ್ಟ್ ವಿ ಆರ್ ಫುಲ್ಲಿ ಬ್ಯಾಂಗ್ಳೂರಿಯನ್ಸ್, ಆಯ್ತಾ. ಸೊ ಹೀಗಾಗಿ ನಮಗೆ ಬೆಂಗಳೂರು ಬಿಟ್ಟು ಹೋಗ್ಬೇಕು ಅಂತ ಮನ್ಸು ಬರಲ್ಲ. ಕರೆಕ್ಟ್. ಸೊ ಮ್ಯಾಮ್, ನಿಮ್ಮ ಫೀಡಲ್ಲಿ ಯಾವ ಥರದ ರೀಲ್ಸ್ ಜಾಸ್ತಿ ಪಾಪಪ್ ಆಗುತ್ತೆ? ಯಾಕೆ ಈ ಕ್ವೆಶ್ಚನ್ ಕೇಳ್ತಿದ್ದೀನಿ ಅಂದರೆ, ನಾವು ಏನನ್ನು ಜಾಸ್ತಿ ಹುಡುಕ್ತೀವೋ ಆ ಥರದ್ದು ಪಾಪಪ್ ಆಗುತ್ತೆ. ಸಿನ್ಸ್ ನಿಮ್ಮ ಪ್ಯಾಷನೆಟ್, ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೆಟ್ ಅಬೌಟ್ ಕುಕಿಂಗ್, ಅದೇ ಜಾಸ್ತಿ ಪಾಪಪ್ ಆಗುತ್ತೆ, ಅಥವಾ ಯೋಗಾನ, ಏನು ಯಾವ್ದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಫೀಡ್ ಅದರಲ್ಲಿ ಒಂದಿಷ್ಟು ಹಾಡ್ಗಾರ್ ಬರುತ್ತೆ ರೀಲ್ಸ್. ಸೊ ನ್ಯೂ ಸಿಂಗರ್ಸ್, ಓಲ್ಡ್ ಸಿಂಗರ್ಸ್ ಅಂಡ್ ದಿ ಸಿಂಗಿಂಗ್ ಪೋಸ್ಟ್ ಎಲ್ಲ. ಇನ್ನು ಕುಕಿಂಗು ನಾನು ಆಕ್ಚುಲಿ ಸೇವ್ ಮಾಡಿ ಇಟ್ಕೊಂಡಿರೋ ಮ್ಯಾಕ್ಸಿಮಮ್ ರೀಲ್ಸೇ ರೆಸಿಪೀಸ್ ಇಟ್ಕೊಂಡು ತುಂಬಾ ಟ್ರೈ ಮಾಡ್ತೀನಿ. ಅದ್ರಲ್ಲೂ ಅಂದರೆ ಶ್ರೇಯಸ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಫಾರ್ ಸಮ್ ಈವೆಂಟ್ ಹಾಗೆಲ್ಲ ಇರೋದ್ರಿಂದ ಇವಾಗ ರೀಸೆಂಟ್ ಆಗಿ ದಿಸ್ ಹೈ ಪ್ರೋಟೀನ್ ಡಯಟ್ ಫಾರ್ ವೆಜಿಟೇರಿಯನ್ಸ್. ವಿ ಬೋತ್ ಆರ್ ವೆಜಿಟೇರಿಯನ್ಸ್. ಸೊ ಅದನ್ನ ಈ ಹೈ ಪ್ರೋಟೀನ್ ಮಾಡೋದನ್ನ 100 ರೆಸಿಪಿಗಳನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಈಸ್ ವಾಟ್ ಇಸ್ ದ ಮೇನ್ ಫೀಡ್. ಅದ್ರ ಜೊತೆಲಿ ಒಂದಿಷ್ಟು ಈ ಇನ್ಫಾರ್ಮೇಟಿವ್ ಆ ಥರದ್ದು ಒಂದಿಷ್ಟು ಬರುತ್ತೆ. ಸೊ ಮೋಸ್ಟ್ಲಿ food. You caught me at high protein vegetarian food. Real heading and 25 grams of protein, 30 grams of protein. Correct. ಅದರಲ್ಲಿ ಈ ವೆಜಿಟೇರಿಯನ್ ಆಪ್ಷನ್ಸ್ ಹುಡುಕೋದು ಬಹಳ ಕಷ್ಟ ಆಗ್ಬಿಡುತ್ತೆ ಇದರಲ್ಲಿ.
ಸೊ ಎವ್ರಿಬಡಿ ನನಗೆ ಒಂದಿದೆ ಮ್ಯಾಮ್, ನಕ್ಕಿದ್ರೆ ಜಾಸ್ತಿ ಕಣ್ಣಲ್ಲಿ ನೀರು ಬರುತ್ತೆ. ಓಕೆ, more the grams, that's so exciting for me. 25-30 grams, 40 grams of protein ನೀವು ಅಂದ್ರಲ್ಲಿ. Yes sir. And her biggest challenge is to make that high protein food tasty also. ಆಯ್ತಾ, ಅಲ್ಲೇ ಕಷ್ಟ ಇರೋದು. ಅದು ಟೇಸ್ಟಿನೂ ಇರಬೇಕು, ನಾನು ತಿನ್ನೋಂಗೂ ಇರಬೇಕು. Correct. I cannot criticize her also for having tried. So ತರ ಇದು ಡೆಡ್ಲಾಕ್ ಸಿಚುವೇಶನ್ಸ್ Correct. ವೆಜಿಟೇರಿಯನ್ ಸೂಪ್ ಪ್ರೋಟೀನ್ ಹುಡ್ಕೊಂಡು. ಕರೆಕ್ಟ್. ಎಲ್ಲಾ ವೆಜಿಟೇರಿಯನ್ಸ್ಗಳ ಕಷ್ಟ ಇದು. ಐ ಟೋಟಲಿ ಅಗ್ರಿ. ಅಂಡ್ ಈಗ ಒಂದು ಹಿಸ್ಟ್ರಿ ಆಫ್ ಬ್ಯೂರೋಕ್ರಸಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ನೈಸ್. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಗೋ 200 ವರ್ಷಗಳ ಮುಂಚೆ ಬ್ರಿಟಿಷರ್ಸ್ಗೆ ಬ್ಯೂರೋಕ್ರಾಟ್ಸ್ ಬೇಕಿರುತ್ತೆ ಅವರ ಗ್ರೋಯಿಂಗ್ ಎಂಪೈರ್ನ ಅದೇ ಥರ ರನ್ ಮಾಡ್ಕೊಂಡು ಹೋಗೋದಕ್ಕೆ. ಸಿವಿಲ್ ಸರ್ವೆಂಟ್ಸ್ ಅನ್ನೋಂಥ ಐಡಿಯಾ ಒರಿಜಿನೇಟ್ ಆಗಿದ್ದು ಹೀಗೆ ಅಂತ ಹೇಳಲಾಗುತ್ತೆ. ಆ್ಯಂಡ್ ಇಟ್ ಇವಾಲ್ವ್ಡ್ ಓವರ್ ಅ ಲಾಟ್ ಆಫ್ ಇಯರ್ಸ್. 1850s ಕೊವೆನೆಂಟೆಡ್ ಸಿವಿಲ್ ಸರ್ವಿಸಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾರೆ. ಫಾರ್ ದೋಸ್ ಹು ಡೋಂಟ್ ನೋ, ಅವಾಗೆಲ್ಲ ಎಕ್ಸಾಮ್ಸ್ ಲಂಡನ್ನಲ್ಲಿ ಇರ್ತಾ ಇತ್ತು, ಇಂಗ್ಲೀಷಲ್ಲೇ ಬರೀಬೇಕಿತ್ತು. ಆ್ಯಂಡ್ ಸಿವಿಲ್ ಸರ್ವಿಸಸ್ ಅಂದರೆ 2 ಥರ ಇರ್ತಾ ಇತ್ತು, ಕೊವೆನೆಂಟೆಡ್ ಆ್ಯಂಡ್ ಅನ್ಕೊವೆನೆಂಟೆಡ್. ಕೊವೆನೆಂಟೆಡ್ ಅಂದರೆ ಹೈಯರ್ ರ್ಯಾಂಕಿಂಗ್ಗೆ, ಇದಕ್ಕೆ ಬ್ರಿಟಿಷರ್ಸ್ಗೆ ಮಾತ್ರನೇ ಅವಕಾಶ ಇರ್ತಿತ್ತು ಬರೆಯೋದಕ್ಕೆ. ಆ್ಯಂಡ್ ಅನ್ಕೊವೆನೆಂಟೆಡ್ ಲೋಯರ್ ರ್ಯಾಂಕಿಂಗ್, ಅದನ್ನು ಭಾರತೀಯರಿಗೆ ಕೊಡೋರು. ಆ್ಯಂಡ್ ಸಿಲೆಬಸ್ ಕೂಡ ಮೋಸ್ಟ್ಲಿ ಯುರೋಪಿಯನ್ ಕ್ಲಾಸಿಕ್ಸ್ ಇರ್ತಾ ಇತ್ತು, ಗ್ರೀಕ್ ಮತ್ತು ಲ್ಯಾಟಿನ್ನ ಕಲಿಬೇಕಿತ್ತು. ಹಾಗಾಗಿ ಒಬ್ಬ ಸಿವಿಲ್ ಸರ್ವೆಂಟ್ ಆಗೋದು ಭಾರತದಲ್ಲಿ ಭಾರತೀಯರಿಗೆ ಸಿಕ್ಕಾಪಟ್ಟೆ ಕಷ್ಟ ಇರ್ತಾ ಇತ್ತು. ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್. 1922ನಲ್ಲಿ ಪ್ರಪ್ರಥಮ ಬಾರಿಗೆ ಅಲಹಾಬಾದ್ನಲ್ಲಿ ಆ್ಯಂಡ್ ಅದಾದ ನಂತರ ಡೆಲ್ಲಿನಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಬ್ಯೂಟಿಫುಲ್ ಹಿಸ್ಟ್ರಿ ಏನಿದೆ ಇವತ್ತಿನ ದಿನ, ಇಟ್ ಇಸ್ ಇವಾಲ್ವ್ಡ್ ಅಷ್ಟೇ ಚೆನ್ನಾಗಿ. ಇದು ಆಗಿನ ಚಾಲೆಂಜಸ್. ಆದರೆ ಇವತ್ತಿಗೆ 2025 ಡು ಯು ಥಿಂಕ್ ಏನಾದರೂ ಚಾಲೆಂಜಸ್ ಇದೆ ಅಂತ? ಹೌದು, ಐ ಮೀನ್ ಸಾಕಷ್ಟು ಚಾಲೆಂಜಸ್ ಇದೆ. ಪ್ಯೂರ್ಲಿ ಟಾಕಿಂಗ್ ಅಬೌಟ್ ಎಕ್ಸಾಮ್ ಅಂತಂದ್ರೆ, ನಾವು ವಿತ್ ಚೇಂಜಿಂಗ್ ಸಿನಾರಿಯೋಸ್ ತುಂಬ ಮಾಡರ್ನೈಸೇಷನ್ ಆಗಿದೆ. ಲಾಟ್ ಆಫ್ ಟೆಕ್ನಾಲಜಿ ಇಸ್ ಬೀಂಗ್ ಯುಟಿಲೈಸ್ಡ್, ವೆದರ್ ಇನ್ ಗವರ್ನೆನ್ಸ್ ಆರ್ ಔಟ್ಸೈಡ್ ಗವರ್ನೆನ್ಸ್. ಬಟ್ ಈ ಚೇಂಜಿಂಗ್ ಟೈಮ್ ಜೊತೆ ಎಕ್ಸಾಮ್ ಆಗಲಿ ಅಥವಾ ಎಕ್ಸಾಮ್ ಪ್ಯಾಟರ್ನ್ ಆಗಲಿ, ವೇಸ್ ಆಫ್ ಸೆಲೆಕ್ಷನ್ ಆಗಲಿ, ಆರ್ ಪ್ರೊಫೈಲ್ ಆಫ್ ಸಿವಿಲ್ ಸರ್ವೆಂಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗಬೇಕು. ಸೊ ಈವನ್ ನೌ ಐ ಥಿಂಕ್ ದಟ್ ದೆರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ದಟ್ ಹ್ಯಾಪನಿಂಗ್. Now, in this regard, I feel that there is some catching up to do. ಸ್ವಲ್ಪ ಸಿವಿಲ್ ಸರ್ವಿಸ್ ನ ಮಾಡರ್ನೈಸ್ ಮಾಡೋ ಅಂತ ಒಂದು ಎಫರ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ವಿ ಬಿನ್ ಫಾಲೋಯಿಂಗ್ ಬ್ಲೂ ಪ್ರಿಂಟ್ ವಿಚ್ ಹ್ಯಾಸ್ ಬಿನ್ ಲೇಡ್ many years back, maybe even several decades, several centuries back. ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಇಂಡಕ್ಷನ್ ಆಫ್ ಟೆಕ್ನಾಲಜಿ ಇಂಟು ಗವರ್ನೆನ್ಸ್, ಆರ್ ಹೌ ಟು ಮೇಕ್ ಬ್ಯೂರೋಕ್ರಾಟ್ಸ್ ಮೋರ್ ಫೇವರಬಲ್ ಟು ಟೆಕ್ನಾಲಜಿ. ಈ ಒಂದು ಐ ವಾಂಟ್ ಸೆಟ್ ಅವೇರ್ನೆಸ್ ಅಂತ ಹೇಳಲ್ಲ, ಬಟ್ ದಟ್ ಆಟಿಟ್ಯೂಡ್ನಲ್ ಚೇಂಜ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ದಟ್ ಐ ಡೆಫಿನೆಟ್ಲಿ ಸೇ ಅದೇ ಥರ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಸ್ಟೈಲ್ ಆ್ಯಂಡ್ ಪ್ಯಾಟರ್ನ್ ಕೂಡ ನೀಡ್ಸ್ ಟು ಚೇಂಜ್ ಅ ಲಿಟಲ್ ಮೋರ್ towards the modern approach of what is happening in the world today. Today's diplomacy is very different. Countries, the way we handle countries are very, very different. Internally, like for example, recently you must have heard, we have risen way above poverty. So our problems have changed from what they were about 50 years back to what they were about 25 years back. Correct. It has changed to what it is today. So ee changing time jote we need a changed approach also of bureaucracy and bureaucrats as well. This is definitely a requirement of the time. Okay. And adding on, Satyendranath Tagore ಅವರು ಫಸ್ಟ್ ಇಂಡಿಯನ್ ಟು ಕ್ಲಿಯರ್ ಇಂಡಿಯನ್ ಸಿವಿಲ್ ಸರ್ವಿಸ್ ಆ್ಯಂಡ್ 1864 ಇದಾಗತ್ತೆ. 3 ವರ್ಷಗಳ ನಂತರ, ಆಫ್ಟರ್ 1864, 4 ಜನ ಮಾತ್ರ ದೇ ಕುಡ್ ಸಕ್ಸೀಡ್. ಆ್ಯಂಡ್ ಬೈ 1833 12 ಭಾರತೀಯರು, ಆ್ಯಂಡ್ ಬೈ 1915 63 ಭಾರತೀಯರು. ಸೊ ಇವತ್ತಿಗೆ ವರ್ಷಕ್ಕೆ 800ರಿಂದ 100 ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ಸ್ಟಿಲ್, ಆಸ್ ಯು ರೈಟ್ಲಿ ಸೆಡ್, ಆ ಚಾಲೆಂಜಸ್ಸು ಅವೆಲ್ಲ ಇದ್ದೇ ಇರುತ್ತೆ. ಆದರೆ ನಾವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಲೆಸ್ ದೆನ್ 0.1% ಅಷ್ಟು ಅಡ್ಮಿಷನಿಂದ ಅಂತ ತಗೊಂಡಾಗ ಕ್ಲಿಯರ್ ಆಗೋರು, ಇಂಟರ್ವ್ಯೂನ ಕ್ಲಿಯರ್ ಮಾಡ್ಕೊಂಡು ಆಚೆ ಬರೋರು, ಇಟ್ಸ್ ಲೆಸ್ ದೆನ್ 0.1%. ಇಷ್ಟು ಕಷ್ಟಕರವಾದ ಚಾಲೆಂಜಿಂಗ್ ಆಗಿರೋವಂಥ, ನಾಟ್ ಜಸ್ಟ್ ಸರ್ ಪ್ರಾರಂಭದಲ್ಲಿ ಮೆನ್ಷನ್ ಮಾಡ್ದಂಗೆ ಮೆಂಟಲಿ ಕೂಡ ಚಾಲೆಂಜಿಂಗ್ ಆಗಿರೋ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಬಂದಮೇಲೆ ಕಾಮನ್ ಮ್ಯಾನ್ ನಾವು ನೋಡಿದಾಗ ಮ್ಯಾಮ್ ಬಹಳ ಸುಲಭವಾಗಿ ಬ್ಯೂರೋಕ್ರಾಟ್ಸ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಅಥವಾ ಪೊಲಿಟಿಕಲ್ ಪ್ರೆಷರ್ಗೆ ಅವರು ಒಳಗಾಗಬೇಕಾಗತ್ತೆ ಎಷ್ಟೋ ಸಲ. ರೈಟ್, ಪೊಲಿಟಿಷಿಯನ್ಸ್ ಕೈಯಲ್ಲಿ ಜಾಸ್ತಿ ಪವರ್ನ ನೋಡಿದಾಗ ದ್ಯಾನ್ ಬ್ಯೂರೋಕ್ರಾಟ್ಸ್. ಆನೆಸ್ಟ್ಲಿ ಆಸ್ ಅ ಕಾಮನ್ ಮ್ಯಾನ್ ಇಟ್ ಬಾದರ್ಸ್ ಅಸ್. ನಿಮ್ಮ ಟೇಕ್ ಆನ್ ಇಟ್ ಏನು? ಇದರಲ್ಲಿ 2-3 ಆಸ್ಪೆಕ್ಟ್ಸ್ನ ಟಚ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು,
ಗವರ್ನೆನ್ಸಲ್ಲಿ 3 ಜುಡಿಷರಿ, ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್ 3 ಬೇಕು. ಲೆಜಿಸ್ಲೇಚರ್ ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್, ಎಕ್ಸಿಕ್ಯೂಟಿವ್ ನಾವೆಲ್ಲ ಬ್ಯೂರೋಕ್ರಸಿ, ಹಾಗೆ ಜುಡಿಷರಿ ಅದಕ್ಕೆ ಒಂದು ಡಿಫ್ರೆಂಟ್ ರೋಲ್ ಇದೆ. ಎಲ್ಲವೂ ಬೇಕಾಗಿರುವಂಥದ್ದು, ಎಲ್ಲವೂ ಒಂದಕ್ಕೊಂದಕ್ಕೂ ಪೂರಕವಾಗಿಯೇ ಕೆಲಸ ಮಾಡುವಂಥದ್ದು. ಹಾಗಿರುವಾಗ ಈ ಒಂದು ಆಂಗಲ್ ಮಾತ್ರ ನೋಡಿ ಬೇಸರ ಮಾಡ್ಕೊಳ್ಳುವಂಥ ವಿಷಯನೇ ಅಲ್ಲ ಇದು. ಈಗ ಆಸ್ ಅ ಬ್ಯೂರೋಕ್ರೇಟ್ ನನ್ನ ರೋಲ್ ಏನು, ಎಕ್ಸಿಕ್ಯೂಟಿವ್ ಆಗಿ ಇರುವಂಥದ್ದು ಇಟ್ಸ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ವಾಟ್ ಅ ಪೊಲಿಟಿಕಲ್ ಲೀಡರ್ಶಿಪ್ ಬ್ರಿಂಗ್ಸ್ ಇನ್ ಟು ದ ಟೇಬಲ್. ಹಾಗಿರೋದ್ರಿಂದ ನಮ್ದು ಈ ಜಾಬೇ ಟ್ರಾನ್ಸ್ಫರಬಲ್. ನಾನು ದ ಡೇ ಐ ಡಿಸೈಡೆಡ್ ಟು ರೈಟ್ UPSC, ಐ ಶುಡ್ ನೋ ದಟ್ ಇಟ್ ಈಸ್ ಅ ಟ್ರಾನ್ಸ್ಫರಬಲ್ ಜಾಬ್. ಇದರಲ್ಲಿ 2-3 ವರ್ಷ ಮಾಡ್ತೀರಿ, ಆದ ನಂತರ ನೆಕ್ಸ್ಟ್ ಪೋಸ್ಟಿಗೆ ಹೋಗ್ತೀವಿ. ಇಟ್ ಈಸ್ ಆಕ್ಚುಲಿ ಸೋ ಬ್ಯೂಟಿಫುಲ್. ಯು ಗೆಟ್ ಟು ಲರ್ನ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಎವ್ರಿ 3 years. ಒಂದೊಂದು ಹೊಸ ಪ್ರೊಫೈಲ್, ಹೊಸ ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಅವಕಾಶ ಸಿಗುವಂಥದ್ದು. ಹಾಗಿರೋದ್ರಿಂದ ಇಟ್ಸ್ ಅ ಪ್ಯಾಕೇಜ್ ಡೀಲ್. ಅದು ಬರೀ ಟ್ರಾನ್ಸ್ಫರ್ ಬೇಡ, ಬೇರೆ ಇದು ಮಾತ್ರ ಬೇಕು ಅನ್ಲಿಕ್ಕೆ ಆಗಲ್ಲ. ಒಂದನೇದಾಗಿ. ಎರಡನೇದಾಗಿ ಪೊಲಿಟಿಕಲ್ ಲೀಡರ್ಶಿಪ್, ಈಗ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ದೇ ಆರ್ ಎಕ್ಸ್ಟ್ರೀಮ್ಲಿ ಶಾರ್ಪ್, ಎಕ್ಸ್ಟ್ರೀಮ್ಲಿ ಎಂಪೆಥೆಟಿಕ್. ಅವರು ಗ್ರಾಸ್ ರೂಟ್ಸ್ ಇಂದ ಬಂದಿರೋದ್ರಿಂದ ಜನರಿಗಾಗಿನೇ ಇರುವಂಥ ಜನರ ಪ್ರತಿನಿಧಿಗಳವರು. ಅವರ ಒಂದು ಔಟ್ಲುಕ್ ಫಾರ್ ಎನಿ ಇಶ್ಯೂ ಬ್ಯೂರೋಕ್ರೆಟಿಕ್ ಔಟ್ಲುಕ್ಗೆ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಇಟ್ ಈಸ್ ಆಲ್ ಗೋಯಿಂಗ್ ಟುವರ್ಡ್ಸ್ ಅ ಲಾರ್ಜರ್ ಗುಡ್ ಫಾರ್ ದ ಪಬ್ಲಿಕ್. ಆ ಆ್ಯಂಗಲ್ ಅರ್ಥ ಮಾಡಿಕೊಂಡ್ರೆ ಅಗೇನ್ ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಇಟ್ ಶುಡ್ ಬಿ, ಮೂರನೇದಾಗಿ ಇಟ್ ಶುಡ್ ಬಿ ಇಂಪರ್ಸನಲ್. ಆ ಚೇರ್ ಈಸ್ ವಾಟ್ ಈಸ್ ವರ್ಕಿಂಗ್. ಈಗ ನಾನು ಕೂತ್ಕೊಂಡಿರೋ ಡಿಫೆನ್ಸ್ ಎಸ್ಟೇಟ್ಸ್ ಆಫೀಸರ್ ಪ್ರೊಫೈಲ್ ಇಸ್ ವರ್ಕಿಂಗ್, ನಾಟ್ ದಿವ್ಯಾ ಹೊಸೂರ್. ಆರ್ ಅಂದ್ರೆ ಈ ಥರ ಎವ್ರಿ ಪೋಸ್ಟ್ ಹೇಳ್ತಾ ಇರೋದು, ಇಟ್ ಈಸ್ ದ ಪೋಸ್ಟ್ ದಟ್ ವರ್ಕ್ಸ್ ಫಾರ್ ದ್ಯಾಟ್. ಅಲ್ಲಿ ಕೂತಿರೋರಿಂದ ಆಗ್ತಾ ಇದೆ, ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದು ನಡೆಯಲ್ಲ ಅನ್ನೋ ಥರ ಇಲ್ಲ. ಸಿಸ್ಟಮ್ ರನ್ಸ್ ಆ್ಯಂಡ್ ಮೇ ಬಿ ಲೀಡರ್ಶಿಪ್ ಇಂದ there may be minor changes and differences in the orientation or how it is taken forward, but system runs this country. So irrespective of all this, all the entire machinery is working towards the nation. So that if that understanding is there, this is not something that needs to be bothered ಅನ್ಸುತ್ತೆ. ಅಂಡ್ ನಮ್ಮ ದೇಶದಲ್ಲಿ, ಭಾರತದಂಥ ದೇಶದಲ್ಲಿ ಪೊಲಿಟಿಷಿಯನ್ಸ್ಗೆ ಆ್ಯಂಡ್ ಮೀಡಿಯಾದಲ್ಲಿರೋರಿಗೆ, ದಟ್ ಸೆಲೆಬ್ರಿಟೀಸ್ಗೆ ಹೈಯೆಸ್ಟ್ ಪವರ್, ರೆಸ್ಪೆಕ್ಟ್, ನೇಮ್, ಫೇಮ್ ಎಲ್ಲವೂ ಸಿಗುತ್ತೆ. ಸರ್, ಇವಾಗ ಆ್ಯಡಿಂಗ್ ಆನ್ ಮ್ಯಾಡಮ್ ಹೇಳಿದ್ದಕ್ಕೆ, ವುಡ್ ಯು ಲೈಕ್ ಟು ಆ್ಯಡ್ ಫ್ಯೂ ಪಾಯಿಂಟ್ಸ್? ಬಿಕಾಸ್ ಮ್ಯಾಮ್ ಹೇಳ್ದಂಗೆ ಒಂದು ಟರ್ಮ್ನ ಕಂಪ್ಲೀಟ್ ಮಾಡಿ ಟ್ರಾನ್ಸ್ಫರ್ ಆಗೋದು ಬೇರೆ ವರ್ಸಸ್ ಯಾವುದೋ ಒಂದು ಪ್ರೆಷರಿಂದ ಇಮಿಡಿಯೇಟ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಬೇರೆ. ಐ ಥಿಂಕ್ ಅದನ್ನು ನಾವು ಯಾರೂ ಪರ್ಸ್ನಲ್ ಆಗಿ ತೊಗೊಳ್ದೇ ಇರೋದಕ್ಕೂ ಸಾಧ್ಯ ಇಲ್ಲ, ಆಸ್ ಬ್ಯೂರೋಕ್ರಾಟ್ಸ್ ಯೋರ್ ಸೆಲ್ಫ್ ಆ್ಯಂಡ್ ನಾವು ಜನರಲ್ ಪಬ್ಲಿಕ್ ನೋಡಿದಾಗಲೂ. ಇದರಲ್ಲಿ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಪೊಲಿಟಿಷಿಯನ್ಸ್ ದೇ ಆರ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್. ಅಂದರೆ ಅವರು ಜನರ ಹತ್ರ ಹೋಗಿ ನಾನು ಒಂಥರ ಪ್ರಾಮಿಸಸ್ ಮಾಡಿ ಬರ್ತಾರೆ, ಎಲೆಕ್ಷನ್ ಗೆದ್ಕೊಂಡ್ ಬರ್ತಾರೆ. ಎಲೆಕ್ಷನ್ ಅಂದ್ರೆ ದೇ ಗಾಟ್ ದ ಮ್ಯಾಂಡೇಟ್ ಆಫ್ ದ ಪೀಪಲ್, ಅದಕ್ಕೆ ಅವ್ರು ಗೆದ್ಕೊಂಡ್ ಬಂದಿರೋದು, ಆಯ್ತಾ. ಸೊ ವೆನ್ ದೇ ಕಮ್ ಟು ದ್ಯಾಟ್ ಲೆವೆಲ್, ದೇ ಹ್ಯಾವ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಗ್ರಾಸ್ ರೂಟ್ಸ್. ಆಮೇಲೆ ಅವ್ರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರುತ್ತೆ. ಜನರಲಿ ನಮ್ಮಲ್ಲಿ ಸ್ವಲ್ಪ ಪೊಲಿಟಿಷಿಯನ್ಸ್ ಅಂದ್ರೆ ಏನೂ ಗೊತ್ತಿಲ್ಲ, ಏನು ಸಬ್ಜೆಕ್ಟ್ ನಾಲೆಜ್ ಇಲ್ಲ ಅಂತ ಅನ್ಕೊಂತೀವಿ. ಬಟ್ ಆಕ್ಚುಲಿ ದಟ್ ಇಸ್ ನಾಟ್ ಟ್ರೂ. ಇಫ್ ಯು ಇಂಟ್ರಾಕ್ಟ್ ವಿತ್ a lot of politicians, you will find that they are outstanding. Outstanding ಅಂದ್ರೆ ಅವ್ರ ಸಬ್ಜೆಕ್ಟ್ ನಾಲೆಜ್ ಇರುತ್ತೆ, ಅವ್ರಿಗೆ ಇರೋಷ್ಟು ಗ್ರಾಸ್ ರೂಟ್ ನಾಲೆಜ್ ಕನೆಕ್ಟ್ ಈವನ್ ಬ್ಯೂರೋಕ್ರಾಟ್ಸ್ ಮೇ ನಾಟ್ ಹ್ಯಾವ್, ಆಯ್ತಾ. ಸೊ ದೇ ಬ್ರಿಂಗ್ ಅ ಸರ್ಟನ್ ಡೈಮೆನ್ಷನ್ ಟು ದಿಸ್ ಪರ್ಟಿಕ್ಯುಲರ್ ವರ್ಕ್ ದಟ್ ಈಸ್ ಬೀಯಿಂಗ್ ದೇರ್. ಆ್ಯಂಡ್ ಈಗ ಎಷ್ಟೋ 1000 ಜನ ಬ್ಯೂರೋಕ್ರಾಟ್ಸ್ ಇದ್ದಾರೆ, ಅದೇ ಥರ 1000 ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಸೊ ಈಗ ಲೆಟ್ಸ್ ಸೇ ಟುಡೇ at least 10,000 interactions must be happening between bureaucrats and politicians on a day-to-day basis. Okay. There's always a sense of mutual respect, mutual admiration. ಎಷ್ಟೋ ಸರಿ ಅವ್ರಿಗೆ ಒಂದು ಡೈಮೆನ್ಷನ್ ಗೊತ್ತಿರ್ಬೋದು, ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಇದನ್ನ ಈ ತರ ನಂಗೊಂದು ಗೊತ್ತಾಗಿದೆ, ನಿಮ್ದು ಅನಿಸಿಕೆ ಏನು ಇದರಲ್ಲಿ ಅಂತ. ಸೊ ದೇ ಆಲ್ಸೋ ಲಿಸನ್ ಟು ವಾಟ್ ಯು ಹ್ಯಾವ್ ಟು ಟೆಲ್ ದೆಮ್. See, then they may take a political decision. They may take a decision which may or may not be political, may or may not be bureaucratic. They may choose what is right also for them. Aita. So this much maturity as bureaucrats also everybody has. Okay. ನಾ ಹೇಳಿದ ಈಗ ನಮ್ಗೆ ಯಾವುದೋ ಒಂದು ರ್ಯಾಂಡಮ್ಲಿ ಒಂದು ನ್ಯೂಸ್ ಅಲ್ಲಿ ಕೇಳಿ ಬರುತ್ತೆ, ಅವ್ರು ಟ್ರಾನ್ಸ್ಫರ್ ಆಯ್ತು, ಇವ್ರು ಟ್ರಾನ್ಸ್ಫರ್ ಆಯ್ತು ಅಂತ.
but these are one odd out of many. Largely, I would say that there's a very healthy relationship, healthy understanding. There's also a mutual respect. At least in my experience so far, I have had fantastic experience meeting with politicians. ಅಂದ್ರೆ ಎಷ್ಟೋ ಸಾರಿ ನಾವು ನಮಗೆ ಗೊತ್ತಿಲ್ದವ್ರ ಡೈಮೆನ್ಷನ್ ಕೂಡ ಅವ್ರು ತರ್ಬೋದು. ಆಮೇಲೆ ಇಟ್ ಇಸ್ ನಾಟ್ ದಟ್ ಎವ್ರಿ ಟೈಮ್ ದರ್ ಇಸ್ ಅ ಫೋರ್ಸ್ ಆರ್ ಪ್ರೆಷರ್ ಆರ್ ಸಮಥಿಂಗ್ ಲೈಕ್ ದಟ್. ಮೆನಿ ಟೈಮ್ಸ್ ಇಟ್ಸ್ ಆಲ್ಸೋ ಸಮಥಿಂಗ್ ವಿ ಲರ್ನ್ ಫ್ರಮ್ ದೆಮ್. ಅವರು ಹೇಳ್ತಾರೆ ಸ್ವಲ್ಪ ಈ ವಿಷಯನ ಈ ರೀತಿ ಪರಿಶೀಲನೆ ಮಾಡಿ ಅಂತ. Because somebody else may have brought that to their knowledge. So when we look at it also, we get, okay, howdu idu kuda ide anta. Then we get back to them and say, howdu ee vishayana ee 2-3 dimensional ನಾವು ನೋಡಬಹುದು. Then of course the decision, depending on what the nature of work is, as a representative they definitely need to have higher power when it comes to this. It is by design which is like that. But that healthy relationship and this understanding of relationship is very, very important. In transfers ಅನ್ನೋದು it's I would not give too much importance to that, because it's something that happens very occasionally. Now it could be one of them could be wrong in any case, but when you look at a larger country as a whole, there is definitely a very good way in which these two institutions or individuals or organizations work together. ಆಲ್ಸೋ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಇವತ್ತಿನ ದಿನ ನಾವು ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ಕೆಲವೊಂದನ್ನ ನೋಡಿ ನಾವು ಅದನ್ನೇ ನಂಬ್ತೀವಿ, ಇದೇ ಇರಬಹುದು ಅಂತ. ಐ ಥಿಂಕ್ ದಿಸ್ ಇಸ್ ಆಲ್ಸೋ ಲೈಕ್ ಬಿಗ್ ಬಾಸ್ 24 hours ನಡೆಯುತ್ತೆ, ಬಟ್ ಆ 1 hour ಏನ್ ನೋಡ್ತೀವಿ ನಾವು, ವಿ ಥಿಂಕ್ ದಟ್ ವಾಸ್ ದ ಎಂಟೈರ್ 24 hours ಅಂತ ಅಲ್ವಾ. ಅಂಡ್ ಆಫ್ ಲೇಟ್ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ ಯು ಕ್ಯಾನ್ ಜಸ್ಟ್ ಒಂದು ರೀಲ್ ಮಾಡಕ್ಕೆ ಒಂದು 20 seconds ಏನೋ ಒಂದು ತಗೊಂಡ್ಬಿಟ್ಟು ಹಾಕಿ ಅದಕ್ಕೆ ಎನಿಬಡಿ ಕ್ಯಾನ್ ಗಿವ್ ಎನಿ ಕಲರ್ ಟು ಇಟ್. ಬಟ್ ಅಲ್ಲಿ ರಿಯಾಲಿಟಿನೇ ಏನೋ ಬೇರೆ ಇರ್ಬೋದು. ಯಾರು ಬರೀ ಒನ್ ಸೈಡ್ ಸ್ಟೋರಿ ಹಾಕ್ಬಿಟ್ಟು ಮಾಡ್ತಾರೆ. So many incidents have happened. You will find people come in support also, you will find somebody criticizing also, but ಅಲ್ಲಿ ಕೊನೆಗೆ ಹೋಗಿ ಚೆಕ್ ಮಾಡಿದಾಗ ರಿಯಾಲಿಟಿ ಏನೋ ಬೇರೆನೇ ಇರುತ್ತೆ altogether. So now nobody wants to know that, because that is not sensational. ಜನರಿಗೆ ಏನೋ ಸೆನ್ಸೇಷನಲಿಸಮ್ ಇದ್ರೆ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ಈಗ ಆಫ್ ಲೇಟ್ ಅಂತೂ ನ್ಯೂಸ್ ಚಾನಲ್ ಕೂಡ ಮ್ಯೂಸಿಕ್ ಕೂಡ ಹಾಕ್ಬಿಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಯು ಕ್ಯಾನ್ ಟರ್ನ್ ಎನಿ ಸ್ಟೋರಿ ಡಿಪೆಂಡಿಂಗ್ ಆನ್ ಹೌ ಯು ಪ್ಲೇ ದ ಮ್ಯೂಸಿಕ್ ಟು ಇಟ್. And everybody has a mobile phone, everybody has a camera, and editing software is very easily available. So ಮನೇಲಿ ಕುತ್ಕೊಂಡು ರೀಲ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಈಗ. So and people also will have to start understanding that there's more to these things than just one 20-second reel or 30-second reel ನೋಡಿ. And ideally people should not make an emotional call on several subjects. A lot of these decisions are very objective. ಎಷ್ಟೇ ಯಾವುದೇ emotions ಇದ್ರು finally it is like she mentioned, good of the people, good of the country, what is right as per rule, as per law, adne ಮಾಡ್ತಾರೆ. So most of the times it is not like that. But yes, we should be a little more careful about a little bit of the social media and coloring of certain things in certain way to show people in negative or positive light. ಇದು ಸ್ವಲ್ಪ ನಾವು ಕೇರ್ಫುಲ್ ಆಗಿರೋದು ಇಂಪಾರ್ಟೆಂಟ್. ಓಕೆ ಅಂಡ್ ಟಾಕಿಂಗ್ ಅಬೌಟ್ ಚಾಲೆಂಜಸ್, ಸ್ಪೆಷಲಿ ಹೆಣ್ಮಕ್ಳು ಫೇಸ್ ಮಾಡಬೇಕಾಗಿ ಬರುವಂಥ ಚಾಲೆಂಜಸ್ ಯಾವುದೇ ಒಂದು ಫೀಲ್ಡಲ್ಲಿ ಕಂಪ್ಯಾರಿಟಿವ್ಲಿ ಹೆಚ್ಚಿರುತ್ತೆ ಇಸ್ ವಾಟ್ ಐ ಬಿಲೀವ್. ಆ್ಯಂಡ್ ಎಸ್ಪೆಷಲಿ ಸಿವಿಲ್ ಸರ್ವಿಸಸ್ ಅಂತ ತಗೊಂಡಾಗ ಕೊನೀರಾ ಬೆಳ್ಳಿಯಪ್ಪ ಮುತ್ತಮ್ಮ ಅಂತ, ಶಿ ವಾಸ್ ದ ಫಸ್ಟ್ ವಿಮೆನ್ ಟು ಕ್ಲಿಯರ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಮ್ಮ ಭಾರತದಲ್ಲಿ, ಆ್ಯಂಡ್ ಆಲ್ಸೋ ದ ಫಸ್ಟ್ ವಿಮೆನ್ ಟು ಜಾಯಿನ್ ಇಂಡಿಯನ್ ಫಾರಿನ್ ಸರ್ವಿಸಸ್, ಫಸ್ಟ್ ವುಮೆನ್ ಡಿಪ್ಲೊಮ್ಯಾಟ್ ಆಫ್ ಇಂಡಿಯಾ, ಫಸ್ಟ್ ವಿಮೆನ್ ಹೈ ಕಮಿಷನರ್ ಕೂಡ ಆಗಿದ್ರು ಇವರು. ಆದರೆ ಇವರು ಸರ್ವಿಸ್ ಎಂಟ್ರ್ ಆದಾಗ ಶಿ ಹ್ಯಾಡ್ ಟು ಸೈನ್ ಅ ಕಾಂಟ್ರಾಕ್ಟ್ ಸೇಯಿಂಗ್ ನಾನು ಮದುವೆ ಆಗ್ತಿದ್ದ ಹಾಗೆ ಐ ವಿಲ್ ರಿಸೈನ್ ಮೈ ಜಾಬ್ ಅಂತ. ಅಂದರೆ ಮದುವೆ ಆಗೋದು ದೇಶ ಸೇವೆ ಮಾಡೋದಕ್ಕೆ ಅದೊಂದು ತಡೆಯಾಗಿರುತ್ತೆ ಅಂತ ದೇ ಬಿಲೀವ್ಡ್ ಅವತ್ತಿನ ದಿನಕ್ಕೆ. ಬಟ್ ದೆನ್ ಅದನ್ನು ಅವ್ರು ಅಲ್ಲಿಗೆ ಬಿಡಲಿಲ್ಲ. ಶಿ ಫಾಟ್ ಫಾರ್ ಇಟ್ ಸುಪ್ರೀಂ ಕೋರ್ಟಲ್ಲಿ. ಆ್ಯಂಡ್ ಆನಂತರ ಸುಪ್ರೀಂ ಕೋರ್ಟ್ ಡಿಸಿಷನ್ ಹೊರಡಿಸುತ್ತೆ ಸೇಯಿಂಗ್ ಇನ್ಮುಂದೆ ಆಫೀಸರ್ಸ್ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕಾಗಿಲ್ಲ ಮದುವೆ ಆಗೋದಕ್ಕೆ, ಅಥವಾ ಮದುವೆ ಆದಮೇಲೆ ಅವರು ಸರ್ವಿಸಸ್ನ ಡಿಸ್ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಅಣ್ಣಾ ರಾಜಂ ಮಲ್ಹೋತ್ರಾ ಅವರು, ಫಸ್ಟ್ ವುಮೆನ್ ಟು ಹೋಲ್ಡ್ ದ ಪೊಸಿಷನ್ ಆಫ್ IAS ಇವರು. ಆ್ಯಂಡ್ ಇನಿಷಿಯಲಿ ಈ ಸರ್ವಿಸಸ್ನ ಸೇರಬೇಡಿ ನೀವು ಅಂತ ಹೇಳಿದ್ರಂತೆ. ಇನ್ಫ್ಯಾಕ್ಟ್ ಆವತ್ತಿನ ದಿನಕ್ಕೆ ಬೋರ್ಡ್ ಆಫ್ 4 ICS ಆಫೀಸರ್ಸ್ ಅವರು ಹೇಳಿದ್ರಂತೆ ನಿಮಗೆ ಫಾರಿನ್ ಸರ್ವಿಸ್ ಕೊಡ್ತೀವಿ ಅಥವಾ ಸೆಂಟ್ರಲ್ ಸರ್ವಿಸಸ್ನ ತಗೊಳ್ಳಿ, ಅದು ಇಟ್ಸ್ ಮೋರ್ ಸೂಟಬಲ್ ಫಾರ್ ವಿಮೆನ್ ಅಂತ. ಬಟ್ ಅವರು ಆರ್ಗ್ಯೂ ಮಾಡ್ತಾರೆ ಅವ್ರ ಕೇಸ್ನ, ಆ್ಯಂಡ್ ಶಿ ಸ್ಟ್ಯಾಂಡ್ಸ್ ಬೈ ಅವ್ರ ಡಿಸಿಷನ್ ಏನು ಅದು. ಫಸ್ಟ್ ಪೋಸ್ಟಿಂಗ್ ಮೆಡ್ರಾಸಲ್ಲಾಗುತ್ತೆ. ಅವತ್ತಿನ CM C ರಾಜಗೋಪಾಲಾಚಾರಿ ಅವರು ಒಬ್ಬ ಹೆಣ್ಮಗುವಿಗೆ ಹೇಗೆ ನಾನು ಡಿಸ್ಟ್ರಿಕ್ಟ್ ಸಬ್ ಕಲೆಕ್ಟರ್ ರೋಲ್ನ ಕೊಡಲಿ, ಕ್ಯಾನ್ ಶಿ ಹ್ಯಾಂಡಲ್ ದಿಸ್ ಅನ್ನೋ ಒಂದು ಡೌಟ್ ಇರುತ್ತೆ. ಆದರೆ ಆ ಕಾಲಕ್ಕೆ ಮ್ಯಾಮ್ ಅವರು ಹಾರ್ಸ್ ರೈಡಿಂಗ್, ರೈಫಲ್, ರಿವಾಲ್ವರ್ ಶೂಟಿಂಗ್ ಏನೆಲ್ಲ ಕಲ್ತಿದ್ರು ಅಂದರೆ ನನ್ನ ನೀವು ಬೇಡ ಅನ್ನೋದಕ್ಕೆ ಕಾರಣನೇ ಇಲ್ಲ ಅಂತ ಜಸ್ಟಿಫೈ ಮಾಡಿ ಆ ಪೊಸಿಷನ್ನ ಪಡ್ಕೊಳ್ತಾರೆ.
ರೀಸೆಂಟ್ ಟೈಮ್ಸ್ ಅಂತ ತಗೊಂಡಾಗ 2017 ಸೆಕೆಂಡ್ ಅಟೆಂಪ್ಟಲ್ಲಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದಂಥ ಅನು ಕುಮಾರಿಯವರು ಒಂದು ಮಗುವಿನ ತಾಯಿ, ಮದುವೆ ಆಗಿ ಮಗು ಆದ ಮೇಲೆ 2 ವರ್ಷ ಫ್ಯಾಮಿಲಿಯಿಂದ ದೂರ ಇದ್ದು ಅವರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ಹರಿಯಾಣ ಸ್ಟೇಟಲ್ಲಿ ಇವರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಬೇಟಿ ಬಚಾವ್ ಬೇಟಿ ಪಡಾವ್ಗೆ ಇವ್ರನ್ನ ಅಂಬಾಸಿಡರ್ ಆಗಿ ಕೂಡ ನೇಮಿಸ್ತಾರೆ. ಸೊ ಹೆಣ್ಮಕ್ಳು ಫೇಸ್ ಮಾಡಿದಂಥ ಚಾಲೆಂಜಸ್ ಆ್ಯಂಡ್ ಅದನ್ನು ಗೆದ್ದು ಬಂದಿರುವಂಥ ರೀತಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಬಟ್ ಯಾವುದೇ ಒಂದು ಫೀಲ್ಡಲ್ಲಿ ಮ್ಯಾಮ್ ಐ ಬಿಲೀವ್ ಒಬ್ಬ ಗಂಡು ಅಚೀವ್ ಮಾಡೋದು ಇಸ್ ಬಹಳ ಸುಲಭ ಕಂಪೇರ್ ಟು ಹೆಣ್ಣು. ಯಾಕಂದರೆ ಸಾಕಷ್ಟು ಚಾಲೆಂಜಸ್ನ ಮೆಟ್ಟಿ ನಿಂತು ನಾವು ಅಚೀವ್ ಮಾಡಬೇಕಾಗತ್ತೆ. ಇವಾಗ ಒಬ್ಬ ಮೇಲ್ ಬಾಸ್ಗೆ ಯಾರು ಬೇಕಾದರೂ ಓಕೆ ಇವ್ರು ನಮ್ಮ ಬಾಸ್ ಅಂತ ಒಪ್ಕೊಂಡಂಥ ಅದೇ ರೀತಿಯಲ್ಲಿ ಒಬ್ಬ ಫೀಮೇಲ್ ಬಾಸ್ನ ಇನ್ನೂ ಅಷ್ಟು ಓಪನ್ ಆಗಿ ಒಪ್ಕೊಳ್ಳೋದಿಲ್ಲ ಇಸ್ ವಾಟ್ ಐ ಬಿಲೀವ್. ಆ್ಯಸ್ ವುಮೆನ್ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ಇನ್ ಎವ್ರಿ ಸ್ಟೆಪ್ ಆಫ್ ಯು ಲೈಫ್ ಇಟ್ ಈಸ್ ಆ್ಯಕ್ಚುಲಿ ಚಾಲೆಂಜಿಂಗ್ ವೆನ್ ಕಂಪೇರ್ ಟು ಅ ಮ್ಯಾನ್ ಅಂತ? ಖಂಡಿತ. ಸಿ ಇನ್ಇಕ್ವಾಲಿಟಿ ಎಲ್ಲದರಲ್ಲೂ, ಜೆಂಡರ್ ಇನ್ಇಕ್ವಾಲಿಟಿ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇದೆ ಅನ್ಸುತ್ತೆ. ಈಗ ನೀವೂನು ಫೇಸ್ ಮಾಡಿರ್ತಿರ್ಬೋದು, ಅಥವಾ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವಂತ ನನ್ನ ಫ್ರೆಂಡ್ಸ್ ಇರ್ಲಿ, ಎಲ್ಲರೂ ಫೇಸ್ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳೋದಾದ್ರೆ, ಸಿವಿಲ್ ಸರ್ವಿಸಸ್ ಅನ್ನೋದು ಒಂದು ಲೀಡರ್ಶಿಪ್ ಪೊಸಿಷನ್ನೇ ಕೊಡೋದು. ಸೊ ಯು ಇನ್ವೇರಿಯಬಲಿ ಯು ಆರ್ ಇದರ್ ಹೆಡ್ ಆಫ್ ಆರ್ಗನೈಸೇಷನ್ ಆರ್ ಹೆಡ್ ಆಫ್ ಆಫೀಸ್, ಯು ಆರ್ ಲೀಡಿಂಗ್ where you are sitting. So women in leadership role alli I definitely feel there are a lot of challenges even today. Vandu andre as a societal conditioning hegide andre innೂ women ಹತ್ರ ಆರ್ಡರ್ಸ್ ತಗೊಳ್ಳೋದಕ್ಕೆ ನಮ್ಮ ಸಮಾಜ ಇನ್ನೂ ಅಷ್ಟಾಗಿ ರೆಡಿ ಇಲ್ಲ. ಜನರಲಿ ಆಫೀಸಸ್ ಅಲ್ಲಿ ಎಷ್ಟೇ ನಾವು ಜೆಂಡರ್ ಈಕ್ವಾಲಿಟಿ ಅಂತ ನೋಡ್ತೀವಿ ಅಂದ್ರೂ ಹೆಚ್ಚು ಮಿಡಲ್ ಏಜ್ಡ್ ಮೆನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಯಂಗ್ ಲಾಟ್ ಬಗ್ಗೆ ನಾನು ಅಂದ್ರೆ ದೇ ಮೇ ಬಿ ಮೋರ್ ಅವೇರ್, ಬಟ್ ನಮ್ಮ ಒಂದು ಆಫೀಸ್ಗಳಲ್ಲಿ ಮಿಡಲ್ ಏಜ್ಡ್ ಮೆನ್, ಅವ್ರಿಗೆ ಅ ವುಮನ್ ಬಾಸ್ ಗಿವಿಂಗ್ ಆರ್ಡರ್ಸ್, ಡೆಫಿನೆಟ್ಲಿ ದಟ್ ಈಸ್ ನಾಟ್ something that they have been conditioned to take. Correct. ಹಾಗಂತ they don't change their opinion anta alve alla. Every role when I have taken upon in the last 12 years, first hodaga nanga challenges bandide to order them to get work done. Adu aa ಒಂದು first few months it has been challenging. Okay. But I have seen it in my own experience. By the end of my tenure, all of them have turned around. And they have been one of ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ತುಂಬಾ ಕ್ಲೋಸ್ ಆಗಿ ಇರುವಂತ ಇದೊಂದು ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ. ಬಟ್ ಇನಿಷಿಯಲಿ there has been such a case that they have not been able to take orders. Another aspect I have seen is overall impression about any lady officer technically may or may not be sound. ಅಂದ್ರೆ ರೂಲ್ ಪೊಸಿಷನ್ ವೈಸ್ ಆರ್ ಇಂಪ್ಲಿಮೆಂಟೇಷನ್ ವೈಸ್, ಅಥವಾ ಲೇಡಿ ಆಫೀಸರ್ಸ್ಗೆ ಅಗೇನ್ ಮಗು ಆಗುತ್ತೆ, ಮಕ್ಳಿರ್ತಾರೆ, ಮನೇಲಿ ನೋಡ್ಕೊಳ್ಳೋದಿರತ್ತೆ. ಸೊ ಅವರು ಸೀರಿಯಸ್ ಪೋಸ್ಟಿಂಗ್ ಮಾಡ್ಲಿಕ್ಕೆ ರೆಡಿ ಇದಾರೋ ಇಲ್ವೋ ಅಂತ ಒಂದು ಪರ್ಸೆಪ್ಷನ್ ಇರುತ್ತೆ ಪೊಸಿಷನ್ ಬಂದ್ಮೇಲೆ. ಸೊ ಡಬ್ಲಿ ಹಾರ್ಡ್ ಪ್ರೂವ್ ಮಾಡ್ಬೇಕಾಗತ್ತೆ. ಈಗ ನಾನು ಯಾವುದೇ ಇದಕ್ಕೆ ಹೋಗ್ಲಿ, ಪೋಸ್ಟಿಗೆ ಹೋಗಿದ್ದೀನಲ್ಲ, ಆಗ ಫಸ್ಟ್ 4-5 months I have worked doubly hard. ಅಂದ್ರೆ ರಾತ್ರಿ 10 ಗಂಟೆಗೆ ತನಕ ಕೂತ್ಕೋಬೇಕಾ, ಓಕೆ ವಾರಕ್ಕೆ 3 ಸಲ ಡೆಲ್ಲಿಗೆ ಹೋಗ್ಬೇಕಾ, ಓಕೆ ಒಂದು ಹೊಸದಾಗಿ ಲಾಸ್ ಆ್ಯಂಡ್ ಸಿ ಲ್ಯಾಂಡ್ ರಿಲೇಟೆಡ್ ಲಾಸ್, ರೂಲ್ಸ್ ಆ್ಯಂಡ್ ದ ಪಾಲಿಸಿ ಪೇಪರ್ಸ್, ಎವ್ರಿಥಿಂಗ್ 100 ಪೇಜ್ ಇರುವಂಥ ಫೈಲ್ಸ್ ಸ್ಟಡಿ ಮಾಡಬೇಕಾ, ಐ ಆಮ್ ಓಕೆ, ಐ ಆಮ್ ದೇರ್ ಫಾರ್ ದ್ಯಾಟ್, ಬಿಕಾಸ್ I am representing the whole women community. I'm not representing myself. I'm representing the whole women community. So ನಾನು ಒಂದು ತಪ್ಪು ಮಾಡಿದ್ರೆ ದಿವ್ಯಾ ತಪ್ಪು ಮಾಡಿದ್ರು ಅಂತ ಹೇಳಲ್ಲ, ಈ ಲೇಡೀಸೇ ಹೀಗೆ ಆ ಥರ ಆಗ್ಬಿಡತ್ತೆ, ಅಥವಾ ಲೇಡಿ ಆಫೀಸರ್ಸ್ ಸೀರಿಯಸ್ ಇರಲ್ಲ ಅಂತ ಆಗ್ಬಿಡುತ್ತೋ ಏನೋ ಅನ್ನೋದು. ದಟ್ ಆಲ್ವೇಸ್ ಐ ಕ್ಯಾರಿ ದಟ್ ಇನ್ ಮೈ ಮೈಂಡ್, ದಟ್ ಐ ವರ್ಕ್ ಡಬ್ಲಿ ಹಾರ್ಡ್ ಟು prove that we are still capable of doing that. But luckily, again, as I told, people come around. Correct. Society comes around, the same staff come around to take the orders, do as a team, everything that happens. ನೀವು ಹೇಳಿದ ಹಾಗೆ ವೈಲ್ ಕ್ಲೈಂಬಿಂಗ್ ದ ಲ್ಯಾಡರ್ ಆ ಡಬಲ್ ಎಫರ್ಟ್ ಕೊಡೋದು ಇಸ್ ಸೋ ಇಂಪಾರ್ಟೆಂಟ್. ಅದಕ್ಕೆ ಮೇ ಬಿ ಭಾರತದಲ್ಲಿ ನೀವು ನೋಡಿದ್ರೆ ಗ್ರಾಮ ಪಂಚಾಯತಿ ಲೆವೆಲ್ಸ್ ಅಲ್ಲಿ ಎಷ್ಟೊಂದು ಹೆಣ್ಮಕ್ಳನ್ನ ನೋಡ್ತೀವಿ, ಸಿಕ್ಕಾಬಡೆ ಆಕ್ಟಿವ್ ಆಗಿರ್ತಾರೆ. ಬಟ್ ಹೈಯೆಸ್ಟ್ ಪೊಸಿಷನ್ ಇವಾಗ ಪ್ರಧಾನಮಂತ್ರಿ ಅಂತ ತಗೊಂಡ್ರೆ ದೇರ್ ವಾಸ್ ಓನ್ಲಿ 1 ಫೀಮೇಲ್ ಪ್ರೈಮ್ ಮಿನಿಸ್ಟರ್. ಇದು ಭಾರತದ ಮಾತ್ರ ಅಲ್ಲದೆ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ವಿಮೆನ್ ಲೀಡರ್ಸ್ ಅಟ್ ದ ಟಾಪ್ ಮೋಸ್ಟ್ ಲೆವೆಲ್ ನಾವು ನೋಡೋದು ಬಹಳ ವಿರಳ.